ಮುಖ್ಯವಾಗಿ 7 ಛಂದಸ್ಸುಗಳಿವೆ. ಗಾಯತ್ರಿ, ಉಷ್ಣಿಕ್, ಅನುಷ್ಟುಪ್, ಆಮೇಲೆ ಬೃಹತಿ, ಪಂಕ್ತಿ ಮತ್ತು ತ್ರಿಷ್ಟುಪು, ಜಗತಿ ಅಂತ 7 ಛಂದಸ್ಸುಗಳು ವೇದದಲ್ಲಿ ಬರುವ ಮುಖ್ಯವಾದ ಛಂದಸ್ಸುಗಳಿವು. ಗಾಯತ್ರಿ ಅಂದರೆ 24 ಅಕ್ಷರಗಳ ಮಂತ್ರ, ಅದು ಗಾಯತ್ರಿ. 8 ಅಕ್ಷರದ 3 ಪಾದಗಳಿದ್ದ ಮಂತ್ರ ಗಾಯತ್ರಿ. ಅದರ ನಂತರ 24 ಅಕ್ಷರದ 3 ಪಾದ ಆದಮೇಲೆ 28 ಅಕ್ಷರ. ಲೆಕ್ಕ ಹೇಗೆ ಅಂದರೆ ಗಾಯತ್ರಿನ ಲೆಕ್ಕ ಲೋಕದಲ್ಲಿ 3 ಪಾದದ ಮಂತ್ರ ಅಂತ ಇಲ್ಲ. 4 ಪಾದ, ಒಂದು ಪದ್ಯ ಆಗಬೇಕಾದ್ರೆ 4 ಚರಣಗಳಿರಬೇಕು. ಅನ್ನ ಲೋಕದ ಪ್ರಕಾರ ಗಾಯತ್ರಿ ಅಂದರೆ 6 ಅಕ್ಷರಗಳ 4 ಪಾದ. ವೇದದಲ್ಲಿ ಅದನ್ನು ಏನು ಮಾಡಿದ್ರು, 8 ಅಕ್ಷರದ 3 ಪಾದ ಮಾಡಿದರು. ಆಮೇಲೆ ಉಷ್ಣಿಕ್ ಅಂದರೆ 7 ಅಕ್ಷರದ 4 ಪಾದ. ಸೊ ಹಾಗಾದ್ರೆ ಒಂದು ಛಂದಸ್ಸು ಮುಂದೆ ಹೋದಾಗ 4 ಪಾದ 4 ಅಕ್ಷರ ಜಾಸ್ತಿ ಆಗ್ತಾ ಹೋಗುತ್ತೆ. ಗಾಯತ್ರಿಗೆ 24 ಆದರೆ ಉಷ್ಣಿಕ್ಕಿಗೆ 28. ಅನುಷ್ಟು ಬಂದರೆ 8 ಅಕ್ಷರಗಳ 4 ಪಾದ 32. ಸೊ 24 ಅಕ್ಷರ ಇದ್ದರೆ ಗಾಯತ್ರಿ, 28 ಅಕ್ಷರ ಇದ್ದರೆ ಉಷ್ಣಿಕ್ಕು, 32 ಅಕ್ಷರ ಇದ್ದರೆ ಅನುಷ್ಟುಪ್ಪು. ಅಲ್ಲಿಂದ 9 ಅಕ್ಷರಗಳ ಬೃಹತಿ, 9×4 36. 36 ಅಕ್ಷರ ಇದ್ದರೆ ಬೃಹತಿ, 10 ಅಕ್ಷರಗಳಿಗೆ ಪಂಕ್ತಿ, 40 ಅಕ್ಷರ ಇದ್ದರೆ ಪಂಕ್ತಿ, 11 ಅಕ್ಷರಕ್ಕೆ ತ್ರಿಷ್ಟುಪ್ಪು, 11×4 44 ಅಕ್ಷರಕ್ಕೆ ತ್ರಿಷ್ಟುಪ್ಪು, 12 ಅಕ್ಷರಕ್ಕೆ ಜಗತಿ, 12×4 48. ಹಾಗಾದ್ರೆ 24 ಅಕ್ಷರ ಗಾಯತ್ರಿ, 28 ಅಕ್ಷರಕ್ಕೆ ಉಷ್ಣಿಕ್ಕು, 32 ಅಕ್ಷರಕ್ಕೆ ಅನುಷ್ಟುಪು, 36 ಅಕ್ಷರಕ್ಕೆ ಬೃಹತಿ, 40 ಅಕ್ಷರಕ್ಕೆ ಪಂಕ್ತಿ, 44 ಅಕ್ಷರಕ್ಕೆ ತ್ರಿಷ್ಟುಪು ಮತ್ತು 48 ಅಕ್ಷರದ ಜಗತಿ. ಇದಿಷ್ಟು ಛಂದಸ್ಸುಗಳು ವೇದದಲ್ಲಿ ತುಂಬಾ ಬಳಕೆ ಇರುವು. ಇದಕ್ಕಿಂತ ದೊಡ್ಡ ಛಂದಸ್ಸುಗಳಿವೆ, ಅದನ್ನು ಬಿಟ್ಬಿಟ್ರು. ಇದು ಮಾತಿನ ಪ್ರಭೇದ. ಈಗ ವಾಕು ಬಂತು, ವಾಕಿನ ಒಂದು ಪ್ರಭೇದ ಛಂದಸ್ಸುಗಳು, ಪದ್ಯಬದ್ಧವಾದ ಮಾತು. ಅದರಲ್ಲಿ ಒಂದು ವಿಶೇಷ ಇದೆ. ಯಾಕೆ ಪದ್ಯಬದ್ಧವಾಗಿದೆ ಮಾತು? ಆ ಮಾತಿನಲ್ಲಿ ಅಷ್ಟೇ ಅಕ್ಷರಗಳಿದ್ದು ಆ ರೀತಿ ಇರುವುದಕ್ಕೆ ಕಾರಣ ಏನು ನೋಡಿ. 6×4 24 ಇದ್ದದ್ದು ಕಡೆಗೆ ಅದನ್ನು 8×3 24 ಮಾಡಿದರು. 7×4 28 ಇದ್ದದನ್ನು ಬಿಟ್ಬಿಟ್ರು. 8×8 12 3 ಪಾದ ಮಾಡಿದರು. ಅವರು 28 ಆದ್ರೆ ಸರಿ ಅಲ್ವಾ? 7×4 28, 8×8 16, 12 28 3 ಪಾದದಲ್ಲಿ ಉಷ್ಣಿಕ್ ಮಾಡಿದರು. ಆಮೇಲೆ ಅನುಷ್ಟುಪಿನ ನಂತರ ಮಾತ್ರ ಅದು 4 ಪಾದ ಶುರುವಾಯಿತು. ಸರಿಯಾಗಿ 4 ಪಾದ ಪ್ರಾರಂಭ ಆಗುವುದು ಅನುಷ್ಟುಪಿನಿಂದ. ಆಮೇಲೆ ಮುಂದಿನ ಛಂದಸ್ಸುಗಳು ಹಾಗೆ ಅಕ್ಷರಗಳ ಹೆಚ್ಚು ಕಮ್ಮಿ ಮಾಡಿ ಎಲ್ಲ ಮಾಡ್ತಾರೆ. ಈಗ 36 ಉಂಟಲ್ವಾ? 36 ಅಂದರೆ 9×4 36. ಅಥವಾ ಏನು ಮಾಡ್ತಾರೆ ಗೊತ್ತುಂಟಾ? 8 8 8 12 36. ಸೊ ಇದು ವೇದದಲ್ಲಿ ಈ ಚಮತ್ಕಾರಗಳಿವಲ್ಲ, ಸಂಖ್ಯೆಯ ಚಮತ್ಕಾರಗಳು. ಅದನ್ನೆಲ್ಲ ನಾನು ಹೆಚ್ಚು ವಿವರಿಸ್ತಾ ಹೋದರೆ ಒಟ್ಟು ಗೊಂದಲ, ಅದ ಸರಿಯಾದಂಥ ಹಿನ್ನೆಲೆ ಇಲ್ಲದೆ ಅರ್ಥ ಆಗೋಲ್ಲ. ಇದು ವೇದದ ಒಂದು 7 ಛಂದಸ್ಸುಗಳು. ಈ 7 ಛಂದಸ್ಸುಗಳು ಯಾಕೆ? ಇದಕ್ಕೊಂದು ವಿಶೇಷ ಇದೆ. ಸಂಗೀತದಲ್ಲಿ 7 ಸ್ವರಗಳು. ಆ 7 ಸ್ವರಗಳಿಗೆ 7 ಛಂದಸ್ಸುಗಳು. ಅಂದರೆ ಗಾಯತ್ರಿ ಅದಕ್ಕೆ ಸಂಬಂಧಪಟ್ಟ ಸ್ವರ ಷಡ್ಜ, ಉಷ್ಣಿಕ್ಕಿಗೆ ಸಂಬಂಧಪಟ್ಟ ಸ್ವರ ಋಷಭ, ಅನುಷ್ಟುಪಿಗೆ ಸಂಬಂಧಪಟ್ಟ ಸ್ವರ ಗಾಂಧಾರ, ಬೃಹತಿಗೆ ಸಂಬಂಧಪಟ್ಟ ಸ್ವರ ಮಧ್ಯಮ. ನೋಡಿ, 7 ಛಂದಸ್ಸುಗಳಲ್ಲಿ ಮಧ್ಯಮ ಬೃಹತಿ. ಅದರ ಮೊದಲು ಗಾಯತ್ರಿ, ಉಷ್ಣಿಕ, ಅನುಷ್ಟುಪು 3 ಹೋದಿಗೆ ಬೃಹತಿ. ಅದರ ಮೇಲೆ ಪಂಕ್ತಿ, ತ್ರಿಷ್ಟುಪು, ಜಗತಿ. ಆಚೆ 3 ಈಚೆ 3. ಬೃಹತಿ ಮಧ್ಯದಲ್ಲಿರೋದು, ಅದರ ಸ್ವರವೂ ಮಧ್ಯಮ. ಆಮೇಲೆ ಬೃಹತಿ ಆದ್ಮೇಲೆ ಪಂಕ್ತಿ, ಅದಕ್ಕೆ ಸಂಬಂಧಪಟ್ಟದ್ದು. ಪಂಕ್ತಿಗೆ ಪಂಚಮ ಸ್ವರ ಸರಿಗಮ ಪ. ತ್ರಿಷ್ಟುಪ್ಪಿಗೆ ದೈವತ, ಜಗತ್ತಿಗೆ ನಿಷಾದ. ಹೀಗೆ 7 ಛಂದಸ್ಸುಗಳಿಗೆ 7 ಸ್ವರಗಳಿವೆ. ಅದಕ್ಕೇನು ಸಂಬಂಧ ಅಂದರೆ ಆಯಾ ಮಂತ್ರವನ್ನು ಆಯಾ ಶ್ರುತಿಯಲ್ಲಿ ಹಾಡಬೇಕು. ಸ್ಥಾಯಿ ಸ್ವರ ಉಂಟಲ್ಲ, ಷಡ್ಜ ಸ್ಥಾಯಿಯಲ್ಲಿ ಗಾಯತ್ರಿಯನ್ನು ಹಾಡಬೇಕು, ಋಷಭ ಸ್ಥಾಯಿಯಲ್ಲಿ ಉಷ್ಣಿಕನ್ನು ಹಾಡಬೇಕು. ಹೀಗೆ ಆ ಮಂತ್ರಗಳನ್ನು ಬೇರೆ ಬೇರೆ ಸ್ಥಾಯಿಯಲ್ಲಿ ಹಾಡಬೇಕು. 7 ಸ್ಥಾಯಿ ಸ್ವರಗಳಲ್ಲಿ ಅದನ್ನು ಶ್ರುತಿ ಮಾಡಿ ಆ ಮಂತ್ರ ಹೇಳಬೇಕು. ಹಾಗೆ ಹೇಳಿದರೆ ಅದು ದೇಹದ ಮೇಲೆ ಆಗತಕ್ಕ ಪರಿಣಾಮಗಳು ಅದ್ಭುತ. ಅದು ಒಂದು ಸಂಗತಿ. ಆ ಛಂದಸ್ಸುಗಳು ನಮ್ಮ ದೇಹದ ಮೇಲೆ ಪರಿಣಾಮ ಯಾಕೆ ಬೇರೆ ಬೇರೆ ಮಾಡ್ತಾವೆ ಅಂದರೆ ನಮ್ಮ ದೇಹದ ಬೇರೆ ಬೇರೆ ಭಾಗದ ಮೇಲೆ ಅವುಗಳ ಬೇರೆ ಬೇರೆ ಪರಿಣಾಮ ಇದೆ.
ಯಾಕೆಂದರೆ ಆ ಛಂದಸ್ಸಿನ ದೇವತೆಗಳು ಭಗವಂತನ ಬೇರೆ ಬೇರೆ ದೇಹ ಭಾಗದಲ್ಲಿ ನೆಲೆಸಿದ್ದಾರೆ. ಅದೇ ಪರಿಣಾಮ ನಮ್ಮ ದೇಹದ ಮೇಲೂ ಆಗೋದು. ಭಾರಿ ವಿಚಿತ್ರವಾದ ಸೈನ್ಸ್ ಇದೊಂದು. ಇದರ ಬಗ್ಗೆ ತುಂಬ ವಿವರವಾಗಿ ನಾವು ನಾಳೆ ದಿವಸ ನೋಡೋಣ. ಅದು ಛಂದಸ್ಸುಗಳು, ಆ ಛಂದಸ್ಸುಗಳ ದೇವತೆಗಳು ಯಾರ್ಯಾರು, ಅದರ ಭಗವಂತನ ಮತ್ತು ಪ್ರಾಣದೇವರ ದೇಹದಲ್ಲಿ ಆಶ್ರಯಿಸಿಕೊಂಡಿವೆ. ಅವು ಯಾವ ಭಾಗದಲ್ಲಿ ಆಶ್ರಯಿಸಿಕೊಂಡಿವೆ ಆ ಭಾಗದ ಮೇಲೆ ನಮ್ಮ ಮೇಲೆ ಪರಿಣಾಮ ಆ ಸ್ವರದಲ್ಲಿ ಹಾಡಿಬಿಟ್ರೆ. ಹಾಗಾಗಿ ಸಂಗೀತದ ಮೂಲಕ ರೋಗ ನಿವಾರಣೆ ಅಂತ ಉಂಟಲ್ಲ, ಕರೆಕ್ಟ್ ಅದು. ಆದರೆ ಅದು ಸರಿಯಾಗಿ ಗೊತ್ತಿದ್ದು ಮಾಡಬೇಕಷ್ಟೆ. ಇದರಲ್ಲಿ ಎಲ್ಲಿ ಆ ಷಡ್ಜದಿಂದ ಗಾಯತ್ರಿಯನ್ನು ಹೇಳಿದರೆ ಏನಾಗುತ್ತೆ, ದೇಹದಲ್ಲಿ ಯಾವುದರ ಮೇಲೆ ಪರಿಣಾಮ ಆಗುತ್ತೆ, ಇದೆಲ್ಲ ವಿವರವನ್ನು ನಾಳೆ ನಾನು ತಮ್ಮ ಮುಂದೆ ಇಡ್ತೇನೆ. ಇವತ್ತು ನಮ್ಮ ಸಮಯ ಮುಕ್ತಾಯ ಆಯಿತು. ಹೀಗೆ ಒಂದು ಆ ಛಂದಸ್ಸಿನ ಅದ್ಭುತ ಪ್ರಪಂಚ, ವಾಕ್ಯನ ಪ್ರಭೇದವಾದ ಛಂದಸ್ಸು, ಅದರ ನಡೆ, ಅದನ್ನು ಶ್ರುತಿಬದ್ಧವಾಗಿ ಹೇಳುವಾಗ ನಮ್ಮ ದೇಹದ ಮೇಲೆ ಆಗತಕ್ಕ ಪರಿಣಾಮ ಮತ್ತು ಭಗವಂತನಲ್ಲಿ ಅದರ ಉಪಾಸನೆಯ ಒಂದು ವಿಚಿತ್ರ ಪ್ರಪಂಚವನ್ನು ಅವರು ಮುಂದಿನ ಭಾಗದಲ್ಲಿ ಉಪನಿಷತ್ತು ಹೇಳುತ್ತೆ. ಅದನ್ನು ನಾಳೆ ದಿವಸ ಸೇರಿದಾಗ ನೋಡೋಣ. ಭೀಷ್ಮಾಷ್ಟಮಿ ಅವತ್ತು ಭೀಷ್ಮಾಚಾರ್ಯರು ಛಂದಸ್ಸಿನ ಬಗ್ಗೆ ಏನು ನೋಡುತ್ತಾರೆ ಅದನ್ನು ಆಚಾರ್ಯರು ಬಹಳ ಅಪೂರ್ವವಾದ ಅರ್ಥ ಕೊಟ್ಟಿದ್ದಾರೆ ಈ ಮಂತ್ರಗಳಿಗೆಲ್ಲ. ಅಲ್ಲಿ ತನಕ ಯಾರು ಏನೋ ಸುಮ್ಮನೆ ಶಬ್ದಾರ್ಥ ಹೇಳಿದ್ದಷ್ಟೇ. ಅದನ್ನು ನಾಳೆ ದಿವಸ ಹೇಳೋಣ. ಅಲ್ಲಿ ತನಕ ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು. ಜಯತಿ ಪರಾಶರ ಸೂನು ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಒಂದು ವಿಶಿಷ್ಟವಾದ ಉಪಾಸನೆ ಛಂದಸ್ಸುಗಳಲ್ಲಿ ಮಂತ್ರಗಳ ದೇವತೆಗಳ ಉಪಾಸನೆ. ಅದು ಇಡೀ ಸಂಸ್ಕೃತ ಸಾಹಿತ್ಯದಲ್ಲಿ ಅಥವಾ ವೈದಿಕ ಸಾಹಿತ್ಯದಲ್ಲಿ ಅಥವಾ ಉಪನಿಷತ್ ಸಾಹಿತ್ಯದಲ್ಲಿ ಬೇರೆ ಎಲ್ಲಿಯೂ ಬರದಂಥ ಒಂದು ಅಪೂರ್ವವಾದ ಉಪಾಸನೆ. ಇದು ಇಲ್ಲಿ ಮಾತ್ರ, ಐತರೇಯ ಉಪನಿಷತ್ ಮಾತ್ರ ಇದನ್ನು ಹೇಳುತ್ತೆ. ಇನ್ನೆಲ್ಲಿಯೂ ನಮಗೆ ಈ ವಿಷಯ ಸಿಗೋಲ್ಲ. ಒಂದು ಅಪೂರ್ವವಾದ ವಿಷಯ. ನಿನ್ನೆ ನಾನು ಹೇಳಿದೆ 7 ಛಂದಸ್ಸುಗಳಿವೆ ಅಂತ. ಗಾಯತ್ರಿ, ಉಷ್ಣಿಕ್, ಅನುಷ್ಟುಪ್, ಬೃಹತಿ, ಪಂಕ್ತಿ, ಅದಕ್ಕೆ ಕೆಲವೊಮ್ಮೆ ವಿರಾಟ್ ಅಂತ ಕೂಡ ಹೇಳ್ತಾರೆ, ತ್ರಿಷ್ಟುಪ್, ಜಗತಿ ಅಂತ. ಇದು ಮುಖ್ಯವಾಗಿ 7 ಛಂದಸ್ಸುಗಳು. ಈ 7 ಛಂದಸ್ಸುಗಳಿಗೆ ಪ್ರತಿಯೊಂದಕ್ಕೂ ನಮ್ಮಲ್ಲಿ ಒಂದು ವಸ್ತು ಹೇಳಿದರೆ ಅದಕ್ಕೊಂದು ಅಭಿಮಾನಿ ದೇವತೆಗಳಿರ್ತಾರೆ. ಬರೀ ಛಂದಸ್ಸು ಅಂದರೆ ಛಂದಸ್ಸಲ್ಲ, ಅದಕ್ಕೆ ಅಭಿಮಾನಿ ದೇವತೆಗಳಿದ್ದಾರೆ. ಈ ಮೊದಲು ಈ 7 ಛಂದಸ್ಸುಗಳ ಅಭಿಮಾನಿ ದೇವತೆಗಳು ಯಾರು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲು ಗಾಯತ್ರಿ, ಪ್ರಸಿದ್ಧವಾದದ್ದು 24 ಅಕ್ಷರಗಳ ಮಂತ್ರ. ಗಾಯತ್ರಿ ಛಂದಸ್ಸಿನ ದೇವತೆ ಯಾರು? ನಾವು ಒಂದು ಮಂತ್ರ ಜಪ ಮಾಡುವಾಗ ಬ್ರಹ್ಮ ಋಷಿ ದೇವಿ ಗಾಯತ್ರಿ ಛಂದ ಪರಮಾತ್ಮ ದೇವತಾ, ಆ ಗಾಯತ್ರಿಯನ್ನು ಬಾಯಲ್ಲಿ ಗಾಯತ್ರಿಯನ್ನು ಅದು ಛಂದಸ್ಸನ್ನು ನೆನಪಿಸ್ತಾ ಕೈಯನ್ನು ಬಾಯಲ್ಲಿಡ್ತೇವೆ. ಅದರ ಅರ್ಥ ಏನು? ಆ ಮಂತ್ರದ ಛಂದಸ್ಸಿನ ಅಭಿಮಾನಿ ದೇವತೆ ನನ್ನ ಬಾಯಿಂದ ಮಂತ್ರವನ್ನು ತಪ್ಪಿಲ್ಲದೆ ಸ್ವಚ್ಛವಾಗಿ ನುಡಿಸಲಿ ಅಂತ. ಅದು ಛಂದಸ್ಸಿನ ಸ್ಮರಣೆ. ಹಾಗಾಗಿ ದೇವತೆ ಬೇಕಲ್ಲ ನಮಗೆ. ಆ ಗಾಯತ್ರಿ ಛಂದಸ್ಸು ನಮ್ಮ ಬಾಯಿಂದ ಚೆನ್ನಾಗಿ ನುಡಿಸಿ ಛಂದಸ್ಸು ನುಡಿಸೋಲ್ಲ, ಅದು ಬರೀ ಒಂದು ಅಕ್ಷರಗಳ ಸಮುದಾಯ. ಆ ಛಂದಸ್ಸಿನ ದೇವತೆ ನಮ್ಮ ಬಾಯಿಂದ ಆ ಮಂತ್ರವನ್ನು ಸ್ವಚ್ಛವಾಗಿ ನುಡಿಸಲಿ ಅಂತ ಪ್ರಾರ್ಥನೆ. ಯಾವ ಮಂತ್ರ ಜಪಿಸಬೇಕಾಗಿದ್ದರೂ ಇದು ಮಂತ್ರ ಋಷಿ ಛಂದಸ್ಸು ದೇವತೆಗಳ ಸ್ಮರಣೆ, ಅದು ವಿಹಿತ. ಗಾಯತ್ರಿ ಮಂತ್ರಕ್ಕೆ, ಗಾಯತ್ರಿ ಮಂತ್ರ ಅಂದರೆ ನಾವು ಜಪಿಸುವಂಥ ಗಾಯತ್ರಿ ಒಂದೇ ಅಲ್ಲ. ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ
ಧಿಯೋ ಯೋನ ಪ್ರಚೋದಯಾತ್ ಇದು ಒಂದೇ ಅಲ್ಲ, ಇದು 24 ಅಕ್ಷರಗಳ ಗಾಯತ್ರಿ ಛಂದಸ್ಸಿನ ಮಂತ್ರ. ಆದರೆ ಇಂಥ ಸುಮಾರು ಮಂತ್ರಗಳಿವೆ. ಅದು ಎಷ್ಟು ಮಂತ್ರಗಳಿವೆ, ಅದು ಏನು ಅಂತ ಅನ್ನೋದನ್ನು ಮುಂದೆ ನೋಡೋಣ. ವೇದದಲ್ಲಿ ಯಾವ್ಯಾವ ಛಂದಸ್ಸಿನಲ್ಲಿ ಎಷ್ಟೆಷ್ಟು ಮಂತ್ರಗಳಿವೆ, ಅದೇ ಒಂದು ಕುತೂಹಲದ ಸಂಗತಿ. ಆದರೆ ಗಾಯತ್ರಿ ಛಂದಸ್ಸನ್ನು ನಾವು ಹೇಳ್ತೀವಲ್ಲ, ಯಾವುದೇ ಗಾಯತ್ರಿ ಮಂತ್ರವನ್ನು ವೇದದಲ್ಲಿ ಬರ್ತಕ್ಕಂಥದ್ದು. ಈಗ ಅಗ್ನಿಮೇಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಹೋತಾರಂ ರತ್ನಧಾತಮಂ, ಇಡೀ ಮೊದಲನೇ ಸೂಕ್ತವೇ ಅಗ್ನಿ ಸೂಕ್ತ, ಅದು ಗಾಯತ್ರಿ ಛಂದಸ್ಸಲ್ಲಿದೆ. ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಹೋತಾರಂ ರತ್ನಧಾತಮಂ, ಎಲ್ಲ 8 3 ಪಾದ 8 ಅಕ್ಷರ. ಇದರ ದೇವತೆ ಯಾರು ಅಂತ, ಅದು ಮೊದಲು ಅಗ್ನಿ ಸೂಕ್ತ ಬಂತಲ್ಲ, ಅದು ಕಾರಣ ಏನು ಅಂದರೆ ಅದರ ದೇವತೆ ಅಗ್ನಿಯ ಹೆಂಡತಿ ಸ್ವಾಹ. ಅಗ್ನೇ 10ನೇ ಮಂಡಲದಲ್ಲಿ ಋಗ್ವೇದದಲ್ಲಿ ಒಂದು ಮಂತ್ರ ಬರುತ್ತೆ, ಅಗ್ನೇಹೆ ಗಾಯತ್ರೆ ಭವತ್ಸಯುಗ್ವಾ. ಗಾಯತ್ರಿ ದೇವತೆ ಅಗ್ನಿಯ ಜತೆಗಾತಿ ಆದಳು ಅಂತ. ಅಗ್ನಿಯ ಜತೆಗಾತಿಯಿಂದ ಹೆಂಡತಿ. ಅಗ್ನಿಯ ಹೆಂಡತಿಯಾದ ಸ್ವಾಹಾದೇವಿ ಗಾಯತ್ರಿ ಮಂತ್ರದ ಛಂದಸ್ಸಿನ ದೇವತೆ. ಬರೇ ಹೆಂಡತಿ ಮಾತ್ರ ಅಲ್ಲ, ಹೆಂಡತಿ ಯಾವುದಕ್ಕೆ ಅಭಿಮಾನಿಯೋ ಅದಕ್ಕೆ ಗಂಡನೂ ಹೌದು. ಅವರಿಬ್ಬರು ದಂಪತಿಗಳು ಜತೆಯಾಗಿ, ಅಲ್ಲಿ ಹೆಂಡತಿಗೆ ಬೇರೆ ಕಡೆ ಆಫೀಸ್ನಲ್ಲಿ ಕೆಲಸ, ಗಂಡನಿಗೆ ಬೇರೆ ಊರಿನಲ್ಲಿ ಆಫೀಸ್ನಲ್ಲಿ ಕೆಲಸ. ಇದು ಲೋಕದಲ್ಲಿ ಮಾತ್ರ, ದೇವಲೋಕದಲ್ಲಿ ಇಲ್ಲ. ಅವರು ಗಂಡ ಹೆಂಡತಿ ಒಟ್ಟಿಗೆ ನಿಯಂತ್ರಿಸುವವರು. ಅದರಿಂದ ಗಾಯತ್ರಿ ಛಂದಸ್ಸಿಗೆ ಅಗ್ನಿ ಮತ್ತು ಸ್ವಾಹ ಇಬ್ಬರೂ ದೇವತೆಗಳು. ಆದರೆ ವಿಶೇಷವಾಗಿ ಸ್ವಾಹ, ಅಗ್ನಿ ಒಟ್ಟಿಗೆ ಇರ್ತಾನೆ ಅಷ್ಟೇ. ಯಾಕೆಂದರೆ ಛಂದಸ್ಸಿನ ದೇವತೆಗಳು ಸ್ತ್ರೀ ದೇವತೆಗಳೇ. ಅದಕ್ಕೋಸ್ಕರವೇ ಛಂದಸ್ಸಿಗೆ ಸ್ತ್ರೀಲಿಂಗದ್ದೇ ಹೆಸರು. ಗಾಯತ್ರಿ, ಉಷ್ಣಿಕ್, ಅನುಷ್ಟುಪು, ಬೃಹತಿ ಸ್ತ್ರೀಲಿಂಗದ್ದೇ ಹೆಸರು. ಯಾಕೆಂದರೆ ದೇವತೆ ಸ್ತ್ರೀ ದೇವತೆ. ಆದ್ದರಿಂದ ಅದು ಮುಖ್ಯವಾಗಿ ಸ್ವಾಹ, ಅವಳ ಜೊತೆ ಗಂಡನೂ ಇದ್ದಾನೆ ಅಷ್ಟೇ. ಸ್ವಾಹಾದೇವಿ ಗಾಯತ್ರಿಯ ದೇವತೆ. ಅದರ ನಂತರ 28 ಅಕ್ಷರಗಳ ಉಷ್ಣಿಕ್ ಛಂದಸ್ಸು. ಅದೇನು, ಉಷ್ಣಿಹಯ ಸವಿತಾ ಸಂಬಭೂವ. ಇದು ಅದರ ನಂತರ ವೇದ ದಶಮ ಮಂಡಲದಲ್ಲಿ ಋಗ್ವೇದದಲ್ಲಿ ಬಂದ ಉಷ್ಣಿಕ್ ಛಂದಸ್ಸಿನ ದೇವತೆ ಸವಿತ್ತಿನ ಜೊತೆಗೆ ಸೇರಿದಳು ಅಂತ. ಅಂದರೆ ಸವಿತ್ರ ಸೂರ್ಯನ ಹೆಂಡತಿ, ಅಂದರೆ ಸಂಜ್ಞಾ. ಸ್ವಾಹ ಗಾಯತ್ರಿಯ ದೇವತೆ, ಸಂಜ್ಞಾ ಸೂರ್ಯನ ಹೆಂಡತಿ, ಸಂಜ್ಞಾ ಉಷ್ಣಿಕ್ಕನ ದೇವತೆ. ಸೂರ್ಯನೂ ದೇವತೆ ಅದಿರಲಿ. ಆಮೇಲೆ ಗಾಯತ್ರಿ, ಉಷ್ಣಿಕ್, ಸ್ವಾಹ ಅಗ್ನಿಪತ್ನಿ, ಸೂರ್ಯಪತ್ನಿ ಆಯಿತು. ಆಮೇಲೆ ಅನುಷ್ಟುಪು ಅದರ ನಂತರದ್ದು. ಅಗ್ನಿ ಆದಮೇಲೆ ಸೂರ್ಯನ ಪತ್ನಿ ಬಂದು, ಸೂರ್ಯನ ಪತ್ನಿಯ ನಂತರ ಅನುಷ್ಟುಪ್ ಛಂದಸ್ಸು. ಅದೇನದು ಅಂದರೆ, ಅನುಷ್ಟುಪ್ ಛಂದಸ್ಸಿನ ದೇವತೆ ಯಾರು ಅಂದರೆ, ಅದನ್ನು ಅನುಷ್ಟುಪಂ ಆವಹ ಅಲ್ಲಿ ಸೋಮಃ ಅನುಷ್ಟುಪದ ಛಂದಸ್ಸಿನ ದೇವತೆ. ಚಂದ್ರ ಅಂದರೆ ಚಂದ್ರನ ಜತೆಗಾತಿ, ಅಂದರೆ ಚಂದ್ರನ ಹೆಂಡತಿ, ಚಂದ್ರಪತ್ನಿ ರೋಹಿಣಿ. ನೋಡಿ, ಮೊದಲು ಅಗ್ನಿಪತ್ನಿ, ಆಮೇಲೆ ಸೂರ್ಯಪತ್ನಿ, ಆಮೇಲೆ ಸೋಮಸ್ಯ ಅನುಷ್ಟುಪಿಗೆ ಸೋಮನ ಪತ್ನಿ, ಅವಳು ರೋಹಿಣಿ. ಇದು 3 ದೇವತೆಗಳಾಯ್ತು. ಈಗ ಅದರ ನಂತರ 36 ಅಕ್ಷರಗಳ ಬೃಹತಿ ಛಂದಸ್ಸು. ಅದಕ್ಕೆ ಬೃಹಸ್ಪತೇರ್ ಬೃಹತಿ ವಾಚಮಾವತ್. ಬೃಹಸ್ಪತಿಯ ಪತ್ನಿ ಬೃಹತಿ ಅಂದರೆ ಬೃಹಸ್ಪತಿ ಆಚಾರ್ಯರ ಹೆಂಡತಿ ತಾರಾ. ಅವಳು ಇದಕ್ಕಿಂತ ಬೇರೆ ದೇವತೆಗಳಿದ್ದಾರೆ, ಅದೆಲ್ಲ ಬಿಡೋಣ. ನಾವೀಗ ವೇದದಲ್ಲಿ ಬಂದಿರತಕ್ಕ ಅಷ್ಟೇ, ಇನ್ನೂ ದೇವತೆಗಳಿದ್ದಾರೆ. ಆ ಮಂತ್ರ ದೇವತೆಗಳು ಬೇರೆ ಬೇರೆ ಇದ್ದಾರೆ. ಇದು ಭಾರತಿ ಕೂಡ ಈ ಬೃಹತಿ ಛಂದಸ್ಸಿನ ದೇವತೆ. ಯಾಕೆಂದರೆ ಬೃಹಸ್ಪತಿ ಅಂದರೆ ಬೃಹತ್ತಾದ ದೇವತೆಗಳಿಗೆಲ್ಲ ಸ್ವಾಮಿಯಾಗಿರ್ತಕ್ಕಂಥ ವಾಯುದೇವರ ಬೃಹತಿ ಪತ್ನಿಯಾಗಿರ್ತಕ್ಕಂಥ ಭಾರತೀ ದೇವಿ ಅನ್ನೋದು ಇನ್ನೊಂದು ಅರ್ಥ. ಅದು ಬಿಡೋಣ. ಬೃಹಸ್ಪತಿ ಬೃಹತಿ ತಾರಾದೇವಿ, ಅದು ಬೃಹತಿ ಛಂದಸ್ಸಿನ ದೇವತೆ ಆಯಿತು. ಗಾಯತ್ರಿ, ಉಷ್ಣಿಕ್, ಅನುಷ್ಟು, ಬೃಹತಿ. ಮೊದಲು ಸ್ವಾಹಾದೇವಿ, ಅದರ ನಂತರ ಸಂಜ್ಞಾ, ಆಮೇಲೆ ರೋಹಿಣಿ, ಆಮೇಲೆ ತಾರಾ. ಇದು 4 ಛಂದಸ್ಸಾಯಿತು. ಬೃಹತಿ ಛಂದಸ್ಸಿನ ನಂತರ 40 ಅಕ್ಷರಗಳದ್ದು ಪಂಕ್ತಿ ಅಥವಾ ವಿರಾಟ್. ವಿರಾಣ್ ಮಿತ್ರ ವರುಣಯೋರಭಿಶ್ರೀ ಅಂತ. ಅದರ ಮೇಲಿನ ಛಂದಸ್ಸಿನ ದೇವತೆ ಯಾರು ಅಂದರೆ ಮಿತ್ರಾವರುಣರ ಹೆಂಡತಿಯರು ಅಂತ. ಮಿತ್ರಾವರುಣರು ಇದ್ದಾರೆ, ಅವ್ರು ಬಿಟ್ಟುಬಿಡಿ. ಮಿತ್ರಾವರುಣರ ಪತ್ನಿಯರು. ಮಿತ್ರನ ಹೆಂಡತಿ ರೇವತಿ ಅಂತ ಅವಳ ಹೆಸರು, ವರುಣನ ಹೆಂಡತಿ ಚರುಷಣಿ ಅಂತ ಅವಳ ಹೆಸರು. ಇವರಿಬ್ಬರು ಈ 10 ಅಕ್ಷರಗಳ ವಿರಾಟ್ ಅಂದರೆ 40 ಅಕ್ಷರದ
ಛಂದಸ್ಸಿನ ದೇವತೆಗಳು. ಆಮೇಲೆ ತ್ರಿಷ್ಟುಪ್ಪಿನ ದೇವತೆ ಯಾರು? ಇಂದ್ರಸ್ಯ ತ್ರಿಷ್ಟುಭಿಃ ಭಾಗೋ ಅಹ್ನಃ. ಇಂದ್ರನ ಭಾಗ ಅಂದರೆ ಇಂದ್ರನ ಹೆಂಡತಿ ಶಚೀದೇವಿ 44 ಅಕ್ಷರಗಳ ತ್ರಿಷ್ಟುಪ್ಪಿನ ದೇವತೆ. ಈಗ ಈ 6 ಛಂದಸ್ಸುಗಳಿಗೆ ಸ್ವಾಹ, ಆಮೇಲೆ ಸಂಜ್ಞಾ, ರೋಹಿಣಿ, ತಾರಾ, ಆಮೇಲೆ ರೇವತಿ, ಚರ್ಷಣಿ ಮತ್ತು ಶಚಿ, ಇಷ್ಟು ದೇವತೆಗಳು ಬಂದರು. ಜಗತಿ 44ಕ್ಕೆ ಅಂದರೆ ವಿಶ್ವಾನ್ ದೇವಾನ್ ಜಗತ್ಯಾವಿವೇಶ, ಇಷ್ಟೂ ಬಂದಿವೆ ಅದರ ದೇವತೆಗಳು. ಈಗೇನು ಒಂದೊಂದಕ್ಕೆ ಬಂದ ಏನು 6 ಛಂದಸ್ಸಿಗೆ 7 ದೇವಿಯರು ಬಂದಿದ್ದಾರಲ್ಲ, ಅವರು ಎಲ್ಲರೂ ಬೃಹತಿ ಛಂದಸ್ಸಿನ ದೇವತೆಗಳು. ಒಟ್ಟು 7 ದೇವತೆಗಳಾಯಿತು ಸರಿಯಾಗಿ. ಈ 7 ದೇವತೆಗಳು ಈ 7 ಛಂದಸ್ಸಿನ ದೇವತೆಗಳಾಗಿ ಸ್ತ್ರೀಯರು, ದೇವತಾ ಸ್ತ್ರೀಯರಿದ್ದಾರಲ್ಲ, ಇವರದ್ದೊಂದು ವಿಶೇಷ ಹೇಳ್ತದೆ ಇಲ್ಲಿ ಉಪಾಸನೆಯಲ್ಲಿ. ಇವರೆಲ್ಲ ಭಗವಂತನ ಶರೀರದಲ್ಲಿ ಸೇರಿಕೊಂಡು ಅವನ ಅವಯವಗಳಲ್ಲಿ, ಅಂಗಾಂಗಗಳಲ್ಲಿ ಸೇರಿಕೊಂಡಿದ್ದಾರಂತೆ ಈ ದೇವತೆಗಳು. ಆ 7 ಛಂದಸ್ಸಿನ ದೇವತೆಗಳು ಭಗವಂತನ ದೇಹದಲ್ಲಿ ಎಲ್ಲೆಲ್ಲಿ, ಈಗ ನೋಡಿ, ಅಗ್ನಿ ಚಕ್ಷೋಹ ಸೂರ್ಯೋಜ ಆಯ್ತಾ, ಚಂದ್ರಮ ಭಗವಂತನ ಕಣ್ಣಿನಲ್ಲಿ ಸೂರ್ಯ ಕೂತಲ್ಲಿಂದ ಹುಟ್ಟಿದ ಹಾಗೆ ದೇವತೆಗಳು ಭಗವಂತನ ಅಂಗಾಂಗಗಳಲ್ಲಿ ಆಶ್ರಯಿಸಿಕೊಂಡಿದ್ದಾರೆ. ಈ ಛಂದಸ್ಸಿನ ಅಭಿಮಾನಿ ದೇವತೆಗಳು ಭಗವಂತನ ಅಂಗಾಂಗಗಳಲ್ಲಿ ಎಲ್ಲಿದ್ದಾರೆ? ಭಗವಂತನ ಮಾತ್ರ ಅಲ್ಲ, ಹಿಂದೆ ಬಂದಿರತಕ್ಕಂಥ ಪ್ರಾಣದೇವರು ಮತ್ತು ಭಗವಂತ. ಪ್ರಾಣದೇವರು ಅಂದರೆ ಇಲ್ಲಿ ಇರತಕ್ಕಂಥ ಪ್ರಾಣದೇವರಲ್ಲ. ಯಾಕೆಂದರೆ ಇಲ್ಲಿರತಕ್ಕಂಥ ಪ್ರಾಣದೇವರಿಗೆ ಭೌತಿಕವಾದ ದೇಹ ಇದೆ. ಭೂಮಿಯಲ್ಲಿ ಇರುವ ತನಕ ಚತುರ್ಮುಖನಿಗೂ ಕೂಡ ಅಲ್ಲಿ ಹೇಳ್ತಾರಲ್ಲ ಏನು ಅಂದರೆ ವಾಯುರನಿಲಂ ಅಮೃತಂ ಅಥೇದಂ ಭಸ್ಮಾಂತಂ ಶರೀರಂ. ವಾಯುದೇವರಿಗೆ ಸಾವಿಲ್ಲ, ಅಮೃತ ಅವರು. ಆದರೂ ಸಾವಿಲ್ಲದವರು ಮೋಕ್ಷಕ್ಕೆ ಹೋಗುವಾಗ ಸಾಯಬೇಕು ಅಂತ. ಇದು ಸಾವಿಲ್ಲದವರು ಸಾಯಬೇಕು. ಯಾಕೆಂದರೆ ಅಥೇದಂ ಭಸ್ಮಾಂತಂ ಶರೀರಂ. ಅವರು ಈಗೆಲ್ಲ ಹೇಳೋರು ಭಸ್ಮಾಂತ ಗುಮ್ ಶರೀರ ಅಂತ ಹೇಳ್ತಾರೆ. ಏನೋ ಗುಮ್ಮ ಬಂದ ಹಾಗೆ ಅದು ಭಯಾನಕವಾಗಿಬಿಡುತ್ತೆ. ಹೇಳಿ ಗೊತ್ತಿರದಿದ್ದರೂ ವೇದ ಹೇಳ್ತಾರೆ ಜನರು, ಏನು ಮಾಡೋದು? ಅಥೇದಂ ಭಸ್ಮಾಂತಂ ಶರೀರಂ. ಆ ವಾಯುದೇವರ ಶರೀರ ಕೂಡ ಮೋಕ್ಷಕ್ಕೆ ಹೋಗುವಾಗ ಭಗವಂತನ ನರಸಿಂಹಗ್ನಿಯಲ್ಲಿ ಭಸ್ಮಾಂತಂ ನಾಶವಾಗಿ ಹೋಗುವುದು. ಭೌತಿಕ ದೇಹ ಕಟ್ಟಿಕೊಂಡು ವಾಯುದೇವರು ಹೋಗುವ ಹಾಗಿಲ್ಲ. ಇದು ಮುಖ್ಯ ವಿಷಯ. ಆದ್ದರಿಂದ ವಾಯುದೇವರಿಗೆ ಅವರು ಬ್ರಹ್ಮ ಪದವಿಗೆ ಹೋದಾಗ ಕೂಡ ಅವರಿಗೆ ಪಾಂಚಭೌತಿಕವಾದ ಶರೀರ ಇದೆ. ಪಾಂಚಭೌತಿಕ ಶರೀರ ಇಲ್ಲದ ಅಪ್ರಾಕೃತ ಶರೀರದಲ್ಲಿ ಇರತಕ್ಕವರು ಇಬ್ಬರೇ, ಲಕ್ಷ್ಮಿ ಮತ್ತು ನಾರಾಯಣ. ಉಳಿದವರಿಗೆ ಎಲ್ಲರಿಗೂ ಕೂಡ ಪಂಚಭೌತಿಕ ಶರೀರ ಇದೆ ಸಂಸಾರದಲ್ಲಿ ಇರುವಷ್ಟು ಕಾಲ. ಮೋಕ್ಷಕ್ಕೆ ಹೋದಾಗ ಇಲ್ಲ, ಎಲ್ಲರೂ ಕೂಡ ಆವಾಗ ಜ್ಞಾನಾನಂದಮಯವಾದ ಅಪ್ರಾಕೃತ ಶರೀರ. ಆವಾಗ ಮೋಕ್ಷಕ್ಕೆ ಹೋಗುವಾಗ ಪಂಚಭೌತಿಕ ಶರೀರವನ್ನು ಸುಟ್ಟು ನಾಶ ಮಾಡಿ ಹೋಗಬೇಕು ಅವರು ಕೂಡ. ಆದ್ದರಿಂದ ಈ ದೇವತೆಗಳು ಆಶ್ರಯಿಸಿಕೊಂಡಿರೋದು ಉಂಟಲ್ಲ, ಅದು ಈ ಭೌತಿಕವಾದ ಶರೀರದಲ್ಲೆಲ್ಲ ಪ್ರಾಣದೇವರ ಮತ್ತು ಭಗವಂತನ ಹಾಗೂ ಜ್ಞಾನಾನಂದಮಯವಾದ ಶರೀರದಲ್ಲಿ. ಭಗವಂತನ ಪ್ರಾಣದೇವರ ಜ್ಞಾನಾನಂದಮಯ ಶರೀರ ಅಂದರೆ ಸಂಸಾರದಲ್ಲಿ ಇದೆ, ಬಟ್ ಮುಕ್ತಿಯಲ್ಲಿ ಪೂರ್ತಿ ಜ್ಞಾನಾನಂದಮಯ ಶರೀರವೇ ಬರೋದು. ಪ್ರಾಣದೇವರ ಮುಕ್ತಿ ಅಂತಂದರೆ ಬ್ರಹ್ಮದೇವರ ಮುಕ್ತಿಯೇ. ಪ್ರಾಣದೇವರು ಬ್ರಹ್ಮಪದವಿ ಹೋಗಿಯೇ ಮುಕ್ತಿಗೆ ಹೋಗೋದು. ಹಾಗಾಗಿ ಚತುರ್ಮುಖನ ಅಥವಾ ಪ್ರಾಣದೇವರ ದೇಹದಲ್ಲಿ ಮತ್ತು ಭಗವಂತನ ಶರೀರದಲ್ಲಿ ಈ 7 ಮಂದಿ ದೇವತೆಗಳು ಹುದುಗಿಕೊಂಡಿದ್ದಾರಂತೆ, ಆಶ್ರಯಿಸಿಕೊಂಡಿದ್ದಾರೆ. ಎಲ್ಲೆಲ್ಲಿ ಇದ್ದಾರೆ? ಬಹಳ ವಿಚಿತ್ರ. ತಸ್ಯ ಉಷ್ಣಿಗ್ಲೌಮಾನಿ ತ್ವಗ್ಗಾಯತ್ರಿ ತ್ರಿಷ್ಟುಬ್ ಮಾಂಸಂ ಅನುಷ್ಟುಬ್ ಸ್ನಾವಾನಿ ಅಸ್ಥಿ ಜಗತಿ ಪಂಕ್ತಿರ್ಮಜ್ಜ ಪ್ರಾಣೋ ಬೃಹತಿ ಅಂತ 7 ಛಂದಸ್ಸುಗಳು ಎಲ್ಲೆಲ್ಲಿ ಇದ್ದಾವೆ? ಉಷ್ಣಿಗ್ ಲೋಮಾನಿ. ಉಷ್ಣಿಕ್ ಛಂದಸ್ಸುಂಟಲ್ಲ, ಅದು ಭಗವಂತನ ರೋಮಗಳಲ್ಲಿ ಇವೆ. ಅಲ್ರಿ, ನೀವು ಜ್ಞಾನಾನಂದಮಯ ಶರೀರ ಅಂತೇಳಿ ರೋಮ ಎಲ್ಲಿಂದ ಬರಬೇಕು? ಜ್ಞಾನದ ರೋಮ ಅಂತ ಉಂಟು. ಭಗವಂತನ ಶರೀರ ನಮ್ಮ ಶರೀರದ ಹಾಗೆಯೇ ನೋಡಲಿಕ್ಕೆ ಅದರಲ್ಲಿ ಚರ್ಮ ಕಾಣುತ್ತೆ, ರೋಮ ಕಾಣುತ್ತೆ, ಒಳಗಿನ ಮಾಂಸ ಎಲ್ಲವೂ ಇದೆ. ಆದರೆ ನಮ್ಮ ಹಾಗೆ ಪಂಚಭೂತಗಳಿಂದ ನಿರ್ಮಿತವಾದ ರೋಮ ಅಲ್ಲ, ಪಂಚಭೂತಗಳಿಂದ ನಿರ್ಮಿತವಾದ ತ್ವಕ್ ಅಲ್ಲ, ಅದು ಜ್ಞಾನಾನಂದಮಯವಾದ ತ್ವಕ್.
ನಮ್ಮ ಹೊರಗಿನ ಶರೀರ ಹೇಗಿದೆ ಹಾಗೆಯೇ ಒಳಗಿನಿಂದ ಜ್ಞಾನಾನಂದಮಯವಾದ ದೇಹವೂ ಇದೆ. ಅದರ ಅನುಭವ ಈಗ ನಾವು ಹೇಳಿದರೂ ಅರ್ಥ ಆಗೋದಿಲ್ಲ. ಏನು ಜ್ಞಾನದ ರೋಮ ಅಂದರೆ ತಲೆ ಕೆಟ್ಟಿದೆ ವೇದಾಂತಿಗಳಿಗೆ, ಜ್ಞಾನಕ್ಕೆ ರೋಮ ಉಂಟಾ ಅಂತ ಹೇಳುವ ಪಂಚಾತಿಗೆ. ಯಾಕೆಂದರೆ ನಮಗೆ ಆ ಜ್ಞಾನಾನಂದದ ಒಂದು ವಸ್ತುವಿನ ಅಸ್ತಿತ್ವದ ಅರಿವೇ ಇಲ್ಲ, ಅದರ ಪರಿಜ್ಞಾನವೇ ಇಲ್ಲ. ಹಾಗಾಗಿ ನಮ್ಮ ಸ್ವರೂಪ ಜ್ಞಾನಾನಂದಮಯ ಅದೇ ಗೊತ್ತಿಲ್ಲ, ಭಗವಂತನ ಜ್ಞಾನಾನಂದಮಯ ಶರೀರ ಹೇಗೆ ತಿಳಿಯಬೇಕು ಅದು ತಿಳಿಯೋಲ್ಲ. ಆದರೆ ಭಗವಂತನಿಗೆ ನೋಡುವ ಕಣ್ಣಿಗೆ ಎಲ್ಲವೂ ಇದೆ. ಚರ್ಮ ಇದೆ, ರೋಮ ಇದೆ, ಅಸ್ಥಿ ಇದೆ, ಮಾಂಸ ಇದೆ, ಮಜ್ಜ ಎಲ್ಲ. ಆದರೆ ಅದು ಎಲ್ಲವೂ ಜ್ಞಾನಾನಂದ ಸ್ವರೂಪ. ಅಂಥ ಜ್ಞಾನಾನಂದ ಸ್ವರೂಪವಾದ ಭಗವಂತನ ಶರೀರದಲ್ಲಿ ಮತ್ತು ಪ್ರಾಣದೇವರ ಶರೀರದಲ್ಲಿ, ಪ್ರಾಣದೇವರ ಶರೀರದಲ್ಲಿ ಅವರಿಗೊಂದು ಜ್ಞಾನಾನಂದಮಯ ದೇಹ ಉಂಟಲ್ಲ, ಅದು ಬಿಟ್ಟು ಈ ಹೊರಗಿನ ದೇಹವೂ ಆಗ್ಬೋದು, ಏನು ತಪ್ಪೇನೂ ಇಲ್ಲ. ತ್ವಕ್ ಅದು ಲೋಮಾನಿ ಉಷ್ಣಿಕ್ ಛಂದಸ್ಸು ಉಂಟಲ್ವ, ಗಾಯತ್ರಿ ಬಿಟ್ಟರು, ಅದರ ಮೇಲೆ ಛಂದಸ್ಸು ತಗೊಂಡ್ರು, ಅದರ ಅಡಿಯಲ್ಲಿ ಗಾಯತ್ರಿ ಅಲ್ವಾ. ಉಷ್ಣಿಕ್ 28, ಅದರ ಕೆಳಗಿಲ್ಲ 24, ಮೇಲಿನಿಂದ ರೋಮ ಇದೆ, ಅದರ ಅಡಿಯಲ್ಲಿ ಚರ್ಮ ಇದೆ, ಅದು ಚರ್ಮ ಗಾಯತ್ರಿ. ತ್ವಕ್ ಗಾಯತ್ರಿ ಉಷ್ಣಿಕ್ ಲೋಮಾನಿ. ಉಷ್ಣಿಕ್ ಛಂದಸ್ಸು ಭಗವಂತನ ಲೋಮಗಳನ್ನು ಆಶ್ರಯಿಸಿಕೊಂಡಿದೆ. ತ್ವಕ್ಕಿನಲ್ಲಿ ಗಾಯತ್ರಿ ಛಂದಸ್ಸಿದೆ. ಇದೆಲ್ಲ ಒಂದು ತಮಾಷೆ ಇದೆ. ಇನ್ನು ಮೊದಲು ವೇದದಲ್ಲಿ ಇವು ಹೇಗಿದ್ದಾವೆ ಅಂತ ನೋಡಿ, ಅವಾಗ ಯಾಕೆ ಹಾಗೆ ಹೇಳಿದ್ದಾರೆ ಅಂತ ಗೊತ್ತಾಗತ್ತೆ. ತ್ರಿಷ್ಟುಪ್ ಅನ್ನೋದು ಭಗವಂತನ ಮಾಂಸವನ್ನು ಆಶ್ರಯಿಸಿಕೊಂಡಿದೆ. ಇಡೀ ಛಂದಸ್ಸುಗಳಲ್ಲಿ ವೈದಿಕವಾಗಿರುತ್ತೆ. ವೇದ ಪುರುಷ, ನೀವು ಇಡೀ ವೇದವನ್ನೇ ಒಂದು 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 ಘಟಕವಾಗಿ ತಗೊಳ್ಳಿ. ವೇದವನ್ನು ಒಂದು ಪರ್ಸಾನಿಫಿಕೇಶನ್ ಆಫ್ ವೇದಿಕ್ ಲಿಟ್ರೇಚರ್, ಅದನ್ನು ಒಂದು ವ್ಯಕ್ತಿಯಾಗಿ ಗಮನಿಸಿ. ಆ ವೇದದಲ್ಲಿ ಮಾಂಸ ಯಾವುದು, ರೋಮ ಯಾವುದು, ಚರ್ಮ ಯಾವುದು ಅಂದರೆ ಅವರು ಹೇಳಿದರು ವೇದದಲ್ಲಿ ತ್ರಿಷ್ಟುಪ್ ಛಂದಸ್ಸು ಉಂಟಲ್ವ ಅದು ಮಾಂಸ, ಗಾಯತ್ರಿ ಛಂದಸ್ಸು ಉಂಟಲ್ವ ಅದು ತೊಗಲು, ಉಷ್ಣಿಕ್ ಉಂಟಲ್ವ ಅದು ರೋಮ. ವೇದದಲ್ಲಿ ಕೂಡ ಅದೇ ರೀತಿ. ಯಾಕೆಂದರೆ ನಿಮಗೆ ಮೊದಲು ವೇದದಲ್ಲಿ ಈ ಮಂತ್ರಗಳು ಹೇಗಿದ್ದಾವೆ ಅಂತ ಭಾರಿ ವಿಚಿತ್ರ. ಗಾಯತ್ರಿಯಿಂದ ತಗೊಳ್ಳೋಣ. ಗಾಯತ್ರಿ ಛಂದಸ್ಸು ಒಟ್ಟು 10,552 ಮಂತ್ರಗಳಿವೆ ವೇದದಲ್ಲಿ. ಆ 10,500 ಅಂತ ಇಟ್ಕೊಳ್ಳಿ ಸ್ಥೂಲವಾಗಿ, 10,552 ಮಂತ್ರಗಳಿವೆ. ಆ ಮಂತ್ರಗಳಲ್ಲಿ ಗಾಯತ್ರಿ ಮಂತ್ರ ಎಷ್ಟು ಗೊತ್ತುಂಟಾ? ಸುಮಾರು 4ನೇ ಒಂದು ಅಂಶ, 4ನೇ ಒಂದು ಅಂಶಕ್ಕಂತೂ ಸ್ವಲ್ಪ ಕಡಿಮೆ. ಎಷ್ಟು? 2,449. ಇದು ಗಾಯತ್ರಿ ಮಂತ್ರಗಳು. ಅದು ಇಡೀ ವೇದ ಪುರುಷನಿಗೆ ಹೊರಗಿನ ಆವರಣ ಇದ್ದ ಹಾಗೆ ಚರ್ಮ, ಅದರ ಮೇಲೆ ರೋಮ ಇದ್ದ ಹಾಗೆ ಉಷ್ಣಿಕ್ ಛಂದಸ್ಸಿದೆ. ಅಲ್ಲಲ್ಲಿ ರೋಮ ಬಂದ ಹಾಗೆ ಉಷ್ಣಿಕ್ ಛಂದಸ್ಸಿದೆ. ಉಷ್ಣಿಕ್ ಛಂದಸ್ಸಿರುವುದು ಎಷ್ಟು? 398 ಅಷ್ಟೇ. 2,000 ಚರ್ಮದಲ್ಲಿ ಅದರ ಮೇಲಿನಿಂದ ಉಷ್ಣಿಕ್ ಛಂದಸ್ಸು 398 ಮಂತ್ರಗಳಿರುವುದು. 10,552 ಮಂತ್ರಗಳಲ್ಲಿ 398 ಮಂತ್ರಗಳು ಉಷ್ಣಿಕ್ ಛಂದಸ್ಸಿರುವುದು. ಆಮೇಲೆ ಅನುಷ್ಟುಪು. ಅನುಷ್ಟುಪು ಅಂದರೆ ಅನುಷ್ಟುಪು ಏನು ಅಂದರೆ ಒಳಗಿರತಕ್ಕಂಥ ನರನಾಡಿಗಳು, ಸ್ನಾಯುಗಳು ಇದ್ದ ಹಾಗೆ. ಅದು ಎಷ್ಟಿದೆ? ಅನುಷ್ಟುಪು 858 ಮಂತ್ರಗಳಿರೋದು. ಇಡೀ 10,500 ಚಿಲ್ಲದಲ್ಲಿ ಅನುಷ್ಟುಪ ಮಂತ್ರಗಳಿರೋದು 858 ಅಷ್ಟೇ. ಆಮೇಲೆ ಬೃಹತಿ ಎಲ್ಲಕ್ಕಿಂತ ಕಮ್ಮಿ, 371. 398 ಇತ್ತು ಗಾಯತ್ರಿ. ಇದು ಗಾಯತ್ರಿ ಅಲ್ಲ, ಉಷ್ಣಿಕ್, ಅದಕ್ಕಿಂತಲೂ ಕಮ್ಮಿ. ಎಲ್ಲಕ್ಕಿಂತ ಕಮ್ಮಿ ಇರೋದು ಬೃಹತಿ ಮಂತ್ರ. ಆದರೆ ಬೃಹತಿ ಅನ್ನೋದು ಪ್ರಾಣೋ ಬೃಹತಿ, ಅದು ಇಡೀ ವೇದದ ಉಸಿರು ಅಂತ ಹೇಳಿದರು. ಯಾಕೆ ಅಂದರೆ ಒಂದು ತಮಾಷೆಯನ್ನು ಗೊತ್ತುಂಟಾ? ಇರುವುದು ಬರೇ ಮೂಗಿನಲ್ಲಿ ಮಾತ್ರ ಉಸಿರು, ಅದು ಇಡೀ ದೇಹದಲ್ಲಿ ವ್ಯಾಪಿಸಿಕೊಂಡಿದೆ ಆ ಪ್ರಾಣಶಕ್ತಿ. ಹಾಗೆಯೇ ಇರೋದನ್ನು 371 ಮಂತ್ರ, ಅದು ಇಡೀ ವೇದವನ್ನು ವ್ಯಾಪಿಸಿಕೊಂಡಿದೆ ಬೃಹತಿ ಛಂದಸ್ಸು. ಯಾಕೆ ಅಂದರೆ ಈಗ ಇರತಕ್ಕಂಥ ವೇದ, ಋಗ್ವೇದದ ಒಟ್ಟು ಮಂತ್ರಗಳ, ಈಗ ಅಷ್ಟಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಇದೆ, ಒಟ್ಟು ಮಂತ್ರಗಳ ಅಕ್ಷರ ಸಂಖ್ಯೆ ಇದೆಲ್ಲ ವೇದಿಕ್ ಮ್ಯಾಥಮೆಟಿಕ್ಸ್. ಸ್ವಲ್ಪ ನಿಮಗೆ ಕಿರಿಕಿರಿ ಅನ್ನಿಸ್ಬಹುದು, ಬಹಳ ಮುಖ್ಯವಾದದ್ದು. ಒಟ್ಟಿಗೆ 4,32,000 ಅಕ್ಷರಗಳಿವೆ ಋಗ್ವೇದದಲ್ಲಿ. ಅದು ಇಡೀಯನ್ನು ಬೃಹತಿ ಮಾಡಿ, ಅಂದರೆ 36ರಿಂದ ಭಾಗಿಸಿ. 4,32,000 ಭಾಗಿಸು 36 ಅಂದರೆ 12,000. ಇಡೀ ಋಗ್ವೇದ 10,552 ಮಂತ್ರಗಳು ನೀವು 36ರಿಂದ ಭಾಗಿಸಿದರೆ 12,000 ಬೃಹತಿ ಆಗಿಬಿಡುತ್ತೆ. ಹಾಗಾಗಿ ಅದು ಬರೇ ಮೂಗಿನ ಉಸಿರು,
ಇರೋದು 371, ಆದರೆ ಇಡೀ ವೇದವನ್ನು ವ್ಯಾಪಿಸಿಕೊಂಡಿದೆ. ಪ್ರಾಣಶಕ್ತಿ ಉಸಿರಾಟದಿಂದ ಇಡೀ ದೇಹ ನಿಂತಿರುವುದು. ಈ ಚಮತ್ಕಾರ ಬೃಹತಿಯಲ್ಲಿದೆ. ಆಯಿತು. ಆಮೇಲೆ ಬೃಹತಿ ಆದಮೇಲೆ ಪಂಕ್ತಿ. ಪಂಕ್ತಿ 498 ಮಂತ್ರಗಳಿವೆ. ಅದು ಅಷ್ಟೇ. ಉಷ್ಣಿಕು 398, ಪಂಕ್ತಿ 498, ಬೃಹತಿ 371, ಅದಕ್ಕಿಂತ ಎಲ್ಲಕ್ಕಿಂತ ಕಡಿಮೆ. ಆಮೇಲೆ ತ್ರಿಷ್ಟುಪ್ಪು ಎಲ್ಲಕ್ಕಿಂತ ಜಾಸ್ತಿ. ವೇದದಲ್ಲಿರುವುದು 44 ಅಕ್ಷರಗಳ ತ್ರಿಷ್ಟುಪ್ ಛಂದಸ್ಸು ಎಲ್ಲಕ್ಕಿಂತ ಜಾಸ್ತಿ. ಆದ್ದರಿಂದ ಇಡೀ ದೇಹವನ್ನು ತುಂಬುವುದು ಮಾಂಸ, ಫ್ಲೆಶ್, ಅದು ತ್ರಿಷ್ಟುಪ್. ತ್ರಿಷ್ಟುಪ್ ಮಾಂಸಂ, ಇಡೀ ದೇಹ ತುಂಬಿ ನಿಲ್ಲುವುದು ಮಾಂಸದಿಂದ. ಇಡೀ ಋಗ್ವೇದ ತುಂಬಿರುವುದು ತ್ರಿಷ್ಟುಪ್ ಛಂದಸ್ಸಿನಿಂದ. ತ್ರಿಷ್ಟುಪ್ ಮಾಂಸಂ ಎಷ್ಟಿದೆ? ಓಹೋ, ಅದು 10,000 ಏನು ತಿಳಿದ್ರೆ 4,251 ಮಂತ್ರಗಳು ತ್ರಿಷ್ಟುಪ್ಪಿನದ್ದು. ಅಂದರೆ ಹತ್ರ ಅರ್ಧಾಂಶ. ಆಮೇಲೆ ಜಗತಿ, ಅದು ಸ್ಥಿರವಾಗಿ ಎಲ್ಲ ಕಡೆ ಅಲ್ಲ, ಅಲ್ಲಲ್ಲಿ ಸ್ಥೈರ್ಯ ಕೊಡುವ, ತ್ರಿಷ್ಟುಪ್ಪಿಗೆ ಸ್ಥೈರ್ಯ ಕೊಡತಕ್ಕಂತೆ ಅಲ್ಲಲ್ಲಿ ಇರುವಂಥದ್ದು. ಅಸ್ಥಿ, ಎಲುಬಿನ ಸ್ಥಾನದಲ್ಲಿ ಜಗತಿ ಛಂದಸ್ಸಿದೆ. ಅದು ಋಗ್ವೇದದ ಒಟ್ಟು ಮಾಂಸದಿಂದ ತುಂಬಿದ ದೇಹದಲ್ಲಿ ಅಸ್ಥಿಯಾಗಿ ಅಲ್ಲಲ್ಲಿ ಜಗತಿ ಇದೆ. ಅದು ಎಷ್ಟಿದೆ? 1346. ಇದಿಷ್ಟು ಛಂದಸ್ಸು. ಇನ್ನೂ ಬೇರೆ ಬೇರೆ ಛಂದಸ್ಸುಗಳಿವೆ. ಅದು ಅತಿ ಛಂದಸ್ಸು, ಅದು ಬಿಡಿ. 7 ಛಂದಸ್ಸುಗಳಲ್ಲಿ ಇರತಕ್ಕ ಸಂಖ್ಯೆ ಇದು. ಈ ಸಂಖ್ಯೆ ನೋಡಿದರೆ ಇಲ್ಲಿ ಹೇಳಿದ್ದು ಕರೆಕ್ಟ್ ಆಗತ್ತೆ. ಇದು ರೋಮಗಳ ಹಾಗೆ ಅಲ್ಲಲ್ಲಿ ಚದರಿಕೊಂಡಿದೆ, ಒಂದು ತೊಗಲಿನ ಹಾಗೆ. ಆಮೇಲೆ ಅವ್ರು ಹೇಳಿದರು ಉಷ್ಣಿಕ್ ಲೋಮಾನಿ, ಉಷ್ಣಿಕು ಲೋಮದಂತೆ ಚರ್ಮದ ಮೇಲೆ ಇದೆ ಅದು, ಅದರ ಕೆಳಗೆ ಚರ್ಮದಂತೆ ಗಾಯತ್ರಿ ಇದೆ. ಇಡೀ ವೇದಕ್ಕೆ ಒಂದು ಆಕಾರ, ಶೇಪ್ ಕೊಟ್ಟದ್ದು ಗಾಯತ್ರಿ, ಚರ್ಮ ಅಲ್ವ ಆಕಾರ. ಅದರ ಮೇಲೆ ಗಾಯತ್ರಿ, ಉಷ್ಣಿಕ, ಅನುಷ್ಟುಪ್ಪು. ಅದು ಎಂಥದ್ದು ಅಂದರೆ ಅದು ದೇಹದ ಒಳಗೆ ಇರತಕ್ಕಂಥ ಸ್ನಾಯುಗಳ ಹಾಗೆ. ಅನುಷ್ಟುಪ್ ಸ್ನಾವಾನಿ, ತ್ರಿಷ್ಟುಪ್ಪು ಮಾಂಸದಂತೆ, ಅನುಷ್ಟುಪ್ಪು ನರಮಂಡಲದ ಹಾಗೆ. ಅಸ್ಥಿ ಜಗತಿ ಛಗಸ್ಸು ಅಸ್ಥಿಯಂತೆ, ಎಲುಬಿನಂತೆ. ಅಂದರೆ ಅಷ್ಟೇ ಅಲ್ಲ ಇಲ್ಲಿ ಅರ್ಥ. ಈಗ ನಾನು ಸ್ಥೂಲವಾಗಿ ವೇದ ಪುರುಷನ ಒಂದು ಆಕೃತಿಯನ್ನು ನಿಮ್ಮ ಮುಂದೆ, ಇದೊಂದು ಅಲಂಕಾರಿಕವಾದ ಕಲ್ಪನೆ. ಪಂಕ್ತಿ ಮಜ್ಜ, ಪಂಕ್ತಿ ಛಂದಸ್ಸು ಅದು ಇರೋದೇ 498. ಅದು ಹೇಗೆ ಅಂದರೆ ಒಳಗಿನಿಂದ ಮಜ್ಜ ಇದ್ದ ಹಾಗೆ. ಮಜ್ಜ ಅಂತಂದರೆ ಮ್ಯಾರೋಸ್ ಅಂತಾರೆ ಇಂಗ್ಲೀಷ್ನಲ್ಲಿ, ಅಸ್ಥಿ ಸಾರ, ಅದು ಇದ್ದ ಹಾಗೆ. ಆಮೇಲೆ ಕೊನೆಗೆ ಪಂಕ್ತಿ ಪ್ರಾಣೋ ಬೃಹತಿ, ವೇದದ ಉಸಿರಿನಂತೆ ಬೃಹತಿ ಛಂದಸ್ಸಿದೆ, ಉಸಿರಾಟದಂತೆ, ಮೂಗಿನಂತೆ. ಇದು ಇಷ್ಟು ಒಂದು ವೇದ ಪುರುಷನಿಗೆ ಒಂದು ಅಲಂಕಾರಿಕವಾದ ಆಕಾರ ಆಯಿತು. ಇಷ್ಟೇ ಅಲ್ಲ ಇಲ್ಲಿಯ ಉದ್ದೇಶ. ಈ ದೇವತೆಗಳು ಭಗವಂತನ ಈ ಅವಯವಗಳನ್ನು ಆಶ್ರಯಿಸಿಕೊಂಡಿದ್ದಾರೆ. ಉಷ್ಣಿಕ್ ಲೋಮಾನಿ, ಭಗವಂತನ ಜ್ಞಾನಾನಂದಮಯವಾದ ರೋಮದಲ್ಲಿ ಉಷ್ಣಿಕ್ ಛಂದಸ್ಸಿನ ದೇವತೆ ಆಶ್ರಯಿಸಿಕೊಂಡಿದ್ದಾಳೆ. ಉಷ್ಣಿಕ್ ದೇವತೆ ಸೂರ್ಯಪತ್ನಿ, ಸೂರ್ಯ ಮತ್ತು ಸೂರ್ಯಪತ್ನಿ ಸಂಜ್ಞಾ ಭಗವಂತನ ರೋಮದಲ್ಲಿದ್ದಾರೆ, ಆಶ್ರಯಿಸಿಕೊಂಡು ಉಪಾಸನೆ ಮಾಡ್ತಾ ಇದ್ದಾರೆ. ತ್ವಕ್ ಗಾಯತ್ರಿ, ಗಾಯತ್ರಿಯ ದೇವತೆಯಾಗಿರತಕ್ಕಂಥ ಅಗ್ನೇಯರ ಗಾಯತ್ರಿ ಭವತ್, ಸ್ವಾಹಾದೇವಿ ಮತ್ತು ಅಗ್ನಿ ಭಗವಂತನ ತ್ವಗೇಂದ್ರಿಯದನ್ನು ಆಶ್ರಯಿಸಿಕೊಂಡಿದ್ದಾರೆ. ಇದು ಯಾವ ಚರ್ಮ, ಯಾವ ರೋಮ, ಎಲ್ಲ ಜ್ಞಾನಾನಂದಮಯ. ಅದ್ರ ಬಗ್ಗೆ ಏನು ತಲೆಗೆ, ಮತ್ತು ಅದಕ್ಕೆ ವ್ಯತ್ಯಾಸವೂ ಇಲ್ಲ. ಭಗವಂತನ ರೋಮ ಬೇರೆ, ಭಗವಂತನ ಚರ್ಮ ಬೇರೆ, ಭಗವಂತನ ಅಸ್ಥಿ ಬೇರೆ ಅಲ್ಲ, ಎಲ್ಲ ಒಂದೇ. ಆದರೂ ಎಲ್ಲ ಬೇರೆ ಬೇರೆಯಾಗಿ ಕಾಣುತ್ತೆ ಅಷ್ಟೇ. ಭಗವಂತನ ಅವತಾರ ಎಲ್ಲ ಒಂದೇ ಅಲ್ವ. ರಾಮ ಕೃಷ್ಣ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ. ಅದು ರಾಮ ಬೇರೆಯಾಗಿ ಕೃಷ್ಣ ಬೇರೆಯಾಗಿ ಬೇರೆ ದೇಶದಲ್ಲಿ ಬೇರೆ ಕಾಲದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಹಾಗೆ ಬೇರೆಯಾಗಿ ಕಾಣಿಸಿಕೊಳ್ಳುತ್ತೆ. ಎಲ್ಲವೂ ಜ್ಞಾನಾನಂದಮಯವಾದ ಅಖಂಡ ಒಂದೇ. ಅದು ಏನು ಮಧ್ಯದಲ್ಲಿ ಯಾವ ಭೇದವೂ ಅಂತರವೂ ತಾರತಮ್ಯವೂ ಇಲ್ಲ. ಅದು ಆದರೂ ಬೇರೆ ಇದ್ದ ಹಾಗೆ ಕಾಣುತ್ತೆ. ಅಂಥ ಸ್ಥಿತಿಯಲ್ಲಿ ಜ್ಞಾನಾನಂದಮಯವಾದ ಭಗವಂತನ ರೋಮಗಳಲ್ಲಿ ಉಷ್ಣಿಕ್ ದೇವತೆಯಾಗಿರತಕ್ಕಂಥ ಸೂರ್ಯ ಮತ್ತು ಸ್ವಾಹ ಇದ್ದಾರೆ. ತ್ವಕ್ ಗಾಯತ್ರಿ, ಭಗವಂತನ ತ್ವಗೀಂದ್ರಿಯದಲ್ಲಿ, ಜ್ಞಾನಾನಂದಮಯವಾದ ತ್ವಗೀಂದ್ರಿಯದಲ್ಲಿ ಅಗ್ನಿ ಮತ್ತು ಅಗ್ನಿಯ ಪತ್ನಿ ಸ್ವಾಹ ಇದ್ದಾರೆ. ತ್ರಿಷ್ಟುಪ್ ಮಾಂಸಂ, ಒಳಗಿನಿಂದ ಜ್ಞಾನಾನಂದಮಯವಾದ ಮಾಂಸದಲ್ಲಿ ತ್ರಿಷ್ಟುಪ್ ದೇವತೆಯಾಗಿರತಕ್ಕಂಥ ಇಂದ್ರ ಮತ್ತು ಶಚಿ ಇದ್ದಾರೆ. ತ್ರಿಷ್ಟುಪ್ಪಿನ ದೇವತೆ ಇಂದ್ರ ಮತ್ತು ಶಚಿ ಅಂತ ನಾನು ಆಗ ಹೇಳಿದೆ. ಆಮೇಲೆ ಅನುಷ್ಟುಪ್ಪು ಚಂದ್ರ ಮತ್ತು ರೋಹಿಣಿ, ಅನುಷ್ಟುಪ್ ದೇವತೆಗಳು ಎಲ್ಲಿದ್ದಾರೆ? ಅನುಷ್ಟುಪ್ ಸ್ನಾವಾನಿ, ಭಗವಂತನ ಸ್ನಾಯುಗಳಲ್ಲಿ, ಒಳಗಿನಿಂದ ನರಗಳಲ್ಲಿ ತುಂಬಿಕೊಂಡಿದ್ದಾರೆ.
ಜಗತಿ ಛಂದಸ್ಸಿನ ದೇವತೆಗಳು ಎಲ್ಲ ದೇವತಾ ಸ್ತ್ರೀಯರು, ಸಮಸ್ತ ದೇವತಾ ಸ್ತ್ರೀಯರು, ಹಿಂದೆ ಬಂದ ಎಲ್ಲ 6 ಛಂದಸ್ಸುಗಳ ದೇವತೆಗಳು ಸ್ತ್ರೀಯರು ಮತ್ತು ಅವರು ಸಪತ್ನೀಕರಾದ ಅವರ ಗಂಡಂದಿರು ಕೂಡ. ಅವರು ಎಲ್ಲಿಂದರೆ ಅಸ್ಥಿ ಜಗತಿ, ಭಗವಂತನ ಅಸ್ಥಿಸ್ಥಾನೀಯವಾಗಿರತಕ್ಕ ಹಾಗೆ ಕಾಣುವ ಜ್ಞಾನಾನಂದಮಯವಾದ ಅಸ್ಥಿಯಲ್ಲಿ ನೆಲೆಸಿದ್ದಾರೆ. ಆಮೇಲೆ ಪಂಕ್ತಿ ಮಜ್ಜ, ಭಗವಂತನ ಮಜ್ಜಾದಲ್ಲಿ ಪಂಕ್ತಿ ಛಂದಸ್ಸಿನ ದೇವತೆ, ಪಂಕ್ತಿ ಛಂದದ ದೇವತೆ ವಿರಾಟ್, ಮಿತ್ರಾವರುಣರ ಪತ್ನಿಯರು ಚರ್ಷಣಿ ಮತ್ತು ರೇವತಿ ಅವರಿದ್ದಾರೆ. ಮತ್ತು ಕೊನೆಗೆ ಪ್ರಾಣೋ ಬೃಹತಿ, ಭಗವಂತನ ಉಸಿರಿನಲ್ಲಿ ಮೂಗಿನಲ್ಲಿ ಬೃಹತಿ ಛಂದಸ್ಸಿದೆ. ಅದನ್ನೇ ಬೃಹತಿ ಛಂದಸ್ಸಿನ ದೇವತೆ ಪ್ರಾಣದೇವರು, ಅವರು ಮೂಗಿನಲ್ಲೇ ಇರೋದು, ಮೂಗಿನ ಮೂಲಕ ಇವರು. ಅಲ್ಲಿಂದಲೇ ಭಗವಂತ ಬೃಹತಿ ಛಂದಸ್ಸನ್ನು ಆಶ್ರಯವಾಗಿ ಇರಿಸಿಕೊಂಡ ಬೃಹತಿ ಛಂದಸ್ಸಿನ ದೇವತೆಗಳಾಗಿರತಕ್ಕಂಥ ಬೃಹಸ್ಪತಿ ತಾರೆಯರು ಪ್ರಾಣಭಾರತೀಯರು ಭಗವಂತನ ಮೂಗನ್ನು ಆಶ್ರಯಿಸಿಕೊಂಡಿದ್ದಾರೆ. ಭಗವಂತನ ದೇಹದಲ್ಲಿ ಮತ್ತು ಪ್ರಾಣದೇವರ ದೇಹದಲ್ಲಿ ಈ ರೀತಿ, ಪ್ರಾಣದೇವರ ದೇಹದಲ್ಲಿ ಬೃಹತಿ ಇದ್ದಾಳೆ ಅಂದರೆ ಪ್ರಾಣದೇವರಲ್ಲ, ಬೃಹತಿ ಅಂದರೆ ಅಲ್ಲಿ ಪ್ರಾಣಪತ್ನಿ ಮಾತ್ರ, ತಾರಾ ಅಲ್ಲಿದ್ದಾಳೆ. ಹೀಗೆ ಪ್ರಾಣತತ್ವದಲ್ಲಿ ಮತ್ತು ಭಗವತ್ ತತ್ವದಲ್ಲಿ ಸಮಸ್ತ ಛಂದೋಭಿಮಾನಿ ದೇವತೆಗಳು ಸೇರಿಕೊಂಡು ಭಗವಂತನನ್ನು ಆವರಿಸಿಕೊಂಡು ತುಂಬಿದ್ದಾರೆ, ಎಲ್ಲ ಕಡೆ ತುಂಬಿದ್ದಾರೆ. ಈ ಸ್ಥಾನದಲ್ಲಿ ಹೇಳುವುದೊಂದು ವಿಶೇಷ ಉಂಟು. ಈಗ ನಿಮಗೊಂದು ಚಮತ್ಕಾರ ಬಂತು. ಈಗ ಏನು ಗೊತ್ತಾ, ಈ ಶಬ್ದಗಳಿಗೆ ಎಲ್ಲ ಒಂದು ಅರ್ಥ ನಾವು ಮೊದಲು ಮಾಡ್ಕೋಬೇಕು. ಭಗವಂತನ ಇಂದ್ರಿಯಗಳಿಗೆ ಹೆಸರು ಹೇಳಿದ್ದಾರಲ್ಲ, ಅದಕ್ಕೆ ಮತ್ತೆ ಈ ಛಂದಸ್ಸುಗಳಿಗೆ ಹೆಸರು ಹೇಳಿದ್ದಾರೆ. ಈ ಛಂದಸ್ಸುಗಳಿಗೆ ಆಶ್ರಯವಾದ ಭಗವಂತನ ಶರೀರ ಉಂಟಲ್ಲ, ಅದಕ್ಕೂ ಅದೇ ಹೆಸರು. ಲೋಮಗಳಿಗೆ ಅಧಿಷ್ಠಾನವ, ಲೋಮದಲ್ಲಿ ಕುಳಿತಿರತಕ್ಕಂಥ ಒಂದು ಉಷ್ಣಿಕ್ ಛಂದಸ್ಸಿನ ದೇವತೆ ಅಲ್ವಾ, ಆ ಲೋಮಕ್ಕೆ ಉಷ್ಣಿಕ್ ಒಂದು ಹೆಸರು. ಆ ಹೆಸರುಗಳು ಭಗವಂತನ ಹೆಸರುಗಳೇ ಆಗಿಬಿಡ್ತವೆ. ಹೋಗ್ಕೊಳ್ಳಿ. ಈಗ ಆಯಾ ಇಂದ್ರಿಯಗಳಲ್ಲಿ ಬೇರೆ ಬೇರೆ ಸ್ಥಾನಗಳಲ್ಲಿ ಆ ದೇವತೆಗಳಿದ್ದಾರಲ್ಲ, ಅದಕ್ಕೊಂದು ಕೃತ್ಯ ಇದೆ. ಈಗ ಏನು ಗೊತ್ತುಂಟ, ಉಷ್ಣಿಕ್ ಛಂದಸ್ಸು ಭಗವಂತನ ಲೋಮದಲ್ಲಿ ಆಶ್ರಯಿಸಿಕೊಂಡಿದೆ. ಯಾಕೆ ಅಂದರೆ ನಮಗೆ ಯಾವುದಾದರೂ ರೋಮಗಳಿಗೆ ಸಂಬಂಧಪಟ್ಟ ರೋಗ ಬಂದರೆ ಬರುತ್ತೆ, ರೋಮ ಎಲ್ಲ ಉದುರೋದು, ತಲೆ ಪೂರ ಬಾಲ್ಡ್ ಆಗಿಬಿಡೋದು, ಏನು ಮಾಡಿದ್ರು, ಏನು ಮದ್ದು ಮಾಡಿದ್ರು ರೋಮ ಉದುರೋ, ಇಂಥದ್ದೇ ರೋಮಕ್ಕೆ ಸಂಬಂಧಪಟ್ಟ ಯಾವುದಾದರೂ ರೋಗಗಳು ನಮ್ಮನ್ನು ಕಾಡಿದರೆ ಅದಕ್ಕೆ ಮದ್ದು ಉಷ್ಣಿಕ್ ಛಂದಸ್ಸು. ಅದರಿಂದ ಉಷ್ಣಿಕ್ ಲೋಮಾನಿ, ಅದು ಉಷ್ಣಿಕ್ ಛಂದಸ್ಸು ಅಂದರೆ ಅಲ್ಲಿ ಹೇಗೆ ಹಾಡಬೇಕು, ಉಷ್ಣಿಕ್ ಛಂದಸ್ಸು ಹಾಡಿದರೆ ಆಗಲಿಲ್ಲ. ಉಷ್ಣಿಕ್ ಛಂದಸ್ಸಿನ ಸ್ವರ ಯಾವುದು? ಋಷಭ ಸ್ವರ. ಗಾಯತ್ರಿಗೆ ಷಡ್ಭುಜ, ಉಷ್ಣಿಕ್. ಆದ್ದರಿಂದ ಭಗವಂತನ ರೋಮದಲ್ಲಿ ಆಶ್ರಯಿಸಿಕೊಂಡು ಉಷ್ಣಿಕ್ ಛಂದಸ್ಸಿದೆ ಅಂತ ಅನುಸಂಧಾನ ಮಾಡ್ತಾ, ಆ ಉಷ್ಣಿಕ್ ಛಂದಸ್ಸಿನ ದೇವತೆ ಸೂರ್ಯಪತ್ನಿ ನನ್ನ ಕೂದಲುಗಳ ಆರೋಗ್ಯ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ಋಷಭದ ಸ್ಥಾಯಿಯಲ್ಲಿ ನೀವು ಉಷ್ಣಿಕ್ ಮಂತ್ರವನ್ನು ಹಾಡಿದರೆ ಎಲ್ಲ ರೋಗಗಳು, ಅಂದರೆ ರೋಮಕ್ಕೆ ಸಂಬಂಧಪಟ್ಟ ರೋಗಗಳು ಗುಣ ಆಗ್ತವೆ. ಆಮೇಲೆ ಚರ್ಮ ರೋಗ ಏನೋ ಎಲ್ಲ ಕೈಯಲ್ಲಿ ಎಕ್ಸಿಮಾ, ಭಯಂಕರ ಚರ್ಮ ರೋಗಗಳೆಲ್ಲ ಭಯಾನಕವಾದ ಎಕ್ಸಿಮಾ, ಹೌದು, ಅಥವಾ ಬಿಳಿ ತೊನ್ನು ಇರಬಹುದು. ಈ ಎಲ್ಲ ರೋಗಗಳು ಬಂದರೆ ಸಾಮಾನ್ಯವಾಗಿ ಇವತ್ತು ಅದಕ್ಕೆ ಈಗ ಎಕ್ಸಿಮಾ ಬಂದರೆ ಡಾಕ್ಟರ್ ತರೋದು ಮದ್ದಿಲ್ಲ ಅದಕ್ಕೆ. ಅವ್ರು ಹೇಳೋದೇನು ಅಂದರೆ ಅದು ಒಳ್ಳೇದು, ಇನ್ಮೇಲೆ ಸೋಪ್ ಹಾಕಿ ಸ್ನಾನ ಮಾಡಬೇಡಿ ಅಂತ ಹೇಳ್ತಾರೆ ಅಷ್ಟೇ. ಇದು ಏನು ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡಬಾರ್ದು ಅಂತ ಹೇಳ್ತಾರೆ. ಮದ್ದು ನಿಜವಾಗಿ ಪೂರ್ತಿ ಮದ್ದು ಇಲ್ಲ. ಆಯುರ್ವೇದದವರ ಹತ್ರ ಹೋದರೆ ನಾಲ್ಪಾಮರಂ ಅಂತ ಒಂದು ಕೊಡ್ತೇವೆ ಅಂತಾರೆ, ಕೊಡ್ತಾರೆ, ಆದರೆ ಗುಣ ಆಗೋಲ್ಲ. ಅದು ಹಚ್ಚಿದರೆ ಏನೋ ಆದರೆ ಆಯಿತು, ಇದೇನಿಲ್ಲ. ಅದಕ್ಕೆ ಗುಣ ಆಗತಕ್ಕಂಥ ಒಂದೇ ಒಂದು ಮೆಡಿಸಿನ್ ಅಂದರೆ ನಮ್ಮ ಮನೆಯಲ್ಲೇ ಇರುವಂಥದ್ದು, ಅದನ್ನು ನಾವು ಮಾಡೋಲ್ಲ, ಡಾಕ್ಟ್ರ್ ಹತ್ರ ಹೋಗ್ತೇವೆ. ಅದು ಬಿಟ್ಟರೆ ವೇದ 3 ಮೆಡಿಸಿನ್ ಉಂಟೀಗ. ನೀ ಚರ್ಮರೋಗ ಗುಣ ಆಗಲಿಕ್ಕೆ ಸ್ಕಿನ್ ಡಿಸೀಸಸ್, ಬಿಳಿ ತೊನ್ನು ಇರಬಹುದು ಅಥವಾ ಎಕ್ಸಿಮಾ ಇರ್ಬೋದು, ಎರಡೂ ಭಯಾನಕ. ಅದು ಯಾಕೆಂದರೆ ನೋಡುವುದಕ್ಕೂ ಅಸಹ್ಯ, ಗುಣವಾಗಲ್ಲ. ಇದಕ್ಕೆ ಒಂದು ಮದ್ದು ಏನು ಅಂದರೆ ಮನೆಯಲ್ಲೇ ಇರುವಂಥದ್ದು ಗೋಮಯ ಮತ್ತು ಮೃತ್ತಿಕೆ. ನೀವು ಎಲ್ಲಿ ಎಕ್ಸಿಮಾ ಇದೆ ಅಲ್ಲಿ ಗೋಮಯವನ್ನು ಅಥವಾ ಮೃತ್ತಿಕೆಯನ್ನು ಹಚ್ಚಿದರೆ, ಹಚ್ಚಿ ಸ್ನಾನ ಮಾಡಲಿಕ್ಕೂ ಹೀಗೆ ಮುಟ್ಟಿಸುವುದು, ಸೋಪ್ ಹಾಕಿ ತೊಳೆಯೋದಲ್ಲ, ಲೇಪನ ಮಾಡಬೇಕು. ನಾವು ಆಯಿಂಟ್ಮೆಂಟ್ ಹಚ್ಚಿದಾಗೆ ಲೇಪನ ಮಾಡಬೇಕು. ಲೇಪನ ಮಾಡಿ 1 ತಾಸು ಬಿಡಿ. ನೀವು ಯಾವ ಎಕ್ಸಿಮಾ ಇರಲಿ, ಯಾವ ರೋಗ ಇರಲಿ, 3 ದಿವಸಲ್ಲೇ ಗುಣ ಆಗುತ್ತೆ, ಮತ್ತೆಂದೂ ಬರೋಲ್ಲ. ಹಾಗಾಗಿ ಇದು ವೈದ್ಯಶಾಸ್ತ್ರದ ಮೆಡಿಸಿನ್ನು, ಮನೆ ಮದ್ದು. ನಮಗೆ ಹಿತ್ತಲ ಗಿಡ ಮದ್ದಲ್ಲ.
ಗೋಮಯ ಅಥವಾ ಮೃತ್ತಿಕೆ. ಅದಕ್ಕೋಸ್ಕರವೇ ಹಿಂದಿನ ಕಾಲದಲ್ಲಿ ಕ್ಷೌರ ಮಾಡಿಕೊಂಡ್ರೆ ಕಂಪಲ್ಸರಿಯಾಗಿ ಹಚ್ಚಿಕೊಂಡು ಗೋಮಯ ಮೃತ್ತಿಕೆ ಸ್ನಾನ ಮಾಡ್ತಿದ್ದರು ಗಂಡಸರು. ಯಾಕೆಂದರೆ ಯಾರ್ಯಾರದ್ದೋ ತಲೆ ಬೋಳಿಸಿದ ಬಾಳದು, ಅವನಿಗೆ ಅವನು ಎಲ್ಲೋ ಎಕ್ಸಿಮಾ ಆಯಿತು ಅನ್ನೋದು ಬೋಳಿಸಿ ಬರ್ತಾನೆ, ಅದು ನಮ್ಮ ತಲೆಗೂ ಅದನ್ನೇ ಕೆರೀತಾನೆ. ಅದಕ್ಕೆ ಯಾವ ರೋಗಾಣುಗಳು ಸಂಕ್ರಮಣ ಆಗದಿರಲಿ ಅಂತ ಎಲ್ಲೆಲ್ಲಿ ಅವರು ಬಾಳಿನಿಂದ ನಮ್ಮ ತಲೆಯನ್ನು ಕೆರೆಸಿದ್ದಾನೆ ಅಲ್ಲೆಲ್ಲ ಮೃತ್ತಿಕೆ ಗೋಮಯ ಹಚ್ಚಿಕೊಳ್ತಿದ್ರು, ಸೇಫ್. ಮತ್ತು ಎಂದೂ ಕೂಡ ಸ್ಕಿನ್ ಡಿಸೀಸ್ ಬರೋಲ್ಲ. ಸ್ಕಿನ್ ಡಿಸೀಸ್ನಲ್ಲಿ 3, ಒಂದು ಬಿಳಿತನ್ನು ಇರಬಹುದು, ಇನ್ನೊಂದು ಎಕ್ಸಿಮಾ ಇರ್ಬೋದು, 3ನೇದು ಸ್ಕಿನ್ನಿನ ಒಂದು ಪ್ರಾಬ್ಲಮ್ ಇದೆ. ಏನು ಅಂದರೆ ಕೆಟ್ಟ ದುರ್ವಾಸನೆ ಬರೋದು. ಹತ್ತಿರ ಬಂದಾಗ ಹೇಳಲಿಕ್ಕೆ ಉಪಾಯ ಇಲ್ಲ, ವಾಸನೆ ಬರ್ತದೆ ದೂರ ಹೇಳಿಕ ಮೂಗಿ ಕೈ ಹಿಡ್ಕೊಳ್ಳಿಕ್ಕೆ ಉಪಾಯ ಇಲ್ಲ, ಅವ್ರಿಗೆ ಇನ್ಸಲ್ಟ್ ಆಗುತ್ತೆ, ಅನುಭವಿಸ್ಕೊಂಡು ಮಾತಾಡಬೇಕು. ನೋಡಿ, ಕೆಟ್ಟ ವಾಸನೆ ಬರುತ್ತೆ ಕೆಲವರ ಮೈ. ನೀವು ಎಂಥ ಸುಗಂಧದ ಸೋಪ್ ಹಾಕಿದರೂ ವಾಸನೆ ಬರುತ್ತೆ. ಅದಕ್ಕೆ ಒಂದೇ ಒಂದು ಮೆಡಿಸಿನ್ ಇದು ನೋಡಿ, ವಾಸನೆಯಿಂದಲೇ ವಾಸನೆಯನ್ನು ಪರಿಹರಿಸಬೇಕು. ನೀವು ಗೋಮಯ ಮತ್ತು ಮೃತ್ತಿಕೆ ಹಚ್ಚಿ ಸ್ನಾನ ಮಾಡಿದರೆ ಆ ಮೈ ಎಂದೂ ಕೂಡ ಬೆವರಿದಾಗ ಕೆಟ್ಟ ವಾಸನೆ ಬರೋಲ್ಲ. ಇದೆಲ್ಲ ಔಷಧದ ವಿಷಯ ಆಯಿತು. ಅದಕ್ಕೆ ಒಂದು ವೇದಿಕ ಮೆಡಿಸಿನ್ ಇದೆ, ಅದು ತ್ವಕ್ ಗಾಯತ್ರಿ. ನಿಮ್ಮ ಮೈ ಅಡ್ಡ ವಾಸನೆ ಇರಬಹುದು ಬೆವರಿದಾಗ, ಮೈಯಲ್ಲಿ ಬೆಳಿತೊನ್ನು ಇರಬಹುದು, ಅಥವಾ ಮೈಯಲ್ಲಿ ಎಕ್ಸಿಮಾ ಇರಬಹುದು. ಇಂಥ ಚರ್ಮ ರೋಗಗಳು ಎಲ್ಲ, ಅದು ಇದು ಅಂತಲ್ಲ, ಯಾವುದೇ ಚರ್ಮ ರೋಗ ಇದ್ದರೆ ಬಹಳ ದೊಡ್ಡ ಸಮಸ್ಯೆ ಅದು. ಯಾಕೆಂದರೆ ಒಳಗಿದ್ದದ್ದು ಕಾಣೋಲ್ಲ, ಇದು ಎಲ್ರಿಗೂ ಕಾಣುವಂಥದ್ದು. ಚರ್ಮ ರೋಗವನ್ನು ಮುಚ್ಚಿಡ್ಲಿಕ್ಕೆ ಬರೋಲ್ಲ, ಮತ್ತು ನೋಡೋವರಿಗೆ ಒಂಥರ ಅಸಹ್ಯ ಆಗುವಂಥದ್ದು. ಅದಕ್ಕೇನು ಮಾಡಬೇಕು ಅಂದರೆ ಅದಕ್ಕೆ ಮದ್ದು ಗಾಯತ್ರಿ. ಅಂದರೆ ಗಾಯತ್ರಿ ಜಪ ಮಾಡೋದಲ್ಲ, ಗಾಯತ್ರಿ ಛಂದಸ್ಸನ್ನು ನೀವು ಗಾಯತ್ರಿ ಅಂದರೆ ಅದಕ್ಕೆ ಷಡ್ಜದ ಸ್ಥಾಯಿಯಲ್ಲಿ ಹಾಡಬೇಕು, ಅದು ಮುಖ್ಯ. ಅಲ್ಲಿ ಷಡ್ಜಸ್ವರ, ಷಡ್ಜದಲ್ಲಿ ಶ್ರುತಿ ಮಾಡಿ ಷಡ್ಜ ಶ್ರುತಿಯಲ್ಲಿ ಗಾಯತ್ರಿಯನ್ನು ಹಾಡಬೇಕು. ಆ ರೋಗಿಗೆ ಕೇಳಿಸ್ಬೇಕು. ಅವನೇ ಹಾಡಿದರೂ ಆಗ್ಬೋದು, ಅಥವಾ ಕೂಡ ಶಿವರು ಹಾಡಿದರು. ಈ ಅನುಸಂಧಾನ ಭಗವಂತನ ತ್ವಕ್ಕಿನಲ್ಲಿ ಗಾಯತ್ರಿ ಛಂದಸ್ಸಿದೆ. ಅಂಥ ಗಾಯತ್ರಿ ಛಂದಸ್ಸು ನನ್ನ ತ್ವಕ್ಕಿನ ರೋಗಗಳನ್ನು ಗುಣ ಮಾಡಲಿ, ಅಥವಾ ಈ ಪೇಷಂಟಿನ ತ್ವಗ್ ರೋಗಗಳನ್ನು ಗುಣ ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಷಡ್ಜದಲ್ಲಿ ನೀವು ಶ್ರುತಿ ಮಾಡಿ ಷಡ್ಜ ಶ್ರುತಿಯಲ್ಲಿ ಸ್ಥಾಯಿ ಶ್ರುತಿಯಲ್ಲಿ ಗಾಯತ್ರಿ ಮಂತ್ರವನ್ನು ಹೇಳಿದರೆ ಚರ್ಮ ರೋಗ ಗುಣ ಆಗುತ್ತೆ. ಅಂದರೆ ಸಂಗೀತದ ಮೂಲಕ ರೋಗ ಪರಿಹಾರ ಅಂತ ಭಾರೀ ಪ್ರಯತ್ನ ಮಾಡ್ತಾ ಇದ್ದಾರೆ. ವೇದದಲ್ಲೇ ಹೇಳಿದ ವಿಷಯ ಇದೆಲ್ಲ. ಅದಕ್ಕೆ ವೇದದಲ್ಲಿ ಬಂದದ್ದು ಯಾರಿಗೂ ಗಮನಿಸುವುದಿಲ್ಲ, ಇದನ್ನು ಯಾರೂ ಗಮನಿಸಲಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇವತ್ತು ಇದನ್ನು ಸಂಸ್ಕೃತ ಪಂಡಿತರು ಉಪನಿಷತ್ತಿನ ಪ್ರವಚನ ಮಾಡ್ತಕ್ಕಂಥ ಯಾರೂ ಗಮನಿಸದ ವಿಷಯ ಇದು. ಇದು ಯಾರ ತಲೆಗೂ ಹೋಗದ ವಿಷಯ. ಆದ್ದರಿಂದ ನಾನು ಇದನ್ನು ಹೇಳ್ತಾ ಇದ್ದೇನೆ. ಇದನ್ನು ಯಾರೂ ಧೈರ್ಯ ಇದ್ದವರು ಪ್ರಾಕ್ಟೀಸ್ ಮಾಡಿ ನೋಡಬಹುದು. ಇದು ಗ್ಯಾರಂಟಿ, ಡೆಫಿನೆಟ್ ಕ್ಯೂರ್. ಇದು ಆಗಬಹುದು ಅನ್ನೋ, ನೋಡುವ ಏನಾಗುತ್ತೆ ನೋಡುವ, ಗುಣ ಆಗಬಹುದು ನೋಡುವ, ದೇವರಿದ್ದಾನೆ ಅಂತಲ್ಲ, ದೇವರಿದ್ದಾನೆ ಗುಣ ಆಗುತ್ತೆ. ಇದು ಡೆಫಿನೆಟ್ ಕ್ಯೂರ್ ಇದೆಲ್ಲ. ಆದರೆ ಇದಕ್ಕೊಂದು ಸಂಗತಿ, ಇವತ್ತು ವೇದ ಹೇಳ್ತಾರಲ್ಲ, ಅವ್ರ ಹತ್ರ ವೇದ ಹೇಳಿಸಿದ್ರೆ ಉಪಯೋಗ ಇಲ್ಲ ಅವರಿಗೆ. ಯಾಕಂದರೆ ಶ್ರುತಿ ಜ್ಞಾನವೇ ಇಲ್ಲ ಅವರಿಗೆ. ಅವ್ರಿಗೆ ಷಡ್ಜ ಅಂದ್ರೆ ಗೊತ್ತಿಲ್ಲ, ಋಷಭ ಅಂದ್ರೆ ಗೊತ್ತಿಲ್ಲ, ಗಾಂಧಾರ ಅಂದ್ರೆ ಗೊತ್ತಿಲ್ಲ, ಒಟ್ಟಿಗೆ ಗದ್ದಲ ಮಾಡೋದು ಮಾತ್ರ ಗೊತ್ತು. ಆ ಶ್ರುತಿ ಸ್ಥಾಯಿಯ ಸಂಗೀತ ಜ್ಞಾನ ಇದ್ದವರು ಮಾತ್ರವೇ ಕರೆಕ್ಟಾಗಿ ವೇದ ಹೇಳಲಿಕ್ಕೆ ಬರುತ್ತೆ. ಅಪಶ್ರುತಿ ಬರಬಾರದು, ಯಾಕೆ ಹೆಸರೇ ಶ್ರುತಿ ಅಂತ. ಅದನ್ನು ಅಪಶ್ರುತಿಯಲ್ಲಿ ಹೇಳಿದರೆ ನಾವೇನು ಅಗ್ನಿಮೀಳೆ ಬ್ರೋಹೀತಂ ಯಜ್ಞಸ್ಯ ಏನೋ ಹೊಡೆದ ಹಾಗೆ ಹೇಳಿಬಿಡ್ತೇವೆ ಎಲ್ಲ. ಆದರೆ ಅದು ಶ್ರುತಿಯಲ್ಲಿ ನಿಲ್ಲೋಲ್ಲ. ಶ್ರುತಿಯಲ್ಲಿ ನಿಲ್ಲದೇ ಇದ್ದರೆ ಅದು ಗುಣ ಆಗೋದಲ್ಲ. ರೋಗ ಬಂದಿತ್ತು, ಇಲ್ಲದ ರೋಗ ಬಂದಿತ್ತು ಅಂದ ಅದು ಮೊದಲು ಅದನ್ನು ಶ್ರುತಿ. ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ. ಇದನ್ನು ತುಂಬ ಶ್ರವಣ ಸುಭಗವಾಗಿ ಹಿತವಾಗಿ ಶ್ರುತಿಬದ್ಧವಾಗಿ ಹೇಳಬೇಕು. ಆಯಿತು, ತ್ವಕ್ಕಿನ ರೋಗಕ್ಕೆ ಗಾಯತ್ರಿಯನ್ನು ಷಡ್ಜದಲ್ಲಿ ಸ್ಥಾಯಿಯಲ್ಲಿ ಸ್ವರದಲ್ಲಿ ಹೇಳಬೇಕು ಅಂತ, ಸ್ಥಾಯಿ ಸ್ವರದಲ್ಲಿ ಶ್ರುತಿ ಮಾಡಿ ಹೇಳಬೇಕು. ಆಮೇಲೆ ಆಯಿತು, ತ್ವಗ್ಗಾಯತ್ರಿ ಆಯಿತು. ಆಮೇಲೆ ಉಷ್ಣಿಕ್ ಲೋಮ, ಹೊರಗಿನದ್ದಾಯಿತು. ರೋಮಗಳಿಗೆ ಸಂಬಂಧಪಟ್ಟು ಅಥವಾ ಚರ್ಮ ರೋಗಗಳಿಗೆ ಸಂಬಂಧಪಟ್ಟ ಎಲ್ಲ ಕೂಡ. ಇನ್ನು ಒಳಕ್ಕೆ ಹೋಗೋಣ. ಒಳಗಿನ ರೋಗಗಳು ಹೊರಗೆ ಕಾಣುವುದಿಲ್ಲ. ಒಳಗಿನಿಂದ ದೊಡ್ಡ ಸಮಸ್ಯೆ ಅಂತಂದರೆ ತ್ರಿಷ್ಟುಪ್ ಛಂದಸ್ಸಿಗೆ ಸಂಬಂಧಪಟ್ಟದ್ದು ಮಾಂಸ. ಮಾಂಸದಲ್ಲಿ ದುರ್ಮಾಂಸ ಬೆಳೆಯುತ್ತೆ, ಗಡ್ಡೆಗಳು ಬೆಳೀತವೆ, ಟ್ಯೂಮರ್ ಬೆಳೆಯುತ್ತೆ, ಕ್ಯಾನ್ಸರ್ ಕೂಡ ಆಗಬಹುದು. ಅದು ಕ್ಯಾನ್ಸರ್ ಟ್ಯೂಮರ್, ಒಳಗಿನಿಂದ ಬೆಳೀತಕ್ಕಂಥ ದುರ್ಮಾಂಸ ಟ್ಯೂಮರ್ಗಳು. ಅದಕ್ಕೇನು ಮಾಡಬೇಕು ಅಂದರೆ ಅದಕ್ಕೆ ಮಂತ್ರ ತ್ರಿಷ್ಟುಪ್ಪು ಮಂತ್ರ. ಅದು ತ್ರಿಷ್ಟುಪ್ಪಿನ ಸ್ವರ ಯಾವುದು?
ತ್ರಿಷ್ಟುಪ್ಪು ಸ ರಿ ಗ ಮ ಪ ಧ ದೈವತದಲ್ಲಿ ಶ್ರುತಿ ಮಾಡಬೇಕು. ದೈವತದಲ್ಲಿ ಶ್ರುತಿ ಮಾಡಿ ತ್ರಿಷ್ಟುಪ್ಪು ಮಂತ್ರವನ್ನು ಕೇಳಿಸ್ಬೇಕು. ಆ ರೋಗಿಗೆ ಗುಣ ಆಗುತ್ತೆ. ಕ್ಯಾನ್ಸರ್ ಇದ್ದರೂ ಗುಣ ಆಗುತ್ತೆ. ಎಷ್ಟು ಸುಲಭ ಇದೆ ನೋಡಿ. ಹಿಂದಿನ ಕಾಲದವರು ವೇದ ಓದಿದವರಿಗೆ ರೋಗಗಳನ್ನು ಗುಣಪಡಿಸುವ ವಿಧಾನಗಳು ಎಷ್ಟು ಆನಂದಮಯವಾಗಿದ್ದವು. ಇದೆಲ್ಲ ಇವತ್ತು ಅಯ್ಯೋ ಮಾವಿನಕಾಯಿ ಉರುಳುತ್ತಾ ಮಂತ್ರಕ್ಕೆ ಅಂತ ನಾವು ಅದನ್ನು ಬಿಟ್ಟೆವು. ಈ ಮಂತ್ರ ಹೇಳಿದ್ರಿಂದ ರೋಗ ಗುಣ ಆಗುವುದುಂಟ ಅಂತ ಬಿಟ್ಟೆವು. ಇದೆಲ್ಲ ಇವತ್ತು ತುಂಬ ಎಂದರೆ ನಮ್ಮ ಕೈಯಲ್ಲಿದ್ದು ಕೂಡ ನಾವು ಮಾಡಲಿಕ್ಕಾಗದ ಸ್ಥಿತಿಯಲ್ಲಿದ್ದೇವೆ. ವೇದ ನಮ್ಮ ಹತ್ರ ಇದೆ, ತ್ರಿಷ್ಟುಪ್ಪಿದೆ, ಆದರೂ ಅದನ್ನು ಹೇಳುವ ನಮಗೆ ಪರಿಪಾಠ ಇಲ್ಲ, ಅದನ್ನು ಹೇಳುವವರು ಇಲ್ಲ. ಅದನ್ನು ಮಾಡಿದರೂ ನಮ್ಮ ಪೂರ ನಂಬಿಕೆಯೂ ಇಲ್ಲ. ನಾವು ಮಾಡಿದರೂ ಗುಣ ಆಗುತ್ತೋ ನೋಡುವ, ಆಗದಿದ್ದರೆ ಡಾಕ್ಟ್ರ್ ಇದ್ದಾರಲ್ವ ಅಂತ ಮಾಡುವುದು ಹೊರತು ಅದರಲ್ಲಿ ನಂಬಿಕೆ ಇಲ್ಲ. ಈ ನಂಬಿಕೆಯನ್ನು ಕಳ್ಕೊಳ್ಳುವ ಮೂಲಕ ನಮ್ಮಲ್ಲಿರುವ ಅಪಾರ ಸಂಪತ್ತನ್ನು ನಂಬಿಕೆ ಕಳ್ಕೊಂಡದ್ದರಿಂದ ಆ ವಸ್ತುವಿನ ಶಕ್ತಿಯನ್ನೇ ಕಳ್ಕೊಂಡು ನಾವು ದರಿದ್ರರಾಗಿ ಬದುಕ್ತಾ ಇದ್ದೇವೆ. ಬರೀ ಒಂದು ನಂಬಿಕೆಯಿಂದ ಏನನ್ನು ಸಾಧಿಸಬಹುದು ಅದನ್ನು ಕಳ್ಕೊಂಡು ಬಿಟ್ಟಿದ್ದೇವೆ ನಾವು. ನಮಗೆಲ್ಲದರಲ್ಲೂ ಸಂಶಯ. ಅದು ಮೂಢನಂಬಿಕೆ, ಅದನ್ನೆಲ್ಲ ಕಟ್ಟಿಕೊಂಡ್ರೆ ಆಗತ್ತಾ ಅಂತ ಹೇಳಿ ನಾವು ದಿನದಿಂದ ದಿನಕ್ಕೆ ಹೆಚ್ಚು ಹೆಚ್ಚು ಮೂಢರಾಗ್ತಾ ಇದ್ದೇವೆ. ನಿಜವಾದ ಸಂಪತ್ತನ್ನು ಕಳ್ಕೊಳ್ತಾ ಇದ್ದೇವೆ. ಹೀಗೆ ಒಂದು ಒಂದು ತ್ರಿಷ್ಟುಪ್ಪಿನ ಸಂಗತಿ ಅಂದರೆ ಯಾವ ಮಾಂಸದ ಒಳಗೆ ದುರ್ಮಾಂಸ ಅಥವಾ ಏನೋ ಕೆಟ್ಟ ಕಾಯಿಲೆಗಳನ್ನು ಗುಣ ಮಾಡತಕ್ಕಂಥ ಶಕ್ತಿ ತ್ರಿಷ್ಟುಪ್ ಛಂದಸ್ಸಿಗಿದೆ. ಅದನ್ನು ದೈವತದಲ್ಲಿ ಶ್ರುತಿ ಮಾಡಿ ಹಾಡಬೇಕು. ಅಂದರೆ ಅದು ಉಚ್ಚಕ್ಕೆ ಹೋಗುತ್ತೆ ಅಂತ. ಆಮೇಲೆ ಅನುಷ್ಟುಪ್ ಸ್ನಾವಾನಿ, ನರಮಂಡಲಗಳಿಗೆ ಸಂಬಂಧಪಟ್ಟದ್ದು, ನ್ಯೂರಾಲಜಿ ಕಾಯಿಲೆಗಳು ಏನಾದರೂ ಇದ್ದರೆ ಅದನ್ನು ಅನುಷ್ಟುಪ್ ಛಂದಸ್ಸಿನಿಂದ ಗುಣ ಮಾಡಬಹುದು. ಅನುಷ್ಟುಪ್ ಛಂದಸ್ಸನ್ನು ಹೇಗೆ ಹಾಡಬೇಕು? ಗಾಯತ್ರಿ, ಉಷ್ಣಿಕ್, ಅನುಷ್ಟುಪ್ ಅಂದರೆ ಸ ರಿ ಗ, ಗಾಂಧಾರದಲ್ಲಿ ಶ್ರುತಿ ಮಾಡಿ ಗಾಂಧಾರ ಸ್ಥಾಯಿಯಲ್ಲಿ ಅನುಷ್ಟುಪ್ ಮಂತ್ರವನ್ನು ಪಠಿಸಿದರೆ ನರಮಂಡಲಗಳಲ್ಲಿ ಇರತಕ್ಕಂಥ ಎಲ್ಲ ಕಾಯಿಲೆಗಳು ಗುಣ ಆಗುತ್ತವೆ. ಆಯಿತು. ಆಮೇಲೆ ಅಸ್ಥಿ ಜಗತಿ, ಎಲುಬಿನಲ್ಲೇ ಸಂಬಂಧ. ಅಂದರೆ ಅಸ್ಥಿಕ್ಷಯ ಅಂತ, ಕ್ಷಯರೋಗದ ಎಲುಬೆ ಕರಗುವಂಥದ್ದು, ಎಲುಬಿನಲ್ಲಿ ಅಸ್ಥಿಯಲ್ಲಿ ಬರತಕ್ಕಂಥ ಟ್ಯೂಮರು, ಬೇರೆ ಬೇರೆ ರೋಗಗಳಿವೆ. ಅಸ್ಥಿಗೆ ಸಂಬಂಧಪಟ್ಟ ಯಾವುದೇ ರೋಗಗಳಾದರೆ ಅದಕ್ಕೆ ಜಗತಿ ಛಂದಸ್ಸನ್ನು ಹಾಡಿ. ಜಗತಿ ಛಂದಸ್ಸಿನ ಸ್ವರ ಯಾವುದು ಗೊತ್ತುಂಟ? ಸರಿಗಮ ಪದ ನಿ, ನಿಷಾದ ಅಂದರೆ ಅತ್ಯಂತ ಉಚ್ಚದಲ್ಲಿ ನಿಷಾದದಲ್ಲಿ ಸ್ಥಾಯಿ ಸ್ವರವಾಗಿ ಶ್ರುತಿ ಮಾಡಿ ಆ ನಿಷಾದ ಸ್ಥಾಯಿಯಲ್ಲಿ ಹಾಡಬೇಕು ಜಗತಿಯನ್ನು. ಹಾಡಿದರೆ ಅಸ್ಥಿಗೆ ಸಂಬಂಧಪಟ್ಟಂಥ ಅಸ್ಥಿ ಎಲ್ಲ ದೋಷಗಳು ಪರಿಹಾರ. ಆಮೇಲೆ ಮ್ಯಾರೋಸ್, ಅಸ್ಥಿಯ ಒಳಗೆ ಮಜ್ಜ, ಅದರಲ್ಲಿ ಏನಾದರೂ ದೋಷಗಳಿದ್ದರೆ ಪಂಕ್ತಿರ್ ಮಜ್ಜ, 10 ಅಕ್ಷರಗಳ ಮಂತ್ರ, ಅದನ್ನು ಪಂಚಮದಲ್ಲಿ ಹಾಡಬೇಕು. 10 ಪಂಕ್ತಿ ಪಂಚಮ ಸ್ವರದಲ್ಲಿ ಶ್ರುತಿಸ್ಥಾಯಿ ಮಾಡಿ ಹಾಡಬೇಕು. ಆವಾಗ ಮಜ್ಜೆಗೆ ಸಂಬಂಧಪಟ್ಟ ರೋಗಗಳು ಗುಣ ಆಗ್ತವೆ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಪ್ರಾಣೋ ಬೃಹತಿ, ಉಸಿರಿಗೆ ಸಂಬಂಧಪಟ್ಟ ಕಾಯಿಲೆ, ಉಸಿರಾಟವೇ ಆಗೋಲ್ಲ, ಅದು ಗ್ರೇಟೆಸ್ಟ್ ಪ್ರಾಬ್ಲಮ್. ಉಸಿರಾಡಲಿಕ್ಕೆ ಆಗೋದಿಲ್ಲ. ಉಸಿರಾಡಲಿಕ್ಕೆ ಆಗದೆ ಒದ್ದಾಟಪಟ್ಟು ಸಾಯ್ತಾರೆ ಕೆಲವೊಮ್ಮೆ. ಉಸಿರು ಬಿಡಲಿಕ್ಕೆ ಆಗೋದಿಲ್ಲ. ಆವಾಗ ಅದು ಏದು ಉಸಿರು ಬಿಡ್ತಾ ಕಡೆ ಆ ಶ್ವಾಸ ಹೊರಟು. ಉಸಿರಿನಿಗೆ ಸಂಬಂಧಪಟ್ಟದ್ದು ಮೇಜರ್ ಕಾಯಿಲೆ ಏನಿದ್ರು ಅದನ್ನು ಪ್ರಾಣ ಬೃಹತಿ ಛಂದಸ್ಸಿನಿಂದ, ಅದು ಎಲ್ಲಿ? ಗಾಯತ್ರಿ, ಉಷ್ಣಿಕ್, ಅನುಷ್ಟುಪು, ಬೃಹತಿ. ಅದು ಸ ರಿ ಗ ಮ, ಮಧ್ಯಮ ಸ್ವರದಲ್ಲಿ ಸ್ಥಾಯಿಯಲ್ಲಿ ಶ್ರುತಿ ಮಾಡಿ ನೀವು ಬೃಹತಿ ಮಂತ್ರವನ್ನು ಪಠನೆ ಮಾಡಿದರೆ ಉಸಿರಿಗೆ ಸಂಬಂಧಪಟ್ಟ ಸರ್ವರೋಗಗಳು ಪರಿಹಾರ ಆಗ್ತವೆ. ಇದಿಷ್ಟು ಪ್ರಾಚೀನರು ನಮಗೆ ನೋಡಿ ಛಂದಸ್ಸಿನ ದೇವತೆಗಳ ಅನುಸಂಧಾನ. ಅದು ಮಂತ್ರಗಳಲ್ಲಿ ಹಾಗೇ ಬರುತ್ತೆ, ಮಾಂಸದ ಹಾಗೇ ತ್ರಿಷ್ಟುಪ್ ಮಂತ್ರ. ಆ ಸಂಖ್ಯೆಗಳಲ್ಲಿ ಇಡೀ ಒಂದು ವೇದವನ್ನು ಅಲಂಕಾರಿಕವಾಗಿ ಅಲಂಕಾರ ಮಾಡಿದರು. ಆ ಮಂತ್ರಾಭಿಮಾನಿ ದೇವತೆಗಳು ಭಗವಂತನ ಯಾವ ಯಾವ ಅಂಗದಲ್ಲಿದ್ದಾರೆ ಆಯಾ ಅಂಗದಲ್ಲಿ ಇರತಕ್ಕಂಥ ನಮ್ಮ ದೇಹದಲ್ಲಿ ಇರತಕ್ಕಂಥ ರೋಗ ರುಜಿನಗಳನ್ನು ಆಯಾ ಮಂತ್ರದಿಂದಲೇ ಗುಣಪಡಿಸ್ತಕ್ಕಂಥ ವಿಧಾನ. ಇದೊಂದು ಅದ್ಭುತವಾದಂಥ ಪ್ರಕರಣ ಇದು. ಇದನ್ನು ನಾನು ಹೇಳೋದು ಎಲ್ಲ ಕೆಲವು ಕಡೆ ಕೆಲವು ಆಶ್ರಮಗಳಲ್ಲೆಲ್ಲ ರೋಗ ಪರಿಹಾರಕ್ಕೆ ಅಂತ ಹೇಳಿಕೊಂಡು ಕ್ಯಾಸೆಟ್ಗಳನ್ನು, ಸಂಗೀತದ ಕ್ಯಾಸೆಟ್ಗಳು, ಅದನ್ನು ಜನ ಹುಚ್ಚಿಕೊಟ್ಟು ತಗೋತಾರೆ. ತಲೆನೋವಿಗೆ ಒಂದು ಕ್ಯಾಸೆಟ್ ಕೊಡಿ, ಅದನ್ನು ಕ್ಯಾಸೆಟ್ ಹಾಕಿದರೆ ತಲೆನೋವು ಶುರುವಾಗುತ್ತೆ.
ತಲೆನೋವು ಪರಿಹಾರಕ್ಕೋ ಶುರು ಆಗ್ಲಿಕ್ಕೋ ಗೊತ್ತಿಲ್ಲ, ತಲೆನೋವು ಒಂದು ಕ್ಯಾಸೆಟ್ ಯಾವ್ಯಾವುದೋ ಸಂಗೀತ ಹಾಕೋದು, ಅದನ್ನು ಆ ಕಡೆ ದುಡ್ಡು ಕೊಟ್ಟು ತಂದದ್ದು ನೋಡಿ, ಅದು ದುಡ್ಡು ಕೊಟ್ಟದ್ರಿಂದ ಹಾಕಿದ ಕೂಡಲೇ ಏನೋ ಒಂಚೂರು ಗುಣ ಆದ ಹಾಗೆ ಅನ್ನಿಸ್ತದೆ, ಯಾಕೆ ದುಡ್ಡು ಕೊಟ್ಟದಲ್ಲ, ಅದೇ ಅನ್ನಿಸೋದಷ್ಟೇ, ಗುಣ ಆಗೋಲ್ಲ. ಇದು ನಮ್ಮ ಅವಸ್ಥೆಗಳು. ಈ ವೇದಿಕೆ ಹಿನ್ನೆಲೆ ಇದ್ದು ಸಂಗೀತವನ್ನು ಜೋಡಿಸಿದವರು ನಾನು ಇವರಿಗೆ ನೋಡಿಲ್ಲ. ಒಂದು ಪ್ರಯತ್ನ ಮಾಡಿದ್ದೆ ನಾನು ಕೂಡ, ಬಾಲಮುರಳಿಯವರ ಹತ್ರ ಹೇಳಿದ್ದೆ, ಹೀಗೆ ಮಾಡಲಿಕ್ಕೆ ಬರುತ್ತೆ ಅಂತ. ನೀವು ಸಂಗೀತದ ದಿಗ್ಗಜಗಳಲ್ಲಿ ಒಬ್ಬರು, ನೀವು ಯಾಕೆ ಇದನ್ನು ಪ್ರಯೋಗ ಮಾಡಬಾರದು ಅಂತ ಬಾಲಮುರಳಿಯವರ ಹತ್ರ ನಾನು ಈ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಅವರು ಒಪ್ಪಿಕೊಂಡಿದ್ದರು. ಮಾಡೋಣ ಆಚಾರ್ಯ, ಆದರೆ ಆ ರೀತಿ ಹಾಡುವಂಥ ವೇದಜ್ಞರನ್ನು ಕರ್ಕೊಂಡು ಬನ್ನಿ, ಮಾಡೋಣ. ನನಗೆ ಸರಿಯಾಗಿ ಈ ಸಪ್ತಸ್ವರಗಳಲ್ಲಿ ಈ ಮಂತ್ರಗಳನ್ನು ಹಾಡತಕ್ಕಂಥ ವ್ಯಕ್ತಿ ಸಿಕ್ಕಿದರೆ ಇವತ್ತಿಗೆ ಇದನ್ನೊಂದು ಕ್ಯಾಸೆಟ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ನನಗೂ ಆಸೆ ಇದೆ, ಇನ್ನೂ ಮಾಡಲಿಕ್ಕಾಗಲಿಲ್ಲ. ಯಾಕಂದರೆ ವೇದ ಗೊತ್ತಿದ್ದವರಿಗೆ ಸಂಗೀತ ಗೊತ್ತಿಲ್ಲ, ಸಂಗೀತ ಗೊತ್ತಿದ್ದವರಿಗೆ ವೇದ ಗೊತ್ತಿಲ್ಲ. ಸಂಗೀತಬದ್ಧವಾಗಿ ವೇದವನ್ನು ಹಾಡುವವರು ಬೇಕು. ಇದ್ದರು ರಾಜಗೋಪಾಲಾಚಾರ್ಯ ಅಂಥವ್ರು, ನಮ್ಮ ಊರಲ್ಲೇ ಇದ್ದರು, ಈಗ ಅವರಿಲ್ಲ. ಅದು ಈಗ ವೇದ ಹೇಳೋವರಿಗೆ ಸರಿಯಾಗಿ ಸಂಗೀತ ಜ್ಞಾನ ಇಲ್ಲ. ಆದ್ದರಿಂದ ಈ ಸಪ್ತಸ್ವರಗಳ ಶುದ್ಧ ಜ್ಞಾನ ಇದ್ದು ವೇದಮಂತ್ರಗಳನ್ನು ಹಾಡಿಸಿ ಇದನ್ನು ಕ್ಯಾಸೆಟ್ ಮಾಡಿ ಪ್ರಯೋಗ ಮಾಡಬೇಕು. ಆ ಕನಸು ನನ್ನ ಕನಸಿನಲ್ಲಿ ಇದೆ, ಯಾವಾಗ ನನಸಾಗುತ್ತೋ ಗೊತ್ತಿಲ್ಲ. ಹಾಗೆ ಮಾಡಬೇಕು ಅಂತ ನಾನು ಅನೇಕ ಮಂದಿ, ಬರೀ ಬಾಲಮುರಳಿಯವರ ಹತ್ರ ಅಲ್ಲ, ನಾನು ವಿದ್ಯಾಭೂಷಣರ ಹತ್ರ ಕೂಡ ಹೇಳಿದೆ, ನಿಮಗೆ ದೈವದತ್ತವಾಗಿ ಭಗವಂತ ಸಂಗೀತ ಕೊಟ್ಟಿದ್ದಾನೆ, ನೀವು ಇದನ್ನು ಮಾಡಿ ಅಂತ. ಅವ್ರು ಹೇಳಿದ್ರು, ನನಗೆ ಹೆದರಿಕೆ ಆಗುತ್ತೆ, ನನಗೆ ತಿಳಿಯೋಲ್ಲ ಅದನ್ನು ಮಾಡಲಿಕ್ಕೆ ಅಂತೇಳಿ. ಅಂದರೆ ಒಂಥರ ಏನೋ ಎಂತೋ ಅಂತ ಅವ್ರಿಗೆ ಒಂಥರ, ನನಗೆ ಅದನ್ನು ಭಯ ಆಗುತ್ತೆ ಆಚಾರ್ಯ, ನನಗೆ ಮಾಡಲಿಕ್ಕೆ ತಿಳಿಯುತ್ತೋ ಇಲ್ಲೋ ಗೊತ್ತಿಲ್ಲ ಅಂತ ಅವರೊಂಥರ ಸಂಕೋಚ ಪಟ್ಟುಕೊಂಡ್ರು. ಏನು ಭಯ ಇಲ್ಲ, ಮಾಡೋಣ ಅಂತ ಹೇಳಿ ಧೈರ್ಯ ತುಂಬಬೇಕು, ಯಾವಾಗ ಆಗುತ್ತೋ ಗೊತ್ತಿಲ್ಲ. ಹೀಗೆ ಒಂದು ಅದ್ಭುತವಾದ ಪ್ರಪಂಚ, ಈ ಸಪ್ತಛಂದಸ್ಸುಗಳ ಒಂದು ಅದ್ಭುತ ಪ್ರಪಂಚವನ್ನು ಈ ಉಪನಿಷತ್ತು ನಮ್ಮ ಮುಂದೆ ಇಟ್ಟಿದೆ. ಇದೊಂದು ರೋಗ ನಿದಾನ, ಮೆಡಿಕಲ್ ಸೈನ್ಸು. ಅದರ ಜೊತೆಗೆ ಆ ಮಂತ್ರಗಳನ್ನು ಉಚ್ಚಾರ ಮಾಡುವಾಗ ಆ ಮಂತ್ರಾಭಿಮಾನಿ ದೇವತೆಗಳು ಎಲ್ಲೆಲ್ಲಿ ನೆಲೆಸಿದ್ದಾರೆ ಭಗವಂತನ ಅಂಗದಲ್ಲಿ, ಅವರು ನಮ್ಮ ತುಟಿಯಲ್ಲಿ ಹೇಗೆ ಮೂಡಿ ಬರಬೇಕು ಅನ್ನತಕ್ಕಂಥ ಒಂದು ದಿವ್ಯವಾದ ಕಲ್ಪನೆ. ಹೀಗೆ ಹೇಳಿ ಎಲ್ಲ ಹೇಳಿ ಕೊನೆಗೆ ಇದನ್ನು ಉಪಸಂಹಾರ ಮಾಡ್ತಾರೆ. ಸಹ ಯತ್ ಛಂದೋಭಿಶ್ಚನ್ನ, ಅಂದರೆ ಸಹ ಛಂದೋಭಿಶ್ಚನ್ನ. ಹೀಗೆ ಭಗವಂತ ಈ ಛಂದೋಭಿಮಾನಿ ದೇವತೆಗಳಿಂದ ಮುಚ್ಚಲ್ಪಟ್ಟಿದ್ದಾರೆ, ಅಂದರೆ ಎಲ್ಲ ಮೇಲೆ ತುಂಬಿದ್ದಾರೆ ಅವರು. ಭಗವಂತನಿಗೆ ಕವಚ ರೂಪವಾಗಿ ಈ ಛಂದೋಭಿಮಾನಿ ದೇವತೆಗಳಿದ್ದಾರೆ. ಸಹ ಯತ್ ಛಂದೋಭಿಶ್ಚನ್ನ, ಸಹ ಛಂದೋಭಿಶ್ಚನ್ನ ಯತ್ ಛಂದೋಭಿಶ್ಚನ್ನ ತಸ್ಮಾತ್ ಛಂದಾಂಸಿ ಇತ್ಯಾಚಕ್ಷತೆ ಅಂತ. ಭಗವಂತನನ್ನು ಈ ಛಂದಸ್ಸುಗಳು ಹೀಗೆ ಆವರಿಸಿಕೊಂಡಿವೆ. ಹೀಗೆ ಆವರಿಸಿಕೊಂಡಿರುವುದರಿಂದಲೇ ಆ ಮಂತ್ರದ ಮೀಟರ್ಗಳಿಗೆ, ವೃತ್ತಗಳಿಗೆ ಛಂದಸ್ಸು ಅಂತ ಹೆಸರು ಅಂತ. ಛಂದಸ್ಸು ಅಂದರೆ ಏನು? ಛಾದಯಂತಿ, ಮುಚ್ಚುವವುಗಳು ಅಂತ. ಹೀಗೆ ಭಗವಂತನನ್ನು ಮುಚ್ಚಿಕೊಂಡಿವೆ, ಅಲ್ಲ ಆವರಣ. ಭಗವಂತನನ್ನು ಆವರಿಸಿಕೊಂಡಿರುವುದರಿಂದಲೇ ಆ ಮಂತ್ರದ ಛಂದಸ್ಸುಗಳು ಅಂತ ಹೇಳ್ತೇವಲ್ಲ, ಅದು ಯಾಕೆಂದರೆ ಇನ್ನೊಂದು ತಮಾಷೆ, ಛಂದಾಂಸಿ ಅಂತ ಅಲ್ಲಿ ನಪುಂಸಲಿಂಗ ಬಂದು ಹೋಯ್ತು. ಯಾಕೆಂದರೆ ಅವು ಆವರಣಗಳು ಅನ್ನುವ ಅರ್ಥದಲ್ಲಿ ದೇವತೆಗಳಾದ ಸ್ತ್ರೀಲಿಂಗ ಬರಬೇಕಿತ್ತು. ಆ ಛಂದಾಂಸಿ ಆವರಿಸ್ತಾವೆ ಎಲ್ಲ ಒಟ್ಟಿಗೆ. ಇಷ್ಟೂ ಛಂದಸ್ಸುಗಳ ಗಣ ಸಮುದಾಯ ಭಗವಂತನನ್ನು ಆವರಿಸಿಕೊಂಡಿದ್ದಾವೆ. ಆದ್ದರಿಂದ ಅವುಗಳಿಗೆ ಛಂದಾಂಸಿ ಅಂತ ಹೆಸರು ಆಯಿತು. ಛಂದಾಂಸಿ ಅಂತ ಹೆಸರು ಅದಾಯಿತು. ನಮಗೇನು ಉಪಯೋಗ ಹೀಗೆ ತಿಳ್ಕೊಂಡದ್ರಿಂದ? ನಮಗೆ ಅದು ಮುಖ್ಯ. ನಮಗೇನು ಉಪಯೋಗ ಇರೋದು, ನಮಗೇನು ಪ್ರಾಫಿಟ್ಟು ಅಂತ ನಾವೇನು ಮಾಡೋಲ್ಲ, ನಮಗೇನು ಲಾಭ ಅಂತ. ಅದೆಲ್ಲ ಆಯ್ತಪ್ಪ, ಅದು ಲಾಭ ಆಯಿತು. ನಮಗೇನು ಲಾಭ ಹೀಗೆ ತಿಳ್ಕೊಂಡದ್ರಿಂದ? ಈಗ ಉಪಾಸನೆ ಮಾಡಬಾರ್ದು ಅಂತ ಬೇರೆ ಹೇಳ್ತೀರ, ದೇವತೆಗಳು ನೋಡಿದ್ರೆ ನಮಗೇನು ಲಾಭ ಅಂದರೆ, ಛಾದಯಂತಿ ಹವಾ ಏನಂ ಛಂದಾಂಸಿ ಪಾಪಾತ್ ಕರ್ಮಣ ಯಸ್ಯಾಂ ಕಸ್ಯಾಂ ಚಿದ್ದಿಶಿ ಕಾಮಯತೆ ಏತತ್ ಛಂದಸಾಂ ಛಂದಸ್ತ್ವಂ ವೇದ ಅಂತ. ಛಾದಯಂತಿ ಹವಾ ಏನು, ಯಾರು ಈ ರೀತಿ ಛಂದಸಾಂ ಛಂದಸ್ತ್ವಂ ವೇದ, ವೇದ ಮಂತ್ರಗಳಿಗೆ ಛಂದಸ್ಸು ಅಂತ ಯಾಕೆ ಹೆಸರು ಬಂತು ಅಂದರೆ ಭಗವಂತನನ್ನು ಆವರಿಸಿ ಭಗವಂತನ ದೇಹದಲ್ಲಿ ತುಂಬಿಕೊಂಡಿದ್ದಾರೆ, ಭಗವಂತನಿಗೆ ಒಂದು ಕವಚದಂತೆ ಮುಚ್ಚಳದಂತೆ ಇದ್ದಾರೆ. ಆದ್ದರಿಂದ ಅವು ಛಂದಸ್ಸುಗಳು ಅಂತ ತಿಳ್ಕೊಂಡವನಿಗೆ, ಇಷ್ಟು ತಿಳ್ಕೊಂಡ್ರೆ ಸಾಕು, ತಿಳ್ಕೊಂಡು ಈ ರೀತಿ ಉಪಾಸನೆ ಮಾಡಿದರೆ ಛಾದಯಂತಿ ಹವಾ ಏನಂ ಛಂದಾಂಸಿ, ಈ ಮಂತ್ರಗಳು ನಿನ್ನನ್ನೂ ಕೂಡ ಮುಚ್ಚಿ ರಕ್ಷಣೆ ಮಾಡ್ತವೆ. ಯಾವುದರಿಂದ ಮುಚ್ಚೋದು? ಆಪತ್ತುಗಳು ನಿನ್ನ ಹತ್ತಿರ ಬರದಂತೆ ಮುಚ್ಚಳವಾಗಿ ನಿಂತು ನಿನ್ನನ್ನು ರಕ್ಷಿಸ್ತವೆ. ಛಾದಯಂತಿ ಹವಾ ಏನಂ ಛಂದಾಂಸಿ, ವೇದ ಮಂತ್ರಗಳು ನಿನ್ನನ್ನು ಕೂಡ ಮುಚ್ಚುತ್ತವೆ. ಮುಚ್ಚುವುದು ಅಂದರೆ
ಕೆಟ್ಟದ್ದು ನಿನ್ನ ಹತ್ರ ಬಾರದಂತೆ ತಡೀತಾವೆ ಅಂತ ಅರ್ಥ. ಯಾವುದರಿಂದ ಮುಚ್ಚುವುದು? ಛಂದಾಂಸಿ ಪಾಪಾತ್ ಕರ್ಮಣಃ, ನಿನ್ನಿಂದ ಕೆಟ್ಟ ಕೆಲಸ ಆಗದಂತೆ ತಡೀತಾವೆ. ಯಾವ ಕೆಟ್ಟ ಕೆಲಸವೂ ಆಗಲಿಕ್ಕೆ ಬಿಡೋಲ್ಲ, ಅವು ತಡೆದು ಬಿಡ್ತಾವೆ. ಪಾಪಕರ್ಮ ಆದರೂ ಅದರ ದೋಷ ತಟ್ಟದಂತೆ ತಡೀತವೆ. ಎಲ್ಲಿ ಅಯ್ಯೋ ನಾವು ಇಲ್ಲೆಲ್ಲೋ ದೇವರ ಎದುರು ಕೂತು ಪಾರಾಯಣ ಮಾಡಿದರೆ, ನಾವು ಎಲ್ಲೆಲ್ಲೋ ಊರೂರು ಸುತ್ತಾಡ್ತಾ ಇರ್ತೇವೆ. ಯಸ್ಯಾಂ ಕಸ್ಯಾಂ ಚಿದ್ದಿಶಿ, ನೀನು ಯಾವ ದಿಕ್ಕಿನಲ್ಲಿ, ಯಾವ ದೇಶದಲ್ಲಿ, ಯಾವ ಭಾಗದಲ್ಲಿ ಇರು, ಛಂದಸ್ಸು ನಿನ್ನನ್ನು ರಕ್ಷಣೆ ಮಾಡುತ್ತೆ. ನೀನು ಎಲ್ಲೋ ಪಾರಾಯಣ ಮಾಡಿದಲ್ಲಿ ಅಲ್ಲ ರಕ್ಷಣೆ, ನೀನು ಎಲ್ಲಿದ್ದರೂ ಸರಿ, ಅದು ಆ ದೇವತಾ ಶಕ್ತಿ ನಿನ್ನನ್ನು ರಕ್ಷಣೆ ಮಾಡುತ್ತೆ. ಏನು ಯತ್ಯಾಂ ಕಸ್ಯಾಂಚಿತ್ ದಿಶಿ ಕಾಮಯತೆ, ಒಂದು ಬೇಕು, ನನ್ನನ್ನು ರಕ್ಷಿಸಿ ಛಂದೋಭಿಮಾನಿ ದೇವತೆಗಳೇ ಅಂತ ಬಯಸಿ ಪ್ರಾರ್ಥನೆ ಬೇಕು ನಮ್ಮಲ್ಲಿ. ಛಂದಸ್ಸುಗಳು ಏನು ಮಾಡ್ತವೆ ಅಂದರೆ ಏನು ಮಾಡೋಲ್ಲ ಅವು ಕಾಮಯತೆ, ನಮ್ಮಲ್ಲಿ ಅವುಗಳು ನನ್ನನ್ನು ರಕ್ಷಿಸಲಿ ಅನ್ನುವ ಕಾಮನೆ ಬೇಕು. ಒಬ್ಬ ಸಂಸ್ಕೃತ ಪಂಡಿತ ಕಾಮಯತೆ ಅಂದರೆ ಕಾಮೇನ ಯತಃ ಕಾಮಯತಃ ತಸ್ಮಿನ್ ಅಂತ, ಕಾಮಕ್ಕೆ ಒಳಗಾದವ ಅಂತ, ಬಯಕೆಗೆ ಒಳಗಾದವ ಅಂತ ಅರ್ಥ ಮಾಡಿದ್ದಾನೆ. ಹಾಗೆ ಮಾಡಿದರೆ ಸಪ್ತಮಿಗೆ ಅನ್ವಯ ಇಲ್ಲ ಎಲ್ಲಿಯೂ ಕೂಡ. ಕಾಮಯತಂ ತಿದ್ರೆ ಹತ್ರ ಆಗಬಹುದು, ಇಲ್ಲಿ ಅಲ್ಲಿ ಇರುವುದು ದ್ವಿತೀಯ. ಅದರಿಂದ ಕಾಮಯತೆ ಅನ್ನೋದು ಕ್ರಿಯಾಪದವೇ. ಯಾರು ಬಯಸ್ತಾನೆ ಛಂದಸ್ಸುಗಳು ನನ್ನನ್ನು ರಕ್ಷಿಸಲಿ ಅಂತ ಮನಃಪೂರ್ವಕವಾಗಿ ಛಂದೋಭಿಮಾನಿಗಳನ್ನು ಪ್ರಾರ್ಥನೆ ಮಾಡ್ತಾನೆ, ಅಂಥವನನ್ನು ಛಂದೋಭಿಮಾನಿ ದೇವತೆಗಳು ಅವನ ಬದುಕಿನಲ್ಲಿ ತಪ್ಪು ಆಗದಂತೆ ರಕ್ಷಿಸ್ತಾರೆ. ಪಾಪಾತ್ ಕರ್ಮಣಃ, ಅವನ ಕೈಯಲ್ಲಿ ಕೆಟ್ಟ ಕೆಲಸ ಆಗದಂತೆ ಅವನನ್ನು ರಕ್ಷಿಸುತ್ತಾರೆ. ಕೆಟ್ಟ ಕೆಲಸ ಆದರೂ ರಕ್ಷಿಸುತ್ತಾರೆ, ಪಾಪ ತಟ್ಟದಂತೆ ಅವನನ್ನು ಕ್ಷಮಿಸಿ ತಟ್ತಾರೆ. ಯಾರು? ಏವಮೇತ ಛಂದಸಾಂ ಛಂದಸ್ತ್ವಂ ವೇದ, ಯಾರು ಈ ರೀತಿಯಾಗಿ ಛಂದಸ್ಸು ಶಬ್ದದ ಅರ್ಥವನ್ನು ತಿಳಿದು, ಛಂದಸ್ಸು ಅಂದರೆ ಛಾದನ, ಮುಚ್ಚುವುದು, ಎಲ್ಲ ದೇವತೆಗಳು, ವಾಯುದೇವರ ಮತ್ತು ನಾರಾಯಣನ ಅಂಗಾಂಗಗಳಲ್ಲಿ ಈ ಛಂದೋಭಿಮಾನಿ ದೇವತೆಗಳು ಇದ್ದಾರೆ. ಆ ಅಂಗಾಂಗಗಳಲ್ಲಿದ್ದು ನಮ್ಮ ಅಂಗಾಂಗಗಳನ್ನು ರಕ್ಷಿಸ್ತಾ ಇದ್ದಾರೆ, ನಮ್ಮ ಯಾವ ಅಂಗಗಳಿಂದಲೂ ತಪ್ಪಾಗದಂತೆ ನೋಡಿಕೊಳ್ತಾ ಇದ್ದಾರೆ ಅನ್ನುವ ಅನುಸಂಧಾನದಿಂದ, ಈ ತಿಳಿವಿನಿಂದ ಯಾರು ಛಂದಸ್ಸುಗಳನ್ನು ಪಠನ ಮಾಡ್ತಾನೆ, ನೋಡಿ ಎಷ್ಟೆಲ್ಲ ಜವಾಬ್ದಾರಿ ಇದೆ. ನಾವೆಲ್ಲ ಮಂತ್ರ ಹೇಳ್ತೇವೆ, ಭಾಳ ಸುಲಭ, ಏನು ಆ ಮಂತ್ರ ಹೇಳಿ ಆಯಿತು, ಘಂಟಾವಣಿ ಬಾರಿಸಿ ಆಯಿತು, ಪೂಜೆ ಮಾಡಿ, ಯಾವುದರ ಅನುಸಂಧಾನವೂ ಇಲ್ಲ. ಪೂಜೆ ಮಾಡುವಾಗ ಅಥವಾ ನಾವು ಹೋಮ ಹವನ ಮಾಡುವಾಗ ಯಜಮಾನನಿಗೂ ಕೂಡ ಆ ಮಂತ್ರಾರ್ಥದ ಅನುಸಂಧಾನ ಇಲ್ಲ, ಪೌರೋಹಿತ್ಯ ಮಾಡುವವರಿಗೆ ಇರೋಲ್ಲ. ಪೌರೋಹಿತ್ಯ ಮಾಡುವವರಿಗೆ ಒಂದು ದಂಧೆ, ಯಜಮಾನನಿಗೆ ಒಂದು ಪ್ರಾರಬ್ಧ ಕರ್ಮ, ಏನೋ ಗ್ರಾಚಾರ ಹೇಳಿದ್ದಾರೆ, ಹೋಮ ಆಗಬೇಕು, ನಾನು ಆಗಿ ಹೋಗ್ಲತ್ತಾಗಿದೆ. ಯಾರಿಗೂ ಇನ್ವಾಲ್ವ್ಮೆಂಟ್ ಇಲ್ಲ. ಇಲ್ಲಿ ಎಲ್ಲ ಕಾಮಯತೆ, ಆ ಬಯಕೆ ಬೇಕು, ಇನ್ವಾಲ್ವ್ಮೆಂಟ್ ಬೇಕು. ಅದನ್ನು ಬಯಸಿದರೆ ನಾವು ಬಯಸಿದ್ದನ್ನು ಕೊಡುತ್ತೆ ವೇದ, ಆದರೆ ನಮಗೆ ವೇದ ಮೇಲೆ ನಂಬಿಕೆ ಇಲ್ಲ. ಇಂಥ ಒಂದು ಛಂದಸ್ಸು, ಒಂದು ಸಣ್ಣ ವಿಷಯ, ಅದರ ಅನುಸಂಧಾನದ ಒಂದು ದೊಡ್ಡ ಪ್ರಪಂಚವನ್ನು ಇದನ್ನು ನಮ್ಮ ಮುಂದೆ ಇಟ್ಟಿತ್ತು ಈ ಉಪನಿಷತ್ತು. ಇನ್ನು ಎಲ್ಲಿಯೂ ಇಲ್ಲ. ಇಡೀ ಸಂಸ್ಕೃತ ಸಾಹಿತ್ಯದಲ್ಲಿ, ಪುರಾಣದಲ್ಲಿ ಆಗಲಿ, ವೇದದಲ್ಲಿ ಆಗಲಿ, ಉಪನಿಷತ್ತುಗಳಲ್ಲೇ ಆಗಲಿ ಎಲ್ಲಿಯೂ ಇಲ್ಲದ ಒಂದು ಅಪೂರ್ವ ವಿಷಯವನ್ನು ಈ ಉಪನಿಷತ್ತು ಮುಂದಿಟ್ಟಿತು. ಅದು ಹೇಳಿದಂಥ ಆರೋಗ್ಯಕ್ಕೆ ಸಂಬಂಧಪಟ್ಟ ಅಪೂರ್ವ ವಿಷಯವನ್ನು ಹೇಳಿದ ಮೇಲೂ ಯಾರಿಗೂ ಹೊಳಿಲಿಲ್ಲ. ಅದಕ್ಕೋಸ್ಕರ ನಾನು ಅದನ್ನು ಇವತ್ತು ಸ್ಪಷ್ಟವಾಗಿ ಬಿಡಿಸಿ ಹೇಳಿದೆ. ವೇದ ಮಂತ್ರ ನಮ್ಮ ರೋಗ ಪರಿಹಾರಕ್ಕೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹಿಂಟು ಮಾಡಿದ್ದಾರೆ. ಇಲ್ಲಿ ಬಾಯ್ಬಿಟ್ಟು ಹೇಳಲಿಲ್ಲ. ಆದರೆ ವೇದದಲ್ಲಿ ಅಥವಾ ವೇದ ಮಂತ್ರಗಳನ್ನು, ಉಪನಿಷತ್ತುಗಳನ್ನು ಅರ್ಥ ಮಾಡಿಕೊಳ್ಳುವುದು ಅಂದರೆ ಅದರ ಶಬ್ದವನ್ನು ಅರ್ಥ ಮಾಡಿಕೊಳ್ಳುವುದಲ್ಲ, ಉಪನಿಷತ್ತಿನ ಶಬ್ದಗಳ ನಡುವೆ ಅಡಗಿರುವ ಮೌನವನ್ನು ಅರ್ಥ ಮಾಡಿಕೊಳ್ಳುವುದು. ಯಾರಿಗೆ ಉಪನಿಷತ್ತಿನ ಮೌನ ಅರ್ಥ ಆಗೋದಿಲ್ಲವೋ ಅವನಿಗೆ ಉಪನಿಷತ್ತಿನ ಮಾತು ಅರ್ಥ ಆಗೋದಿಲ್ಲ. ಎಲ್ಲ ಮಾತು ಅರ್ಥ ಆಗಿದೆ ಅಂತ ತಿಳ್ಕೊಂಡು ಹೇಳೋರು ಸಿಗ್ತಾರೆ, ಮೌನವನ್ನು ಅರ್ಥ ಮಾಡಿಕೊಂಡು ಹೇಳುವವರು ಇವತ್ತು ಸಿಗ್ತಾ ಇಲ್ಲ. ಆ ಕೆಲಸ ಆಗಬೇಕು. ಅದಕ್ಕೆ ನಾನು ಅದರ ಮೌನದ ಹಿಂದೆ ಇರುವ ಅರ್ಥದ ಭಾರ ಏನು ಅನ್ನೋದನ್ನು ಕಿಂಚಿತ್ತು ತಮಗೆ ತೋರಿಸಿದೆ. ಇದಕ್ಕೆ ಸಂಬಂಧಪಟ್ಟ 2 ಮಂತ್ರಗಳನ್ನು ಹೇಳ್ತಾರೆ ಮುಂದೆ, ಬಹಳ ಅದ್ಭುತವಾದ. ಒಂದು ಅಸ್ಯವಾಮೀಯ ಸೂಕ್ತ ಅಂತ ಒಂದು ದೊಡ್ಡ ಸೂಕ್ತ ಇದೆ ವೇದದಲ್ಲಿ, ಋಗ್ವೇದದಲ್ಲಿ. ಅದು ಇಡೀ ಎಲ್ಲ ಅದರಲ್ಲಿ 52 ಮಂತ್ರಗಳ ಒಂದು ದೊಡ್ಡ ಸೂಕ್ತ. ಅದನ್ನು ಕಂಡವನು ದೀರ್ಘತಮಸ್ಸು ಅನ್ನುವ ಋಷಿ. ಅದರಲ್ಲಿ 52 ಮಂತ್ರಗಳು, ಒಂದೊಂದು ಮಂತ್ರಕ್ಕೆ ಒಂದೊಂದು ದೇವತೆಗಳನ್ನು ಹೇಳ್ತಾರಲ್ಲಿ. ಅದು ಎಲ್ಲವೂ ಕೂಡ ಅಸ್ಯವಾಮೀಯ ಸೂಕ್ತ ಅಂದರೆ ಒಂದು ರೀತಿಯಿಂದ ಒಗಟು. ಈ ಏನೋ ಒಂದು ಪುರಂದರದಾಸರದ್ದು ಎಲ್ಲ ಒಗಟುಗಳಿರ್ತಾವಲ್ಲ, ಆ ಒಗಟುಗಳೊಂದು 3 ಮಡಕೆ
ಒಂದರಲ್ಲಿ ನೀರು ಸೋರ್ತಾಯಿತು, ಎರಡಕ್ಕೆ ತೂತು ಬಿದ್ದಿತ್ತು ಇತ್ಯಾದಿ, ಹೀಗೇನೆಲ್ಲ ಹಾಡುಗಳು ಬರ್ತಾವೆ. ಆ ಥರ ಏನು ಮಾಡಿದರೆ ಅರ್ಥ ಆಗೋದಿಲ್ಲ. ಅಂಥ ಒಗಟುಗಳ ಒಂದು ಸಮುದಾಯ 52 ಮಂದಿ. ದೀರ್ಘತಮಸ್ ಅನ್ನುವ ಋಷಿ ನಮ್ಮ ಈ ಒಗಟುಗಳಿಗೆಲ್ಲ, ಈ ದಾಸ ಸಾಹಿತ್ಯದಲ್ಲಿ ಬರತಕ್ಕಂಥ ಒಗಟುಗಳಿಗೆ, ಕನಕದಾಸರು ಪುರಂದರದಾಸರು ಬರೆದಿರತಕ್ಕಂಥ ಆ ಒಗಟು ಹಾಡುಗಳಿಗೆ ಮೂಲಭೂತವಾಗಿರತಕ್ಕಂಥದ್ದದು. ಪ್ರಸಿದ್ಧವಾದ ಸೂಕ್ತ ಅದರದ್ದೇ. ದ್ವಾಸು ಪರ್ಣ ಸೈಜ ಸಖಾಯ, 2 ಹಕ್ಕಿಗಳು ಒಂದೇ ಮರದಲ್ಲಿ ಕೂತಿವೆ. ನೋಡಿ, ಇದು ಒಗಟಲ್ವಾ? ಈಗ ನಿಮಗೆ ವ್ಯಾಖ್ಯಾನದ ಬಹಳಷ್ಟು ಬಾರಿ ಬೇರೆ ಬೇರೆ ಯಾರೋ ಪ್ರವಚನ ಮಾಡಿದ್ದನ್ನ ಅರ್ಥ ಆಗಿ ಇಳಿದಿದ್ರೆ, 2 ಹಕ್ಕಿಗಳು ಒಂದೇ ಮರದಲ್ಲಿ ಕೂತಿವೆ. ಒಂದು ಹಣ್ಣು ತಿಂದು ಹಸಿವಾಗುತ್ತಾ ಇದೆ, ಒಂದು ಹಣ್ಣು ತಿನ್ನದೆ ಹಸಿವಿಲ್ಲದೆ ಸುಮ್ಮನೆ ಆನಂದವಾಗಿ ಕೂತಿದೆ. ಏನೂ ಅರ್ಥ ಆಗೋದಿಲ್ಲ. ಇದೇ ರೀತಿ 52 ಮಂತ್ರಗಳು. ಅಂಥ ಒಗಟಿನ ಮಂತ್ರ, ಈ ಛಂದಸ್ಸಿಗೆ ಸಂಬಂಧಪಟ್ಟ ಒಂದು ಮಂತ್ರ ಇದೆ, ಅದನ್ನು ಇಲ್ಲಿ ಕೋಟ್ ಮಾಡ್ತಾರೆ. ಅವಶ್ಯಂ ಗೌಪಾಂ ಅಂತ ಅನಿಪದ್ಯಮಾನಂ ಆಚ ಪರಾಚಪತಿಭಿಶ್ಚರಂತಂ. ಇದು ಬಹಳ ವಿಚಿತ್ರವಾದ ಮಂತ್ರ. ಈ ಮಂತ್ರ ಆಚಾರ್ಯ ಹೇಳಿದ ಹಾಗೆ ಈ ಎಲ್ಲ ದೇವತೆಗಳನ್ನು ಹೊತ್ತ ಭಗವಂತನನ್ನು ಹೇಳುವ ಮಂತ್ರ. ಛಂದೋಭಿಮಾನಿ ದೇವತೆಗಳನ್ನು ಹೊತ್ತ. ಆದ್ದರಿಂದ ಈ ಮಂತ್ರಕ್ಕೆ ದೇವತೆ ಏನಂತ ಹೇಳ್ತಾರೆ ಗೊತ್ತುಂಟ? ವಿಶ್ವೇ ದೇವಾಹ ದೇವತಾ ಅಂತ. ವಿಶ್ವೇ ದೇವಾಹ ಅಂದರೆ ವಿಶ್ವೇ ದೇವತೆಗಳು, ಈ ಎಲ್ಲ ಛಂದೋಭಿಮಾನಿ ದೇವತೆಗಳನ್ನು ತನ್ನಲ್ಲಿ ಹೊತ್ತ ಭಗವಂತ ದೇವತೆ ಅಂತ ಅರ್ಥ. ಆಮೇಲೆ ಪ್ರಾಣದೇವರು. ಈ ಮಂತ್ರ ಪ್ರಾಣದೇವರನ್ನು ಹೇಳುತ್ತೆ, ಈ ಮಂತ್ರ ನಾರಾಯಣನನ್ನು ಹೇಳುತ್ತೆ, ಈ ಮಂತ್ರ ಸಪ್ತ ಛಂದೋಭಿಮಾನಿ ದೇವತೆಗಳನ್ನು ಹೊತ್ತ ಭಗವಂತನನ್ನು ಹೇಳುತ್ತೆ, ಈ ಮಂತ್ರ ಪ್ರಾಣದೇವರ 3 ಅವತಾರಗಳನ್ನು ಹೇಳುತ್ತೆ: ಹನುಮಂತ, ಭೀಮ, ಮಧ್ವ. ನಾಳೆ ಮಧ್ವನವಮಿ. ಈ ಮಂತ್ರ ಹೇಗೆ ಮಧ್ವಾಚಾರ ಕಥೆಯನ್ನು ಹೇಳುತ್ತೆ ಅನ್ನೋದನ್ನು ನಾಳೆ ದಿವಸ ನೋಡೋಣ. ಅಲ್ಲಿ ತನಕ ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆ. ಜಯತಿ ಪರಾಶರ ಸೂನು ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ. ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಈ ಖಂಡದಲ್ಲಿ ಸ್ವಲ್ಪ ಭಾಗ ಮಾತ್ರ ಉಳಿದಿದೆ. ಅದನ್ನಷ್ಟು ವಿವರಿಸಿ ಎಷ್ಟು ಹೊತ್ತಾಯಿತೋ ಅಷ್ಟು. ಮತ್ತೊಂದು ಖಂಡವನ್ನು ಇವತ್ತು ಪ್ರಾರಂಭ ಮಾಡುವುದಿಲ್ಲ, ಯಾಕೆಂದರೆ ಮತ್ತೆ ನಾಳೆ ಅದನ್ನು ಮುಂದುವರಿಸಲಿಕ್ಕಿಲ್ಲ. ನಾವು ಪ್ರಾರಂಭ ಮಾಡಿದ ಛಂದಸ್ಸಿನ ಉಪಾಸನೆಯ ಖಂಡವನ್ನಷ್ಟೇ ಇವತ್ತು ಮುಕ್ತಾಯ ಮಾಡೋಣ. ಅದರ ಮೊದಲು ನಾವು ಛಂದಸ್ಸಿಗೆ ಸಂಬಂಧಪಟ್ಟ ಕೆಲವು ವಿಷಯವನ್ನು ತಿಳ್ಕೊಳ್ಬೇಕು. ಛಂದಾಂಸಿ ಅಂತಂದರೆ ನಾವು ಈಗ ತಿಳ್ಕೊಂಡದ್ದು ಮಂತ್ರಗಳು ಅಂತ. ಛಂದಸ್ಸುಗಳು ಯಾವ ಛಂದಸ್ಸು? ಗಾಯತ್ರಿ, ಉಷ್ಣಿಕ, ಅನುಷ್ಟುಪು ಇತ್ಯಾದಿ ಛಂದಸ್ಸುಗಳು ಅಂತ ನಾವು ತಿಳ್ಕೊಂಡಿದ್ದೇವೆ. ಅಂದರೆ ಛಂದಸ್ಸುಗಳು ಅಂದರೆ ನಮಗೆ ಈಗ ಗೊತ್ತಿರುವಂಥದ್ದು ಒಂದು ಅಕ್ಷರ ವಿಶೇಷದ ಸಂಯೋಜನೆ. ಇಷ್ಟು ಅಕ್ಷರಗಳು ಇದ್ದರೆ ಇಂಥ ಛಂದಸ್ಸು. 24 ಅಕ್ಷರ ಇದ್ದರೆ ಗಾಯತ್ರಿ, 28 ಅಕ್ಷರ ಇದ್ದರೆ ಉಷ್ಣಿಕು, 32 ಅಕ್ಷರ ಇದ್ದರೆ ಅನುಷ್ಟುಪು, 36 ಅಕ್ಷರ ಇದ್ದರೆ ಬೃಹತಿ, 40 ಅಕ್ಷರ ಇದ್ದರೆ ಪಂಕ್ತಿ, 44 ಅಕ್ಷರ ಇದ್ದರೆ ತ್ರಿಷ್ಟುಪು, 48 ಅಕ್ಷರ ಇದ್ದರೆ ಬೃಹತಿ, ಜಗತಿ ಅಂತ. ಹೀಗೆ ನಮಗೆ ಛಂದಸ್ಸು ಅಂತಂದರೆ, ಛಂದಶಾಸ್ತ್ರ ಅಂತಂದರೆ ಇಷ್ಟೇ ಗೊತ್ತು. ಯಾವುದೋ ಒಂದು ವಿಶೇಷವಾದ ಅಕ್ಷರ ಸಂಯೋಜನೆಗೆ ನಾವು ಛಂದಸ್ಸು ಅಂತೇವೆ. ಮೀಟರ್ ಅಂತ ಇಂಗ್ಲೀಷ್ನಲ್ಲಿ ಅಂತಾರೆ. ಅಷ್ಟಕ್ಕೆ ಛಂದಸ್ಸು ಅಂದರೆ ಒಂದು ಅಕ್ಷರ ವಿಶೇಷದ ಸಂಯೋಜನೆ. ಒಂದು ಸಂಖ್ಯಾ ವಿಶೇಷದಲ್ಲಿ ಅಕ್ಷರಗಳನ್ನು ಜೋಡಿಸುವುದು ಛಂದಸ್ಸು. ಉಪನಿಷತ್ತು ಹೇಳುತ್ತೆ ಅದಕ್ಕಿಂತ ನಾವು ಒಳಕ್ಕೆ ಹೋಗಬೇಕು ಅಂತ. ಆ ಛಂದಸ್ಸು ಅಂದರೆ ಬರೀ ಅಕ್ಷರ ವಿಶೇಷಗಳ ಸಂಯೋಜನೆಯಲ್ಲ, ಆಯಾ ಅಕ್ಷರ ವಿಶೇಷ ಸಂಯೋಜನೆಗೆ ಅಭಿಮಾನಿ ದೇವತೆಗಳಿದ್ದಾರ ಅವರು ಛಂದಸ್ಸು ಅಂತ.
ಅದು ಒಂದು ಅರ್ಥ ಬಂತೀಗ. ಅದನ್ನ ಗಾಯತ್ರಿ ಅಂತಂದರೆ ವಿಷ್ಣು ಅಗ್ನಿಪತ್ನಿಯಾಗಿರತಕ್ಕಂಥ ಸ್ವಾಹ, ಉಷ್ಣಿಕ್ ಅಂದರೆ ಸೂರ್ಯಪತ್ನಿಯಾಗಿರತಕ್ಕಂಥ ಸಂಜ್ಞಾ, ಅನುಷ್ಟುಪ್ ಅಂದರೆ ಚಂದ್ರ ಪತ್ನಿಯಾದ ರೋಹಿಣಿ, ಬೃಹತಿ ಅಂದರೆ ಬೃಹಸ್ಪತ್ಯಾಚಾರ್ಯರ ಪತ್ನಿಯಾಗಿರತಕ್ಕಂಥ ತಾರೆ, ಪಂಕ್ತಿ ಅಂದರೆ ಮಿತ್ರಾವರುಣರ ಪತ್ನಿಯಾಗಿರತಕ್ಕಂಥವ್ರು, ಮೊನ್ನೆ ಹೇಳಿದ್ದೇನೆ ನಾನು. ಆಮೇಲೆ ತ್ರಿಷ್ಟುಪ ಅಂದರೆ ಇಂದ್ರ ಪತ್ನಿ, ಜಗತಿ ಅಂದರೆ ಇವರೆಲ್ಲ ಎಲ್ಲ ದೇವತಾ ಸ್ತ್ರೀಯರು. ಹೀಗೆ ಛಂದಸ್ಸು ಅಂದರೆ ದೇವತಾ ಸ್ತ್ರೀಯರ ವಿಶೇಷ ನಾಮ, ಅದು ಸಮಷ್ಟಿಯಾಗಿ ಎನ್ನುವುದನ್ನು ಒಂದು ನಾವು ಮೊನ್ನೆ ತಿಳಿದೆವು. ಈಗ ಉಪನಿಷತ್ತು ಏನು ಹೇಳ್ತಾ ಇದೆ, ಈ ಛಂದೋಭಿಮಾನ ದೇವತೆಗಳೆಲ್ಲ ಪ್ರಾಣದೇವರ ಶರೀರವನ್ನು ಆಶ್ರಯಿಸಿಕೊಂಡಿದ್ದಾರೆ. ಆ ಛಂದಸ್ಸುಗಳನ್ನು ಛಾದನೆ ಮುಚ್ಚಿಟ್ಟವನು ತನ್ನ ದೇಹದಲ್ಲಿ ಪ್ರಾಣದೇವರು. ಅದರಿಂದ ಛಂದಸ್ಸು ಅಂದರೆ ಪ್ರಾಣದೇವರು. ಆ ಪ್ರಾಣದೇವರು ಭಗವಂತನ ಶರೀರದಲ್ಲಿ ಆವೃತನಾಗಿದ್ದಾನೆ. ಅದರಿಂದ ಛಂದಸ್ಸಿನ ಜೊತೆಗೆ ಪ್ರಾಣನನ್ನು, ಪ್ರಾಣ ಜೊತೆಗೆ ಛಂದಸ್ಸನ್ನು ಯಾರು ತನ್ನ ದೇಹದಲ್ಲಿ ಇಟ್ಟುಕೊಂಡು ಛಾದನೆ ಮಾಡಿದ್ದಾನೆ ಅವನು ಛಂದಸ್ಸು. ಅಂದರೆ ಛಂದಸ್ಸು ಅಂದರೆ ಒಂದು ಅಕ್ಷರಗಳ ಸಂಯೋಜನೆ. ಛಂದಸ್ಸು ಅಂದರೆ ಅದರ ಅಭಿಮಾನಿ ದೇವತೆ, ಅವರನ್ನು ರಕ್ಷಣೆ ಮಾಡ್ತಕ್ಕಂಥ ಛಂದಸ್ಸು ಅಂದರೆ ಪ್ರಾಣದೇವರು ಮತ್ತು ಭಗವಂತ. ಈಗ ಛಂದಾಂಶ ಅಂದರೆ ಭಗವಂತನ ರೂಪಗಳಾಗಿಬಿಟ್ಟವು. ಯಾಕೆಂದರೆ ಅಲ್ಲೊಂದು ಫಲ ಹೇಳ್ತಾರೆ, ಛಾದಯಂತಿ ಹವಾ ಏನಂ ಛಂದಾಂಸಿ ಪಾಪಾತ್ ಕರ್ಮಣಃ. ಪಾಪಕರ್ಮಗಳಿಂದ ಈ ಛಂದಸ್ಸುಗಳು ನಮ್ಮನ್ನು ಮುಚ್ಚಿಟ್ಟು ರಕ್ಷಣೆ ಮಾಡ್ತಾವೆ ಅಂತ. ಅದು ಎಲ್ಲಿ ಯಾರಿಗನ್ವಯ? ಪಾಪಕರ್ಮಗಳಿಂದ ನಮ್ಮನ್ನು ರಕ್ಷಣೆ ಮಾಡೋದು ಯಾರು? ಭಗವಂತನೇ. ಅದರಿಂದ ಈಗ ಒಂದೊಂದೇ ನೆಲೆ ನಾವು ಒಳಕ್ಕೆ ಹೋಗ್ತಾ ಹೋಗ್ತಾ ಛಂದಾಂಸಿ ಅಂದರೆ ಭಗವಂತನೇ, ಇದೇನೂ ಅಲ್ಲ. ಅವನು ಛಾದಯತಿ, ನಮ್ಮನ್ನು ಮುಚ್ಚಿ ತನ್ನ ರಕ್ಷಾ ಕವಚದಲ್ಲಿ ಮುಚ್ಚಿ ನಮ್ಮನ್ನು ಕಾಪಾಡತಕ್ಕಂಥ ಭಗವಂತನೇ ನಿಜವಾದ ಛಂದಸ್ಸು. ಅದರ ನಂತರ ಪ್ರಾಣದೇವರು ಛಂದಸ್ಸು, ಇದು ವೈದಿಕ ಸಂಪ್ರದಾಯ. ಅದರ ನಂತರ ಛಂದೋಭಿಮಾನಿ ದೇವತೆ ಛಂದಸ್ಸು, ಅದರ ನಂತರ ಅಕ್ಷರ. ನಮಗೆ ಗೊತ್ತಿರುವ ಅರ್ಥ ಕೊನೆಯ ಅರ್ಥ. ಆ ಛಂದಸ್ಸುಗಳು ಅಂತಂದ ಮೇಲೆ ಅದರ ಅವಾಂತರ ನಾಮಗಳಿದ್ದಾವಲ್ಲ, ಅವುಗಳು ಕೂಡ ಭಗವಂತನನ್ನೇ ಹೇಳಬೇಕು. ಈಗ ನೋಡಿ, ಗಾಯತ್ರಿ ಛಂದಸ್ಸಿನಲ್ಲಿ ಒಂದು. ಗಾಯತ್ರಿ ಅಂತಂದರೆ 24 ಅಕ್ಷರದ ಒಂದು ಸಂಯೋಜನೆಯ ಮಂತ್ರ, ನಮಗೆ ಗೊತ್ತಿರುವ ಅರ್ಥ. ಆದರೆ ಆ ಮಂತ್ರದ ಛಂದಸ್ಸರ ಅಭಿಮಾನಿ ದೇವತೆಯಾದ ಸ್ವಾಹ ಅನ್ನೋದು ಗಾಯತ್ರಿಗೆ ಮುಖ್ಯ ಅರ್ಥ. ಅದು ಗಾಯತ್ರಿ ಶಬ್ದದ ಅರ್ಥ ಏನು? ಗಾಯಂತಂ ತ್ರಾಯತೆ ಇತಿ ಗಾಯತ್ರಿ ಅಂತ. ಆ ಶಬ್ದದ ಅರ್ಥ ಗಾಯಂತಂ ತ್ರಾಯತೆ ಇತಿ, ಅಥವಾ ಗಾಯಂ ತ್ರಾಯತೆ ಇತಿ ಗಾಯತ್ರಿ ಅಂತ. ಗಾಯಂತಂ ಅಂದರೆ ಯಾರು ಈ ಮಂತ್ರವನ್ನು ಪಠಿಸುತ್ತಾರೋ ಅವರನ್ನು ಅದು ತ್ರಾಯತೆ, ರಕ್ಷಣೆ ಮಾಡುತ್ತೆ. ಆ ಮಂತ್ರವನ್ನು ಪಠಿಸುವವರನ್ನು ರಕ್ಷಣೆ ಮಾಡುವಂಥದ್ದು. ಆ ಅಕ್ಷರವ ಅಲ್ಲ. ಹಾಗಾದರೆ ಅಕ್ಷರದ ಅಭಿಮಾನಿ ದೇವತೆಯಾದ ಸ್ವಾಹ ರಕ್ಷಣೆ ಮಾಡ್ತಾಳೆ, ಆದರೆ ಅವಳು ಸ್ವತಂತ್ರಳಲ್ಲ. ಆ ಸ್ವಾಹಾದೇವಿಯನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡು ರಕ್ಷಣೆ ಮಾಡತಕ್ಕಂಥ ಪ್ರಾಣದೇವರು ಗಾಯತ್ರಿ ಆಯಿತು. ಅವರನ್ನು ತನ್ನ ದೇಹದಲ್ಲಿ ರಕ್ಷಣೆ ಮಾಡತಕ್ಕ ಭಗವಂತನೇ ಗಾಯಂತಂ ತ್ರಾಯತೆ. ಯಾರು ಇದನ್ನು ಪಠನೆ ಮಾಡ್ತಾರೋ ಅವರನ್ನು ರಕ್ಷಿಸುವವನು ಮುಖ್ಯವಾಗಿ ಭಗವಂತ. ಆದ್ದರಿಂದ ಗಾಯತ್ರಿಯಿಂದ ಪ್ರಾಣನಾರಾಯಣರೇ, ಅಕ್ಷರಗಳಲ್ಲ. ಇನ್ನೊಂದು ಅರ್ಥ ಹೇಳಿದೆ ನಾನು, ಗಾಯಂತಂ ತ್ರಾಯತೆ ಅಂತ ಪ್ರಸಿದ್ಧವಾದ ಅರ್ಥ. ಯಾರು ಇದನ್ನು ಗಾನ ಮಾಡ್ತಾರೆ ಅಂದರೆ ಪಠಿಸುತ್ತಾರೆ ಅವರನ್ನು ರಕ್ಷಣೆ ಮಾಡ್ತದೆ ಈ ಮಂತ್ರ. ಅಷ್ಟೇ ಅಲ್ಲ, ಗಾಯಂ ತ್ರಾಯತೆ ಅಂತ. ಗಾಯ ಅಂದರೆ ಸಂಸ್ಕೃತದಲ್ಲಿ ಗಾಯ ಅಂದರು ಕಾಯ ಅಂದರು ಒಂದೇ. ಕೈ ಗೈ ಶಬ್ದ ಅಂತ. ಯಾವುದರ ಮೂಲಕ ನಾವು ಮಾತಾಡ್ತೇವೋ ವ್ಯವಹಾರ ಮಾಡ್ತೇವೋ ಅದು ಗಾಯ ಅಥವಾ ಕಾಯ. ನಮಗೆ ಕನ್ನಡದಲ್ಲಿ ಕಾಯದಲ್ಲಿ ಗಾಯ ಆಗೋದು ಬೇರೆ, ಇದು ಗಾಯ ಆಗೋದಲ್ಲ. ಕಾಯ ಅಂದರು ಗಾಯ ಅಂದರು ಒಂದೇ. ಸಂಸ್ಕೃತದಲ್ಲಿ ಗಾಯ ಅಂದರೆ ಬಾಡಿ ಇಟ್ ಸೆಲ್ಫ್, ದೇಹ ಅಂತ ಅರ್ಥ. ನಮ್ಮ ದೇಹವನ್ನು ರಕ್ಷಣೆ ಮಾಡತಕ್ಕಂಥದ್ದು ಅಂತ ನೋಡಿ. ಆ ಗಾಯತ್ರಿ ಇರುವುದೆಲ್ಲಿ? ತ್ವಕ್ ಗಾಯತ್ರಿ ಅಂತ ಹೇಳಿದರು. ಭಗವಂತನ ತ್ವಕ್ಕಿನಲ್ಲಿ ಆಶ್ರಯಿಸಿಕೊಂಡು ಆ ಗಾಯತ್ರಿ ಛಂದಸ್ಸಿನ ದೇವತೆ ಇದ್ದಾಳೆ. ತ್ವಕ್ ಏನು ಮಾಡುತ್ತೆ? ಕಾಯಂ ತ್ರಾಯತೆ. ನಮ್ಮ ಇಡೀ ದೇಹದ ರಕ್ಷಣೆ ಚರ್ಮದ ಮೂಲಕ. ಚರ್ಮ ಕಿತ್ತುತ್ತೆ ಅಂದರೆ ದೇಹ ಎಲ್ಲಿದೆ? ಅಸ್ತಿತ್ವ ಎಲ್ಲಿದೆ? ಅದರಿಂದ ಚರ್ಮವೂ ಕೂಡ ಗಾಯತ್ರಿ. ತ್ವಕ್ ನಮ್ಮ ದೇಹವನ್ನು ರಕ್ಷಣೆ ಮಾಡತಕ್ಕಂಥದ್ದು ತ್ವಕ್ಕು. ಅದರಿಂದ ತ್ವಕ್ಕಿನಲ್ಲಿರ್ತಕ್ಕಂಥ ಛಂದಸ್ಸು ಗಾಯತ್ರಿ.
ಅದಕ್ಕೂ ಲೆಕ್ಕ. ಅದರಿಂದ ಭಗವಂತ ಗಾಯನ ಮಾಡತಕ್ಕವರನ್ನು ರಕ್ಷಣೆ ಮಾಡತಕ್ಕಂಥ ಪ್ರಾಣನಾರಾಯಣರು ಗಾಯತ್ರಿ. ಆ ಗಾಯತ್ರಿ ದೇವತೆ ಭಗವಂತನ ತ್ವಗಿಂದ್ರಿಯಲ್ಲಿದ್ದಾಳೆ. ತ್ವಕ್ ಅಂದರೆ ಏನು? ಭಗವಂತನ ತ್ವಕ್ಕು ಬೇರೆ, ಭಗವಂತ ಬೇರೆ ಅಲ್ಲ. ಅದರಿಂದ ಭಗವಂತನ ತ್ವಕ್ಕು ಅಂದರೆ ಭಗವಂತನೇ. ಅಲ್ಲಿ ನೋಡಿ, ರಕ್ಷಿಸುತ್ತದೆ ಹಾಡುವವರನ್ನು. ತ್ವಕ್ಕು ಏನು ಮಾಡುತ್ತೆ? ಇಡೀ ನಮ್ಮ ದೇಹಕ್ಕೆ, ನಮ್ಮ ಇಡೀ ವ್ಯಕ್ತಿತ್ವಕ್ಕೆ, ಒಂದು ಆಕಾರಕ್ಕೆ ಒಂದು ಹೊರ ಆವರಣ ಕೊಡ್ತದೆ. ತ್ವಕ್ಕಂದ್ರೆ ಅದೇ ಅರ್ಥ. ತ್ವಚ ಸಂವರಣೆ ಅಂತ ಧಾತು. ಅಂದರೆ ಯಾವುದು ಸುತ್ತ ಆವರಣವಾಗಿ ಕವಚವಾಗಿ ರಕ್ಷಣೆ ಮಾಡುತ್ತೋ ಅದು ತ್ವಕ್. ಗಾಯತ್ರಿಯು ಕೂಡ ನಮ್ಮನ್ನು ಪಾಪದಿಂದ ಆವರಣ, ನಮಗೆ ಒಂದು ಕವಚವಾಗಿ ನಮ್ಮನ್ನು ರಕ್ಷಣೆ ಮಾಡುತ್ತದೆ. ಅದು ಶಬ್ದಗಳು ಒಂದು ತ್ವಕ್ ಅಂದರೂ ಗಾಯತ್ರಿ ಒಂದೇ ಅರ್ಥ ಬಂದುಬಿಡುತ್ತೆ. ತ್ವಕ್ ಅಂದರೆ ನಮ್ಮ ಆಕಾರವನ್ನು ರಕ್ಷಣೆ ಮಾಡತಕ್ಕಂಥ ಕವಚ. ಚರ್ಮ ಇಲ್ಲದಿದ್ದರೆ ಏನಿಲ್ಲ. ನಮ್ಮಲ್ಲಿ ಒಬ್ಬ ವ್ಯಕ್ತಿಯನ್ನು ಪನಿಷ್ಮೆಂಟ್, ಅವನಿಗೆ ಶಿಕ್ಷೆ ಕೊಡಬೇಕು ಅಂದರೆ ಅವನ ಚರ್ಮ ಸುಲಿಬೇಕು ಅಂತ ಹೇಳೋದು. ಚರ್ಮ ಸುಲಿದರೆ ಏನೂ ಇಲ್ಲ, ಅವನ ಅಸ್ತಿತ್ವವೇ ಇಲ್ಲ. ಹಾಗಾಗಿ ತ್ವಕ್ ಅನ್ನೋದು ನಮ್ಮ ಕಾಯವನ್ನು ರಕ್ಷಣೆ ಮಾಡ್ತದೆ. ಅದನ್ನು ತ್ವಕ್ ಗಾಯತ್ರಿ. ಅದು ಎಲ್ಲವೂ ಭಗವಂತನ ಹೆಸರು. ತ್ವಕ್ ಅಂದರೆ ತ್ವಚ ಸಂವರಣೆ. ತ್ವಚತೆ ಇತಿ ತ್ವಕ್, ಎಲ್ಲ ಕಡೆ ಎಲ್ಲವನ್ನು ಆವರಿಸಿಕೊಂಡಿರುವವನು ಭಗವಂತನೇ. ಅದರಿಂದ ತ್ವಕ್ ಶಬ್ದವು ಭಗವಂತನ ಹೆಸರಾಯಿತು, ಗಾಯತ್ರಿ ಶಬ್ದವು ಭಗವಂತನ ಹೆಸರಾಯಿತು. ಎಲ್ಲ ಕಡೆ ಆವರಿಸಿಕೊಂಡಿರುವ ಪ್ರಾಣದೇವರು ತ್ವಕ್. ಇದೆಲ್ಲ ಶಬ್ದಗಳು ನೋಡಿ, ಒಂದು ತ್ವಕ್ ಅಂದರೆ ಚರ್ಮ, ಎರಡನೇ ಅರ್ಥ ಆ ತ್ವಕ್ನಲ್ಲಿ ಇರತಕ್ಕಂಥ ಪ್ರಾಣತತ್ವ ಮತ್ತು ನಾರಾಯಣ ತತ್ವ. ಈ ಮೂರು ಅರ್ಥದಲ್ಲಿ ಈ ಶಬ್ದಗಳು ಬಂದಿದ್ದಾವೆ. ಇದೆಲ್ಲ ಉಪನಿಷತ್ನಲ್ಲಿ ಹೀಗೆ ಪ್ರತಿಯೊಂದನ್ನು ಭಗವತ್ ಪರವಾಗಿ ಕೊನೆಗೆ ಅನುಸಂಧಾನ ಮಾಡಿ ಎಲ್ಲ ಶಬ್ದಗಳು ದೇವರ ಹೆಸರಾಗಿ ಬಿಡ್ತವೆ. ಆಯಿತು. ಗಾಯತ್ರಿ ಆದಮೇಲೆ ಉಷ್ಣಿಕ್. ಉಷ್ಣಿಕ್ ಲೋಮಾನಿ. ಉಷ್ಣಿಕ್ ಅಂದರೆ ಏನು ಗೊತ್ತುಂಟ? ಉಷ್ಣಿಕ್ ಅನ್ನುವ ಛಂದಸ್ಸಿನ ದೇವತೆ ಸೂರ್ಯನ ಪತ್ನಿ. ಅವಳು ಸೂರ್ಯನ ಪತ್ನಿ, ಕರೆಕ್ಟ್. ಅವಳು ಉಷ್ಣಿಕ್ ಅಂದರೆ ಏನು ಗೊತ್ತುಂಟ? ಓಷತಿ ಇತಿ ಉಷ್ಣಿಕ್ ಅಂತ, ಸುಟ್ಟು ತೆಗೆಯುವುದು ಅಂತ. ಮತ್ತು ಸೂರ್ಯನ ಪತ್ನಿ ಆದ್ದರಿಂದ ಅವಳು ಸುಟ್ಟು ತೆಗೆಯಲೇಬೇಕು. ಸೂರ್ಯನ ದಾಹಕ್ಕೆ ತವಳಲು ಎಲ್ಲ ನಮ್ಮಲ್ಲಿರತಕ್ಕಂಥ ದೋಷಗಳನ್ನು ಸುಟ್ಟು ತೆಗೆಯುವಂಥದ್ದು ಅಂತ ಅರ್ಥ. ಉಷ್ಣಿಕ್ ಅಂದರೆ ಸೂರ್ಯ ಪತ್ನಿ ಏನು ತೆಗಿತಾಳೆ? ಅಥವಾ 28 ಅಕ್ಷರಗಳ ಮಂತ್ರ ಏನು ದೋಷವನ್ನು ಸುಟ್ಟು ತೆಗೀತದೆ, ಅದು ತೆಗಿಬೇಕಾಗಿದ್ದರೆ ಅದಕ್ಕೆ ಆಧಾರವಾಗಿರತಕ್ಕ ಪ್ರಾಣದೇವರು ಮತ್ತು ನಾರಾಯಣರು ನಮ್ಮ ದೋಷಗಳನ್ನು ಪರಿಹಾರ ಮಾಡಬೇಕಲ್ವಾ. ಅದನ್ನು ಉಷ್ಣಿಕ್ ಅಂದರೆ 28 ಅಕ್ಷರಗಳ ಮಂತ್ರ ಅನ್ನೋದು ಮೊದಲನೇ ಅರ್ಥ. ಅದರ ನಂತರ ಅದರ ಅಭಿಮಾನ ದೇವತೆ, ಅದರ ಸಂಜ್ಞೆ ಅನ್ನೋದು ಎರಡನೇ ಅರ್ಥ. ಅದರ ನಂತರ ಈ ಉಷ್ಣಿಕ್ ಛಂದಸ್ಸಿಗೆ ಆಶ್ರಯವಾಗಿ ನಮ್ಮ ದೋಷಗಳನ್ನು, ನಮ್ಮ ಬದುಕಿನ ಎಲ್ಲ ಬಂಧನಗಳನ್ನು ಓಷತಿ ಸುಟ್ಟು ತೆಗೆಯುವಂಥ ಭಗವಂತ ಪ್ರಾಣದೇವರು ಉಷ್ಣಿಕ್ಕು. ಅವರಿಗೂ ಆಶ್ರಯವಾದ ಭಗವಂತ ಉಷ್ಣಿಕ್ಕು. ಅದು ಎಲ್ಲಿದೆ? ಅದು ಲೋಮದಲ್ಲಿದೆ. ಲೋಮ ಅಂದರೆ ಅದೇ ಅರ್ಥ. ಉಷ್ಣಿಕ್ ಅಂದರೆ ಸುಟ್ಟು ತೆಗೆಯುವಂಥದ್ದು. ಲೋಮ ಅಂದರೆ ಲೋನಾತೀತಿ ಲೋಮ. ಯಾವುದು ಎಲ್ಲವನ್ನು ತುಂಡರಿಸಿ ತೆಗೆಯುತ್ತದೋ ಅದು ಲೋಮ. ಅಂದರೆ ನಮ್ಮ ದೋಷಗಳನ್ನು ತುಂಡರಿಸುವ ಭಗವಂತನು ಲೋಮ ಶಬ್ದವಾಚ್ಯ. ಅವನ ಲೋಮ ಮತ್ತು ಅವನು ಸ್ವರೂಪ. ಅದು ಆಯಿತು. ಲೋಮಾನಿ ಉಷ್ಣಿಕ್. ಆಮೇಲೆ ತ್ವಕ್ ಗಾಯತ್ರಿ ಆಯಿತು. ಅವನು ಮೂರನೇದ್ದು ಗಾಯತ್ರಿ ಆದಮೇಲೆ ಉಷ್ಣಿಕ್ ಆದಮೇಲೆ ಅನುಷ್ಟುಪ್. ಅನುಷ್ಟುಪ್ ಅನ್ನುವಂಥದ್ದು 32 ಅಕ್ಷರದ ಒಂದು ಛಂದಸ್ಸು. ಅದರ ನಂತರ ಆ 32 ಅಕ್ಷರದ ಛಂದಸ್ಸಿನ ದೇವತೆಯಾಗಿರ್ತಕ್ಕಂಥ ಚಂದ್ರಪತ್ನಿ ರೋಹಿಣಿ, ಎರಡನೇ ಅರ್ಥ. ಮೂರನೇ ಅರ್ಥ, ಆ ಛಂದಸ್ಸನ್ನು ತನ್ನಲ್ಲಿ ಇಟ್ಟುಕೊಂಡಿರತಕ್ಕಂಥ, ತನ್ನ ದೇಹದಲ್ಲಿ ಇಟ್ಟು ರಕ್ಷಣೆ ಮಾಡತಕ್ಕಂಥ ಪ್ರಾಣದೇವರು ಅನುಷ್ಟುಪು. ಪ್ರಾಣದೇವರನ್ನು ತನ್ನೊಳಗಿಟ್ಟು ರಕ್ಷಣೆ ಮಾಡತಕ್ಕಂಥ ಭಗವಂತ ನಿಜವಾದ ಅನುಷ್ಟುಪು. ಹೀಗೆ ಒಂದೊಂದು ಮಂತ್ರದ ನಾಮಗಳಿಗೆ 4 ಅರ್ಥಗಳು. ಅದು ಕೊನೆ ಅರ್ಥದಲ್ಲಿ ಅದು ಭಗವತ್ಪರ. ಅನುಷ್ಟುಪ್ ಅಂದರೆ ಏನು ಅಂತ. ಧಾತು ಏನು ಗೊತ್ತಾ? ಅನುಷ್ಟುಪು ಅನ್ನುವಲ್ಲಿ ಷ್ಟುಭ ಅಂತ ಧಾತು. ಷ್ಟುಭ ಸ್ಥೈರ್ಯ ಅಂತ ಧಾತು, ಅಂದರೆ ದೃಢೀಕರಿಸುವಂಥದ್ದು ಅಂತ. ಭಗವಂತ ಅವನ ಗುಣಗಳಿಗೆ ಅನುಗುಣವಾಗಿ ವೇದಗಳಿಂದ ಸ್ತುಭ್ಯತೆ, ಸ್ಥಿರೀಕ್ರಿಯತೆ, ಭಗವಂತನ ಮಹಿಮೆಯನ್ನು ವೇದಗಳು ಸ್ಥಿರೀಕರಿಸ್ತವೆ, ಆ ಮಂತ್ರಗಳು. ಆದ್ದರಿಂದ ಅವನು ಅನುಷ್ಟುಪು. ಇದು ಕೂಡ ಸ್ತೋಭತಿ, ಭಗವಂತನನ್ನು ಗುಣಗಳನ್ನು ಸ್ಥಿರೀಕರಿಸುತ್ತೆ. ಅದರಿಂದ ಛಂದಸ್ಸು ಅನುಷ್ಟುಪು. ಆ ಛಂದಸ್ಸಿಗೆ ಆಶ್ರಯಗಳಾಗಿರ್ತಕ್ಕಂಥ ಆ ದೇವತೆಯೂ ಅನುಷ್ಟುಪು. ಅವರಿಬ್ಬರಿಗೂ ಆಶ್ರಯಗಳಾಗಿರ್ತಕ್ಕ ಪ್ರಾಣದೇವರು ಅನುಷ್ಟುಪು. ಪ್ರಾಣದೇವರಿಗೆ ಆಶ್ರಯನಾದ ಭಗವಂತ ನಿಜವಾದ ಅನುಷ್ಟುಪು. ಹೀಗೆ ಈ ಉಪನಿಷತ್ತೊಂದು ವಿಚಿತ್ರವಾದ ಉಪಾಸನೆ. ಎಲ್ಲ ಶಬ್ದಗಳನ್ನು ಕೊನೆಯದಾಗಿ ಭಗವಂತನಲ್ಲಿ ಅನುಸಂಧಾನ ಮಾಡುವಂಥ.
ಇದು ಬಹಳ ಮುಖ್ಯವಾದ ಸಂಗತಿ ಉಪನಿಷತ್ನಲ್ಲಿ. ಏನು ಅಂದರೆ ಸರ್ವೇ ಶಬ್ದಾಹ, ಜಗತ್ತಿನಲ್ಲಿ ಏನು ಶಬ್ದಗಳಿವೆ ಯಾವ ಭಾಷೆಯದ್ದು ಆಗಬಹುದು, ಅದೆಲ್ಲವೂ ಭಗವಂತನ ಹೆಸರಾಗಿ ನಾವು ಅನುಸಂಧಾನ ಮಾಡಬೇಕು. ನಾನು ಇವರ ಕಥೆ ಒಂದು ಯಾವಾಗಲೂ ಹೇಳೋದು, ಚೈತನ್ಯ ಮಹಾಪ್ರಭುಗಳ ಕಥೆ. ಅವರು ಬಂಗಾಲದಲ್ಲಿ ದೊಡ್ಡ ವಿದ್ವಾಂಸರು. ಯಾವುದರಲ್ಲಿ? ವ್ಯಾಕರಣದಲ್ಲಿ ಮಹಾವಿದ್ವಾಂಸರು ಅವರು. ಎಷ್ಟು ಪ್ರಸಿದ್ಧಿ ಅಂತಂದರೆ ವ್ಯಾಕರಣ ಪಾಠ ಕೇಳಬೇಕು ಅಂದರೆ ಚೈತನ್ಯ ಮಹಾಪ್ರಭುಗಳ ಹತ್ರ ಕೇಳಬೇಕು. ಅಂಥ ಅದ್ವಿತೀಯ ವಿದ್ವಾಂಸರು. ಕೊನೆಗೆ ಅವರಿಗೆ ಒಂಥರದ ಭಕ್ತಿಯಿಂದ ಭಗವನ್ಮಯತೆ ಬಂದು ಹೋಯಿತು. ಆಮೇಲೆ ಅವ್ರ ಹತ್ರ ಪಾಠಕ್ಕೆ ಹೋದರೆ ಹುಡುಗರು, ನನಗೆ ವ್ಯಾಕರಣ ಬರೋಲ್ಲಪ್ಪ, ನೀವು ಬೇರೆ ಯಾರ ಹತ್ರ ಪಾಠಕ್ಕೆ ಹೋಗ್ರಿ ಅಂತ ಹೇಳ್ತಿದ್ರು. ಜನ ನಂಬ್ತಿರ್ಲಿಲ್ಲ. ನಿಮಗೆ ವ್ಯಾಕರಣ ಬರುವುದಿಲ್ಲ ಏನರ್ಥ? ನೀವು ನಮ್ಮ ಕಾಲದಲ್ಲೇ ದೊಡ್ಡ ವಿದ್ವಾಂಸರು ವ್ಯಾಕರಣದಲ್ಲಿ, ನಿಮಗೆ ವ್ಯಾಕರಣ ಬರುವುದಿಲ್ಲ ಅಂದರೆ ಏನರ್ಥ? ಅದಕ್ಕೆ ಅವ್ರು ಹೇಳ್ತಿದ್ರು, ವ್ಯಾಕರಣ ಹೇಳಬೇಕಾಗಿದ್ದರೆ ವ್ಯಾಕರಣದ ಸೂತ್ರ ಅರ್ಥ ಆಗಬೇಕಲ್ಲ. ನನಗೇನು ಅರ್ಥ ಆಗುತ್ತೆ ಗೊತ್ತಾ? ಆ ವ್ಯಾಕರಣ ಸೂತ್ರಗಳು ವೃದ್ಧಿರಾದೈಶ್ ಅದೇಂಗ್ ಗುಣ ಇವನ ಯಚೋಯ್ ವಾಯಾವಹ ಐವಣ್ ಋಲುಕ್ ಏವೋಂಗ್ ಐಔಚ್. ಈ ವ್ಯಾಕರಣದ ಸೂತ್ರಗಳು ನೋಡಿದರೆ ಅದೆಲ್ಲ ದೇವರ ನಾಮವಾಗಿ ಕಾಣುತ್ತಪ್ಪ. ನನಗೆ ವ್ಯಾಕರಣದ ವಿಷಯವೇ ಕಾಣೋಲ್ಲ. ನಾನು ಹೇಗೆ ಪಾಠ ಹೇಳಲಿ? ಈ ಸ್ಥಿತಿ ಅದು. ಅಂದರೆ ಎಲ್ಲವೂ ಭಗವಂತನ ನಾಮ, ಸರ್ವವೂ ವಿಷ್ಣು ಸಹಸ್ರನಾಮವಾಗಿ ಕಾಣಬೇಕು. ಆ ಸ್ಥಿತಿಯಲ್ಲಿ ಎಲ್ಲ ಶಬ್ದಗಳನ್ನು ಭಗವಂತನಲ್ಲಿ ಅನುಸಂಧಾನ ಮಾಡಬೇಕು. ಮಹಾಭಾರತಕ್ಕೆ 3 ಅರ್ಥ ಅಂತ ಹೇಳುವಾಗ, ಒಂದರ್ಥ ಆಸ್ತಿಕಾದಿ, ಅಂದರೆ ಆಸ್ತಿಕರಾದ ಪಾಂಡವರು ಕೌರವರ ವಿರುದ್ಧ ಜಯಗಳಿಸಿದ ಕಥೆ. ಇದು ಐತಿಹಾಸಿಕವಾದ ಕಥೆ. ಇದು ಒಂದು ಅರ್ಥ. ಎರಡನೇ ಮನ್ವಾದಿ, ನಾವು ಮನನ ಮಾಡಬೇಕಾಗಿರತಕ್ಕಂಥ ಜೀವನದ ಮೌಲ್ಯಗಳನ್ನು ಹೇಳುವ ಕಥೆ. ಅದು ಬೇರೆ ಆಯ್ತು ಅಲ್ಲಿಗೆ. ಅಂದರೆ ಮಾನಸಿಕವಾಗಿ ನಮಗೆ ಮನನ ಮಾಡತಕ್ಕಂಥ ಜೀವನ ಮೌಲ್ಯಗಳನ್ನು ಹೇಳ್ತಕ್ಕ ಕಥೆ. ಮೂರನೇ ಅರ್ಥದಲ್ಲಿ ತಥಾ ಉಪರಿಚರಾದಿ, ಎಲ್ಲಕ್ಕಿಂತ ಉಪರಿಚರ ಮೇಲಿರುವವನ ಕಥೆ ಅಂತ. ಅಂದರೆ ಅದು ಬರೀ ಭಗವಂತನ ಕಥೆ. ಅದನ್ನು 1 ಲಕ್ಷ ಶ್ಲೋಕ ಇದೆ, 32 ಲಕ್ಷ ಅಕ್ಷರಗಳಿದ್ದಾವೆ. 32 ಲಕ್ಷ ಅಕ್ಷರಗಳು, 32 ಲಕ್ಷ ಭಗವಂತನ ಹೆಸರುಗಳು. ಈ ಸ್ಟೇಜ್ ಮುಟ್ಟಬೇಕು. ಅದನ್ನೇ ಯಾವಂತಿ ವೇದಾಕ್ಷರಾಣಿ ಅವಂತಿ ಪಠಿತಾನಿ ದ್ವಿಜಾತಿಭಿ ತಾವಂತಿ ಹರಿನಾಮಾನಿ ಪಠಿತಾನಿ ನ ಸಂಶಯ ಅಂತ ಪುರಾಣದಲ್ಲಿ ಹೇಳ್ತಾರೆ. ಎಷ್ಟು ವೇದಾಕ್ಷರಗಳನ್ನು ನೀವು ಓದಿದಿರೋ ಅಷ್ಟು ಹರಿನಾಮ ಹೇಳಿದ ಹಾಗಾಯಿತು. 4,32,000 ಅಕ್ಷರಗಳಿವೆ ಋಗ್ವೇದದಲ್ಲಿ. ಒಂದು ಸತಿ ಋಗ್ವೇದ ಪಾರಾಯಣ ಮಾಡಿದರೆ 4,32,000 ಅಲ್ಲ, 4,32,000 ಹರಿನಾಮ ಹೇಳಿದಾಗಾಯಿತು. ಇದು ವೈದಿಕ ಚಿಂತನದ ತುತ್ತ ತುದಿಯ ಅನುಸಂಧಾನ. ಯಾವ ಅಕ್ಷರ ತಗೊಂಡ್ರು, ಯಾವ ಶಬ್ದ ತಗೊಂಡ್ರು, ಯಾವ ಧ್ವನಿ ತಗೊಂಡ್ರು, ಧ್ವನಿ ಕೂಡ. ಈಗ ಉದಾಹರಣೆಗೆ ಆಚಾರ್ಯರು ಒಂದು ಕಡೆ ಹೇಳ್ತಾರೆ, ಮನೆಯಲ್ಲಿ ಹಲ್ಲಿ ಲೊಚಗುಟ್ಟುತ್ತೆ, ಬೇರೆ ಬೇರೆ ಪ್ರಾಣಿಗಳು ಕೂಗ್ತಾ ಇರ್ತವೆ, ಹಕ್ಕಿಗಳು ಹಲ್ಲಿಗಳು ಏನೇನೋ ಸದ್ದು ಮಾಡ್ತಾ ಇರ್ತವೆ. ಏನನ್ನು ಹೇಳ್ತಾವೆ ಅವು? ನಮಗೆ ಗೊತ್ತಿಲ್ಲ. ಏನು ಹಕ್ಕಿ ಲೊಚಗುಟ್ಟುತ್ತೆಪ್ಪ, ಹಲ್ಲಿ ಹಕ್ಕಿಗಳೇನೋ ಚಿಲಿಪಿಲಿ ಅಂತವೆ, ಅರ್ಥ ಏನು ನಮಗೆ ಗೊತ್ತಿಲ್ಲ ಅಂತ ಆಚಾರ್ಯ ಹೇಳ್ತಾರೆ. ಅದಕ್ಕೆ ಅರ್ಥ ಇದೆ. ಏನು? ಹಲ್ಲಿ ಲೊಚಗುಟ್ಟತ್ತಲ್ವ, ಅದು ಏನು ಅರ್ಥ ಹೇಳಿ? ನಮಗೆ ಗೊತ್ತಿಲ್ಲಪ್ಪ, ನಮ್ಮಲ್ಲಿ ಇಷ್ಟೇ ಹೇಳ್ತಾರೆ, ಹಲ್ಲಿ ಮನೆಯಲ್ಲಿ ಲೊಚಗುಟ್ಟಿದ್ರೆ ಯಾರೋ ಗೆಸ್ಟ್ ಬರ್ತಾರೆ ಊಟಕ್ಕೆ ಅಂತ, ಅಷ್ಟು ಅರ್ಥ ಗೊತ್ತಿದೆ ನಮಗೆ, ಬೇರೆ ಎಂಥದ್ದು ಗೊತ್ತಿಲ್ಲ. ಹಲ್ಲಿ ಗೆಸ್ಟ್ ಬಂದರೆ ಏನು ಬಿಟ್ಟರೆ ಇರೋದಕ್ಕೆ, ಅದಕ್ಕೆ ಅದರ ನಮಗೆ ಕನ್ಸರ್ನ್ ಗೆಸ್ಟ್ಗಳದ್ದು, ಹಲ್ಲಿಗಲ್ಲ. ಹಲ್ಲಿ ಯಾಕೆ ಲೊಚಗುಟ್ಟುತ್ತೆ ಅಂದರೆ ಅದು ಲೊಚಗುಟ್ಟುವುದು ಯಾಕೆಂದ್ರೆ ಅದರ ಅರ್ಥ ನಿಮಗೆ ಗೊತ್ತಿರಬೇಕಲ್ವ ಅಂತಾರೆ ಆಚಾರ್ಯರು. ಆ ಧ್ವನಿ ಲೊಚಗುಟ್ಟದ ಅನ್ನತ್ತೆ ಹಲ್ಲಿ ಅಲ್ವಾ, ಅದರ ಅರ್ಥ ಗೊತ್ತಿಲ್ಲ ಅಲ್ವ ನಿಮಗೆ, ಮತ್ತು ನೀವು ಯಾಕೆ ಲೊಚಗುಟ್ಟುವುದು ಅಂತ. ನಾವು ಕೂಡ ಏನಾದರೂ ಒಂದು ಪ್ರಸಂಗ ಆದ ಕೂಡಲೇ ಭಾಳ ಆಸೆ, ಏನ್ರಿ ಅದು, ಅರೆ ನಾವು ಕೂಡ ಹಲ್ಲಿಯಾಗಿ ಲೊಚಗುಟ್ಟುತ್ತೇವಲ್ಲ. ಅಂದರೆ ಏನರ್ಥ? ಯಾವಾಗ ವೆನ್ ವಿ ಆರ್ ವಂಡರ್ ಸ್ಟ್ರಕ್, ತುಂಬ ಆಶ್ಚರ್ಯ ಆದಾಗ, ಏನಪ್ಪ ಅದು ಅಂದರೆ ನಮ್ಮ ಕೋಶದ ಶಬ್ದ ಯಾವುದು ಹೇಳಲಿಕ್ಕೆ ಬರೋಲ್ಲ, ಬರೇ ಚುಚ್ಚುಚ್ಚು ಅಷ್ಟೇ. ಅಂದರೆ ಆ ನಾದಕ್ಕೆ ಒಂದು ಅರ್ಥ ಇದೆ. ನಾದ ಸುಳ್ಳಲ್ಲ, ನಾದ ವ್ಯರ್ಥ ಅಲ್ಲ, ಅದು ಸೌಂಡ್ ಹ್ಯಾಸ್ ಮೀನಿಂಗ್. ನಾವು ಆ ಚುಚ್ಚುಚ್ಚು ಅಂತೇವಲ್ಲ, ಅದರ ಅರ್ಥ ನಮಗೆ ಏನು ಅದ್ಭುತಪ್ಪ ಅಂದರೆ ವಂಡರ್ಫುಲ್ ಅಂತ ಅದರ ಅರ್ಥ ಅಲ್ವಾ.
ಹಾಗಾದರೆ ಅಲ್ಲಿ ಏನು ಹೇಳುತ್ತೆ ಗೊತ್ತಾ? ಗಾಡ್ ಈಸ್ ವಂಡರ್ಫುಲ್ ಅಂತ ಹೇಳುತ್ತೆ ಎಂದು. ಯಾವ ನಾದ ಕೇಳಿದರೆ ಭಗವಂತನ ಅನುಸಂಧಾನ ಮಾಡಲಿಕ್ಕೆ ಬರುತ್ತೆ ಅದು ದೊಡ್ಡವರಿಗೆ. ನಮಗೆ ಎಲ್ಲ ನಮಗೆ ಯಾವುದೂ ಮೀನಿಂಗ್ಲೆಸ್, ಎಲ್ಲವೂ ಮೀನಿಂಗ್ಲೆಸ್, ನಾವು ಮಾತಾಡೋದು ಮೀನಿಂಗ್ಲೆಸ್. ಹಾಗಾಗಿ ಪ್ರತಿಯೊಂದು ನಾದ, ಘೋಷ ಎಲ್ಲವೂ ಸಂಗೀತಕ್ಕೆ ಅರ್ಥ ಇರುವುದೇ ನಾದದಿಂದ. ಅದಕ್ಕೋಸ್ಕರವೇ ಶಬ್ದಕ್ಕೆ ನಾದ ತುಂಬಿಸಿ ಹೊಸ ಅರ್ಥ ಹೊರಡಿಸುವ ಪ್ರಯತ್ನವೇ ಸಾಮವೇದ. ಆದ್ದರಿಂದ ನಾದದ ಹಿಂದೆ ಹೋದರು ಹಿಂದಿನವರು. ಹಾಗೆ ಸರ್ವವೂ ಭಗವಂತನ ನಾಮ ಆಗಬೇಕು. ಆ ಚಿಂತನೆಗೆ ಈಗ ನಾವು ಒಂದೊಂದೇ ಛಂದಸ್ಸನ್ನು ಭಗವಂತನ ಬಗ್ಗೆ ಚಿಂತನೆ ಮಾಡ್ತಾ ಹೊರಡ್ತಾ ಇದ್ದೇವೆ. ಗಾಯತ್ರಿ ಆಯಿತು, ಉಷ್ಣಿಕ್ ಆಯಿತು, ಅನುಷ್ಠುಪ್ ಅಂದರೆ ಭಗವಂತನ ಗುಣಗಳಿಗೆ ಅನುಗುಣವಾಗಿ ವೇದಗಳಿಂದ ಸ್ತುತನಾದವ, ಸ್ಥಿರೀಕರಿಸಲ್ಪಟ್ಟವ, ಅಂದರೆ ಅವನ್ನು ವರ್ಣನೆ ಮಾಡಿ ಅವನ್ನು ದೃಢವಾಗಿ ಭಗವಂತನನ್ನು ಸಮರ್ಥನೆ ಮಾಡುವಂಥ ಮಂತ್ರಗಳಿಂದ ಹೊಗಳಲ್ಪಟ್ಟವ ಅಂತ. ಅದು ಭಗವಂತನ ಅರ್ಥ. ಈ ಅನುಷ್ಠುಪು ಕೂಡ ಹಾಗೆ. ಈ ಮಂತ್ರ ಭಗವಂತನನ್ನು ಸ್ಥಿರವಾಗಿ ಸಮರ್ಥನೆ ಮಾಡ್ತದೆ. ಆದ್ದರಿಂದ ಮಂತ್ರವೂ ಅನುಷ್ಠುಪು, ಮಂತ್ರ ದೇವತೆಯೂ ಅನುಷ್ಠುಪು. ಇದನ್ನು ರಕ್ಷಣೆ ಮಾಡಿರ್ತಕ್ಕ ಪ್ರಾಣದೇವರು ನಿಜವಾಗಿ ಅನುಷ್ಠುಪು, ಪ್ರಾಣದೇವರನ್ನು ರಕ್ಷಣೆ ಮಾಡುವ ಭಗವಂತ ನಿಜವಾದ ಅನುಷ್ಠುಪು. ಹೀಗೆ ಛಂದಸ್ಸು ಭಗವಂತನ ಪರವಾಗಿ ನಾವು ಅನುಷ್ಠಾನ. ಗಾಯತ್ರಿ, ಉಷ್ಣಿಕ್, ಅನುಷ್ಠುಪ್. ಅದರ ನಂತರ ಬೃಹತಿ ಅಂತ ಶಬ್ದ. ಬೃಹತಿ ಅಂದರೆ ಎಲ್ಲಕ್ಕಿಂತ ದೊಡ್ಡ ವಸ್ತು ಅಂತ ಅರ್ಥ. ಅದು ಛಂದಸ್ಸಿನಲ್ಲಿ ಬಹಳ ಮುಖ್ಯವಾದ ಛಂದಸ್ಸು. ಅದಕ್ಕೆ ಆ ಛಂದಸ್ಸಿಗೆ ಬೃಹತಿ ಅಂತ ಹೆಸರು. ಆದರೆ ಅದರ ದೇವತೆ ಬೃಹಸ್ಪತ್ಯಾಚಾರ ಹೆಂಡತಿ, ಅವಳಿಗೂ ಬೃಹತಿ ಅಂತ ಹೆಸರು. ಮುಖ್ಯವಾಗಿ ದೊಡ್ಡವರು ಪ್ರಾಣದೇವರು ಬೃಹಸ್ಪತಿ ಅಂತ. ಅವರ ಪತ್ನಿಯಾದಂಥ ಸರಸ್ವತಿ ಭಾರತೀಯರಿಗೂ ಬೃಹತಿ ಅಂತ ಹೆಸರು. ಆದರೆ ಅಷ್ಟೇ ಅಲ್ಲ, ದೇವತೆಗಳಲ್ಲಿ ಬೃಹತಿ ದೇವತಾ, ದೊಡ್ಡ ದೇವತೆ ಅಂದರೆ ಪ್ರಾಣದೇವರು. ಅದರಿಂದ ಪ್ರಾಣದೇವರಿಗೂ ಬೃಹತಿ ಅಂತ ಹೆಸರು. ಇವರೆಲ್ಲರಿಗೂ ಆಶ್ರಯವಾಗಿರ್ತಕ್ಕ ಭಗವಂತನಿಗೂ ಬೃಹತಿ ಅಂತ ಹೆಸರು. ಇದು ಭಗವಂತನ ಹೆಸರೇ. ನೋಡಿ, ಅನುಷ್ಠುಪ್ಪಿಗೆ ಮತ್ತು ಬೃಹತಿಗೆ ಅನುಷ್ಠುಪ್ ಛಂದಸ್ಸು ಎಲ್ಲಿ ಆಶ್ರಯಿಸಿಕೊಂಡಿದೆ ಅಂದರೆ ಸ್ನಾವಾನಿ ಅನುಷ್ಠುಪೊಂದು. ನಮ್ಮ ಸ್ನಾಯುಗಳಲ್ಲಿ, ನರಮಂಡಲದಲ್ಲಿ ಅನುಷ್ಠುಪ್ ಛಂದಸ್ಸು ಭಗವಂತನ ನರಮಂಡಲದಲ್ಲಿ, ಭಗವಂತ ನಮ್ಮ ನರಮಂಡಲದಲ್ಲಿದ್ದಾನೆ. ಅದರಿಂದ ನಮ್ಮ ನರಮಂಡಲದಲ್ಲೂ ಅನುಷ್ಠುಪ್ ಛಂದಸ್ಸಿನ ಇಫೆಕ್ಟ್ ಇದೆ. ಅದರಿಂದ ಅನುಷ್ಠುಪ್ ಛಂದಸ್ಸಿನಿಂದ ಗಾನ ಮಾಡಿದರೆ ನಮ್ಮ ನರಮಂಡಲಗಳ ರೋಗಗಳು ಗುಣ ಆಗ್ತವೆ. ಅದು ಅನುಷ್ಠುಪ್ಪಿಗೆ ಎಲ್ಲಿದೆ? ಸ್ನಾವಾನಿ, ಸ್ನಾವದಲ್ಲಿ ಇದ್ದಾವೆ. ಸ್ನಾವ ಶಬ್ದ ವಾಚ್ಯವಾಗಿದ್ದಾವೆ ಅಂತಾರೆ. ಸ್ನಾವ ಶಬ್ದ ಭಗವಂತನ, ಸ್ನಾವ ಅಂದರೆ ಇದು ಭಗವಂತನ ಹೆಸರು. ಅನುಷ್ಠುಪು ಅನ್ನೋದು ಹೇಗೆ ಭಗವಂತನ ಹೆಸರು, ಸ್ನಾವ ಅನ್ನೋದು ನರಮಂಡಲದ ಹೆಸರು. ಹೌದು, ನರಮಂಡಲ ಬೇರೆ, ಭಗವಂತ ಬೇರೆ ಅಲ್ಲ. ಅದು ಜ್ಞಾನಾನಂದ ಸ್ವರೂಪ. ಅದರಿಂದ ಸ್ನಾವ ಅನ್ನೋದೇನು ಗೊತ್ತಾ? ಸ್ನೌತಿ ಇತಿ ಸ್ನಾವ, ಸ್ನುವಂತಿ ಇತಿ ಸ್ನಾವಾನಿ ಅಂತ. ಸ್ನುವಂತಿ ಅಂದರೆ ಸ್ರು ಸರ್ವಣೆ ಅಂತ, ಎಲ್ಲ ಕಡೆಗೆ ಹರಿದು ಹೋಗುವಂಥದ್ದು ಅಂತ. ಯಾರು ಹರಿದು ಹೋಗುತ್ತೆ? ಛಂದಸ್ಸು ಹೋಗುತ್ತಾ? ಹೋಗೋಲ್ಲ. ಮತ್ತು ಭಗವಂತ ಎಲ್ಲ ಕಡೆಗೂ ಹರ್ಕೊಂಡು ಹೋಗ್ತಾನೆ. ಶಯಾನೋ ಯಾತಿ ಸರ್ವತಃ, ಎಲ್ಲ ಕಡೆಗೂ ತನ್ನ ಶಕ್ತಿಯಿಂದ ಹರಿದು ಹೋಗುವವನು. ಶಕ್ತಿಯ ಪ್ರವಾಹ ಹರ್ಕೊಂಡಿರುತ್ತೆ. ಅದರಿಂದ ಸ್ನಾವ ಅನ್ನೋದು ಭಗವಂತನ ಹೆಸರು. ಅವನಲ್ಲಿ ಆಶ್ರಯಿಸಾಗಿರತಕ್ಕಂಥ ಪ್ರಾಣದೇವರ ಹೆಸರು. ಆಯಿತು, ಗಾಯತ್ರಿ, ಉಷ್ಣಿಕ್, ಅನುಷ್ಠುಪ ಆಯಿತು. ಅದಕ್ಕೆ ಸಂಬಂಧಪಟ್ಟು ಲೋಮ, ತ್ವಕ್, ಸ್ನಾವ ಆಯಿತು. ಅದರ ಮೇಲಿನ ಛಂದಸ್ಸು ಬೃಹತಿ. ಅದನ್ನು ಬೃಹತಿ ನೋಡಿದೆವು. ಅದು ಎಲ್ಲಿರೋದು? ಪ್ರಾಣೋ ಬೃಹತಿ, ಭಗವಂತನ ಉಸಿರಿನಲ್ಲಿ ಬೃಹತಿ ಛಂದಸ್ಸು ಆಶ್ರಯಿಸಿಕೊಂಡಿದೆ. ಪ್ರಾಣದೇವರೇ, ಅವರು ಭಗವಂತನ ಪ್ರಾಣಾದ್ವಾಯುರಜಾಯತ. ಅದರಿಂದ ಪ್ರಾಣದೇವರೇ, ಪ್ರಾಣ ಶಬ್ದನೂ ಪ್ರಾಣದೇವರಲ್ಲಿ ಮುಖ್ಯ ಹೆಸರು. ಭಗವಂತ ಪ್ರಾಣಸ್ಯ ಪ್ರಾಣ ಅಂತ. ನಮ್ಮಲ್ಲಿ 3 ಥರದ ಪ್ರಾಣರು ಅಂತ ಹೇಳ್ತಾರೆ. ಉತ್ತಮ ಪ್ರಾಣ, ಮಧ್ಯಮ ಪ್ರಾಣ, ಅಧಮ ಪ್ರಾಣ ಅಂತ. ಉತ್ತಮ ಪ್ರಾಣ ಎಲ್ಲರನ್ನೂ ಪ್ರಾಣಯತಿಯಿಂದ ಎಲ್ಲರಲ್ಲಿ ಕ್ರಿಯೆಗಳನ್ನು, ಚಟುವಟಿಕೆಯನ್ನು, ಆ್ಯಕ್ಷನ್ ಯಾರು ಕೊಡ್ತಾನೋ ಅವನು ಪ್ರಾಣ. ಉತ್ತಮ, ಎಲ್ಲರಿಗಿಂತ ಉತ್ತಮ ಅಂದರೆ ಭಗವಂತ ಮುಖ್ಯ ಪ್ರಾಣ. ನಾವು ಮುಖ್ಯ ಪ್ರಾಣ ಅಂದರೆ ಹನುಮಂತನೇ ಹೇಳ್ತೇವೆ. ವೇದದಲ್ಲಿ ಮುಖ್ಯ ಪ್ರಾಣ ಅಂದರೆ ಭಗವಂತ. ಅದರ ನಂತರ ಎರಡನೇ ಮಧ್ಯಮ ಪ್ರಾಣ ಅಂತಿದ್ದಾನೆ. ಅಂದರೆ ದೇವರಿಗೂ ನಮಗೂ ಮಧ್ಯದಲ್ಲಿರುವವ ಅವನು ಮಧ್ಯಮ ಪ್ರಾಣ ಅಂದರೆ ವಾಯುದೇವರು. ನಾವೆಲ್ಲ ಅಧಮ ಪ್ರಾಣರು. ಪ್ರಾಣ ಇದೆ, ಅದರ ಉತ್ತಮತ್ವ ಇಲ್ಲ, ಮಧ್ಯಮ ಅಧಮರು. ಹೀಗೆ 3 ಥರದ ಪ್ರಾಣಗಳು. ನಾವು ಅಧಮ ಪ್ರಾಣರು, ಪ್ರಾಣದೇವರು ಮಧ್ಯಮ ಪ್ರಾಣರು, ಭಗವಂತ ಉತ್ತಮ ಪ್ರಾಣ. ಅದರಿಂದ ಪ್ರಾಣ ಶಬ್ದ ಅನ್ನೋದು ಪ್ರಾಣದೇವರಲ್ಲಿ ಭಗವಂತನಲ್ಲೇ ಮುಖ್ಯ, ಉಳಿದಲ್ಲಿ ಇಲ್ಲ.
ಆಯಿತು. ಆಮೇಲೆ ಪಂಕ್ತಿ ಪಂಕ್ತಿ ಅನ್ನತಕ್ಕಂಥ ಛಂದಸ್ಸು, ಅದು ಮಜ್ಜ, ಭಗವಂತನ ಮಜ್ಜಾದಲ್ಲಿ ಮ್ಯಾರೋಸ್ ಅಸ್ಥಿಸಾರದಲ್ಲಿ ವಾಸವಾಗಿದೆ ಅಂತ. ಅದಕ್ಕೆ ಸಂಬಂಧಪಟ್ಟು ಸ್ವರ ಮತ್ತೆ ನೋಡೋಣ. ಪಂಕ್ತಿ ಅಂದರೆ ಏನು ಗೊತ್ತುಂಟ? ಪಂಕ್ತಿ ಅಂದರೆ 5ರ ಸಾಲು ಅಂತ ಅರ್ಥ. ನಮ್ಮಲ್ಲಿ ಪಂಕ್ತಿ ಪಂಕ್ತಿ ಅಂತ ಹೇಳುವುದಕ್ಕೆ ಸಾಲು ಅಂತ ಅರ್ಥದಲ್ಲಿ ಹೇಳ್ತೇವೆ ನಾವೀಗಲ್ವ. ಒಂದು ಪಂಕ್ತಿಯಲ್ಲಿ ಕೂತ್ಕೊಳ್ಳಿಂದ ಒಂದು ಸಾಲಿನಲ್ಲಿ ಕೂತ್ಕೊಳ್ಳಿ ಅಂತ. ಇದೊಂದು ದೊಡ್ಡ ಪಂಕ್ತಿ, ಇಲ್ಲಿಂದ ಅಲ್ಲಿವರೆಗೆ ಮಧ್ವನವಮಿಯಲ್ಲಿ ಅನಂತೇಶ್ವರದಲ್ಲಿ ಇಲ್ಲಿಂದ ಅಲ್ಲಿ ತನಕ ಪಂಕ್ತಿ ಅಂತ. ಪಂಕ್ತಿ ಅಂದರೆ ಅದಲ್ಲ ನಿಜವಾಗಿ. ಪಂಕ್ತಿ ಅಂದರೆ 5 ಜನ ಕೂತರೆ ಪಂಚತಿ, 5ರ ಒಂದು ಸಾಲು. ಅಂದರೆ ಒಂದು ಪಂಕ್ತಿ ಅಂದರೆ 5 ಜನ ಕೂಡುವಂಥದ್ದು. ಅದರ ಮೂಲಭೂತವಾದ ಅರ್ಥ. ಕಡೆಗೆ ಎಷ್ಟು ಜನ ಕೂತರು ಸಾಲು ದೊಡ್ಡದಾಗ್ತಾ ಹೋಯ್ತದು. ಮೊದಲು 5 ಇತ್ತು, ಆಮೇಲೆ ದೊಡ್ಡ ಸಾಲು ಆಯಿತು. ಪಂಕ್ತಿ ಅಂದರೆ 5ರ ಸಾಲು. ಯಾಕೆ ಅದು ಬಂತು ಅಂದರೆ, ಹಿಂದೆ ಈಗಲೂ ಉಂಟು, ಅದು ಇಲ್ಲ ಅಂತಲ್ಲ, ಪಂಚರೂಪಿಯಾದ ಭಗವಂತನನ್ನು ಆವಾಹನೆ ಮಾಡಿ ಪೂಜೆ ಮಾಡ್ತಿದ್ದರು. ಅದೇ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಅವರನ್ನು 5 ಜನರನ್ನು ಸಾಲಿನ ಕೂಡಿಸಿ ಪಂಕ್ತಿ ಭೋಜನ. ಭಗವಂತನ ಪಂಚರೂಪಿಯಾದ ಭಗವಂತನನ್ನು ಆವಾಹನೆ ಮಾಡಿ ಅವರಿಗೆ ಊಟ ಹಾಕೋದು, ಅದು ಪಂಕ್ತಿ ಭೋಜನ. ಈ ಘಟ್ಟದ ಮೇಲಿನ ಮಠಗಳಲ್ಲಿ ಈಗಲೂ ಉಂಟದು. ಏನೋ 4 ಜನರಿಗೆ ಹಾಕ್ತಾರೆ, ವಾಸುದೇವ, ಸಂಕೃಷ್ಣ, ಪ್ರದ್ಯುಮ್ನ, ಅನಿರುದ್ಧ ಅಂತ. 5 ಜನರ ಲೆಕ್ಕ ಅದು ಪಂಕ್ತಿ ಅಂತ. ಹಾಗಾಗಿ ಪಂಕ್ತಿ ಅಂದರೆ 5ರ ಗುಂಪು. ಭಗವಂತನೇ ಅಲ್ವ ಪಂಕ್ತಿ ಅಂದರೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ, ಈ 5 ಮೊದಲು 5ರ ಗುಂಪು ಇರುವುದು ಭಗವಂತನೇ. ಅವನಿಂದ ಸೃಷ್ಟಿಯಾಗಿ ಈ ಪಂಕ್ತಿಗಳು ಹುಟ್ಟಿದವು. ಯಾವುದು? ಪಂಚಭೂತಗಳು, ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚತನ್ಮಾತ್ರೆಗಳು, ಪಂಚಪ್ರಾಣಗಳು, ಎಲ್ಲ ಪಂಚ 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 ಬಂದದ್ದು ಅವನು ಪಂಚರೂಪನಿಂದ ಬಂದದ್ದು. ಅವನು ಪಂಚರೂಪ, ಅವನ ಅಧೀನವಾಗಿ ಪ್ರಾಣದೇವರು, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಇದೇ ಪಂಕ್ತಿ. ಹಾಗಾಗಿ ಪಂಚರೂಪದಿಂದ ಇರುವ ಪ್ರಾಣದೇವರು, ಪಂಚರೂಪನಾದ ನಾರಾಯಣ ಪಂಕ್ತಿ ಛಂದಸ್ಸಿನ ಆಶ್ರಯ, ಅವನೇ ನಿಜವಾದ ಪಂಕ್ತಿ. ಆಮೇಲೆ ಪಂಕ್ತಿ ಅಂದರೆ 10 ಅಕ್ಷರದ ಛಂದಸ್ಸು ಆಯಿತು ಅಷ್ಟೇ. ಅದಕ್ಕೆ ಮಿತ್ರಾವರ್ಣರು, ಪತ್ನಿಯರು, ದೇವತೆಗಳು ಆಯಿತು. ರೇವತಿ, ಚರ್ಷಣಿ ಅಂತ ಅವರ ಹೆಸರು ಹೇಳಿದ್ದೆ ನಾನು. ಪಂಕ್ತಿ ಅನ್ನೋದು ಭಗವಂತ ನಾಮ ಆಯಿತು. ಅದು ಇರೋದೆಲ್ಲಿ? ಭಗವಂತನ ಮಜ್ಜಾದಲ್ಲಿ ಎಂದರು. ಮಜ್ಜ ಅಂದರೆ ನಮಗೆ ಗೊತ್ತಿರುವಂತೆ ಅಸ್ಥಿಸಾರ, ಮ್ಯಾರೋಸ್. ಆ ಶಬ್ದದ ಅರ್ಥ ಏನು? ಭಗವಂತನ ಮಜ್ಜ ಅಂದರೆ ಭಗವಂತನ ಸ್ವರೂಪವೇ. ಮಜ್ಜ ಅಂದರೆ ಏನು ಗೊತ್ತಾ? ಮದಂ ಜನಯತಿ ಇತಿ ಮಜ್ಜ ಅಂತ, ಸುಖ ಕೊಡತಕ್ಕಂಥ ವಸ್ತು ಅಂತ. ಮ್ಯಾರೋಸಿಗೆ ಮಜ್ಜ ಅಂತ ಯಾಕೆ ಹೇಳೋದು ಗೊತ್ತುಂಟ? ಮಜ್ಜ, ಮ್ಯಾರೋಸಿನಿಂದ ರೇತಸ್ಸು ನಿಷ್ಪತ್ತಿ ಆಗ್ತದೆ, ರೇತಸ್ಸಿನಿಂದ ಸಂತಾನೋತ್ಪತ್ತಿ ಆಗುತ್ತೆ, ಅದು ಜೀವನಕ್ಕೆ ಸುಖ ಕೊಡುತ್ತೆ. ಆ ಅರ್ಥದಲ್ಲಿ ಮ್ಯಾರೋಸನ್ನು ಮಜ್ಜ ಅಂತ ಅಂದರೆ ಸುಖ ಕೊಡತಕ್ಕ ಸೋರ್ಸ್. ಅದು ಜೀವನದಲ್ಲಿ ಆ ಸೆಕ್ಸುವಲ್ ಪ್ಲೆಷರ್, ಅದರ ಸೋರ್ಸು ಮ್ಯಾರೋಸನಿಂದ ಅಂತ. ಅದಕ್ಕೋಸ್ಕರ ಮಜ್ಜ ಅಂತ ಹೇಳಿದ್ರು. ನಿಜವಾಗಿ ಮದ ಅಂದರೆ ಸುಖ, ಮದ ಅಂದರೆ ಅಹಂಕಾರ, ಹೆಮ್ಮೆ ಅಲ್ಲ. ಮದ ಅಂದರೆ ಆನಂದ, ಆನಂದವನ್ನು ಕೊಡ್ತಕ್ಕಂಥದ್ದು. ಅಹಂಕಾರವೂ ಆಗಬಹುದು, ಒಂದೊಂದು ಸರ್ತಿ ಆನಂದದಿಂದ ಅಹಂಕಾರ ಬರೋದು ಉಂಟು. ಆನಂದ ಹೆಚ್ಚಾದ ಕೂಡಲೇ ಅಹಂಕಾರ ಹೆಚ್ಚಾಗುತ್ತೆ. ಏನೇ ಇರಲಿ, ಮದವನ್ನು ಕೊಡತಕ್ಕಂಥದ್ದು, ಆನಂದವನ್ನು ಕೊಡತಕ್ಕಂಥದ್ದು. ಆನಂದವನ್ನು ಕೊಡತಕ್ಕ ಒಳಗಿಂದ ಭಗವಂತ ಇದ್ದರೆ ಆನಂದ, ಪ್ರಾಣದೇವರಿದ್ದರೆ ಆನಂದ. ಪ್ರಾಣದೇವರು ಹೊರಟು ಹೋದರೆ ಎಲ್ಲ ಅಳೋದೆ. ಆದ್ದರಿಂದ ಬದುಕಿಗೆ ಆನಂದವನ್ನು ಕೊಡ್ತಕ್ಕಂಥ ಅಸ್ತಿತ್ವ ಯಾರದ್ದು ಅಂದರೆ ಭಗವಂತನದ್ದು, ಪ್ರಾಣದೇವರು. ಅದರಿಂದ ಅವರೇ ಮಜ್ಜಾ ಶಬ್ದ ವಾಚ್ಯರು. ಆಯಿತು, ಪಂಕ್ತಿ ಆಯಿತು. ತ್ರಿಷ್ಟುಪ್ ಮಾಂಸಂ ಅಂದರು. ತ್ರಿಷ್ಟುಪು ಅಂತನ್ನುವಂಥದ್ದು ಒಂದು 44 ಅಕ್ಷರಗಳ ಛಂದಸ್ಸಿನ ಹೆಸರು ಅಷ್ಟೇ ನಮಗೆ ಗೊತ್ತಿರೋದು. ಅದರ ದೇವತೆ ಅಂತ ಹೇಳಿದರು ಅವರು. ತ್ರಿಷ್ಟುಪ್ ಅಂದರೆ ದೇವತೆಯಪ್ಪ. ಯಾರವಳು? ಶಚಿ, ಇಂದ್ರನ ಹೆಂಡತಿ ಶಚಿ. ತ್ರಿಷ್ಟುಪ್ ಅಂದರೆ ಅಷ್ಟು ಗೊತ್ತಾಯ್ತು ನಮಗೀಗ. 44 ಅಕ್ಷರದ ಛಂದಸ್ಸು ಮತ್ತು ಅದರ ದೇವತೆಯಾದ ಶಚಿ. ನಾವೀಗ ಜಪ ಮಾಡುವಾಗ ತ್ರಿಷ್ಟುಪ್ ಛಂದಃ ಅಂತ ಬಾಯಿ ಅಂದರೆ ನಮ್ಮ ಬಾಯಿಯಿಂದ ಆ ತ್ರಿಷ್ಟುಪ್ ಮಂತ್ರವನ್ನು ಶಚೀದೇವಿ ಚೆನ್ನಾಗಿ ನುಡಿಸಲಿ ಅಂತ ಹೇಳೋದು. ಹಾಗಾಗಿ ಛಂದಸ್ಸು ಅಂತಂದರೆ ಆ ದೇವತೆ ಅನುಸಂಧಾನ ಬೇಕೇ ಬೇಕು ಜಪ ಮಾಡಬೇಕಾದ್ರೆ. ಆದರೆ ಅಲ್ಲಿಗೆ ನಿಲ್ಲಬಾರದು ಒಂದು. ಆ ತ್ರಿಷ್ಟುಪ್ ಎಲ್ಲಿದೆ? ಭಗವಂತನ ಜ್ಞಾನಾನಂದಮಯವಾದ ಮಾಂಸದಲ್ಲಿ ನೆಲೆಸಿದೆ. ಆ ತ್ರಿಷ್ಟುಪ್ಪು ದೇವತೆ ಭಗವಂತನಲ್ಲಿ ಪ್ರಾಣನಲ್ಲಿ ನೆಲೆಸಿದ್ದಾಳೆ, ಪ್ರಾಣ ಭಗವಂತನ ನೆಲೆಸಿದ್ದಾರೆ. ಅದರಿಂದ ಪ್ರಾಣದೇವರು ಮತ್ತು ಭಗವಂತ ನಿಜವಾದ ತ್ರಿಷ್ಟುಪ್ಪು ಅಂದರು. ತ್ರಿಷ್ಟುಪ್ಪು ಅಂದರೆ ಏನು? ತ್ರಿಭಿಹಿ ಸ್ತುಭ್ಯತೆ ಅಥವಾ ತ್ರಿಷು ಸ್ತುಭ್ಯತೆ. 3 ವೇದಗಳಲ್ಲಿ ಸ್ಥಿರವಾಗಿ ಸಮರ್ಥಿಸಲ್ಪಟ್ಟವ. 3 ವೇದಗಳಿಂದ ಪ್ರತಿಪಾದ್ಯನಾದವ ಅಂತ. ಅದು ತ್ರಿಷ್ಟುಪ್ ಛಂದಸ್ಸಲ್ಲಿ. ತ್ರಿಷ್ಟುಪ್ ಛಂದಸ್ಸು 3 ವೇದಗಳಲ್ಲಿ ಮೇಜರ್ ಛಂದಸ್ಸು ಅಷ್ಟೇ.
ನಾನು ಹೇಳಿದ್ದೇನೆ 10,552 ಮಂತ್ರಗಳಲ್ಲಿ ಬರೀ ತ್ರಿಷ್ಟುಪ್ನ ಮಂತ್ರವೇ 4,251 ಮಂತ್ರಗಳು. ಅಂದರೆ ಸುಮಾರು ಹತ್ತಿರ ಅರ್ಧಾಂಶ ವೇದದಲ್ಲಿ, ಋಗ್ವೇದದಲ್ಲಿ ತ್ರಿಷ್ಟುಪ್ಪ ಮಂತ್ರವೇ ಇರೋದು. 10,000ದಲ್ಲಿ 4,251 ಅಂದರೆ ಅರ್ಧಾಂಶ ಪೂರ ಆಗೋದಿಲ್ಲ, 5,000. ಆದರೆ ಹತ್ತಿರ ಅರ್ಧಾಂಶ ಉಳಿದದ್ದು ಯಾವುದು ಇದರ ಹತ್ತಿರವೂ ಬರೋದಿಲ್ಲ. 4,000 3,000 ಹತ್ತಿರಕ್ಕೂ ಉಳಿದ ಮಂತ್ರಗಳು ಬರೋಲ್ಲ. ಹಾಗಾಗಿ ವೇದಗಳಲ್ಲೆಲ್ಲ ಮಾಂಸದಂತೆ ತುಂಬಿಕೊಂಡಿರ್ತಕ್ಕ ಛಂದಸ್ಸು ಅನ್ನುವಂಥ ಔಪಚಾರಿಕ ಅರ್ಥದಲ್ಲಿ ತ್ರಿಷ್ಟುಪ್ಪು ಅಂತ ಅದನ್ನು ಕರೆದರು. ನಿಜವಾಗಿ ತ್ರಿಷ್ಟುಪ್ಪು ಅಂದರೆ 3 ಲೋಕಗಳ ಒಡೆಯನಾದ ಇಂದ್ರನ ಪತ್ನಿ. ಅವನು ತ್ರಿಷು ಸ್ತುಭ್ಯತೆ, 3 ಲೋಕಗಳಲ್ಲೂ ಒಡೆಯ ಅಂತ ಖ್ಯಾತನಾದವ. ಅವನ ಪತ್ನಿ ಶಚೀದೇವಿ ತ್ರಿಷ್ಟುಪು. ಅಂದರೆ ಪ್ರತಿಯೊಂದು ಶಬ್ದಕ್ಕೆ ಆ ಪ್ರತಿಯೊಂದು ಅರ್ಥಕ್ಕೊಂದು ಎಟಿಮಾಲಜಿ ಇದೆ. ಶಚೀದೇವಿಗೆ ತ್ರಿಷ್ಟುಪು ಒಂದು ಯಾಕೆ ಹೆಸರು? 3 ಲೋಕಗಳ ಒಡೆಯನ ಹೆಂಡತಿ ಅವಳು. ಆದರೆ ಅವಳು ತ್ರಿಷ್ಟುಪು ಛಂದಸ್ಸಿನ ಅಭಿಮಾನಿ ದೇವತೆಯಾಗಿ ಮಾಂಸದಲ್ಲಿ, ಪ್ರಾಣದೇವರ ಮಾಂಸದಲ್ಲಿ ನೆಲೆಸಿದ್ದಾಳೆ. ಪ್ರಾಣದೇವರು ಭಗವಂತನ ಮಾಂಸದಲ್ಲಿ ನೆಲೆಸಿದ್ದಾರೆ. ಹಾಗಾಗಿ ತ್ರಿಷ್ಟುಪು ಅಂದರೆ ನಿಜವಾಗಿ 3 ವೇದಗಳಿಂದ ಸ್ತುತರಾದ ಪ್ರಾಣದೇವರು ಮತ್ತು ನಾರಾಯಣರೇ ತ್ರಿಷ್ಟುಪ್ ಶಬ್ದ ವಾಚ್ಯರು. ಹಾಗಾಗಿ ನಾವೀಗ ತ್ರಿಷ್ಟುಪ್ ಛಂದ ಪರಮಾತ್ಮ ದೇವತಾ ಅನ್ನುವಾಗ ತ್ರಿಷ್ಟುಪ್ ಛಂದಸ್ಸಿನ ದೇವತೆಯಾದ ಶಚಿ, ಅವಳೊಳಗೆ ನಿಯಾಮಕರಾಗಿರುವ ಪ್ರಾಣದೇವರು, ಅವರೊಳಗೆ ನಿಯಾಮಕರಾಗಿರ್ತಕ್ಕ ನಾರಾಯಣ ನಮ್ಮಿಂದ ಈ ಮಂತ್ರವನ್ನು ನುಡಿಸಲಿ. ಇದು ಜಪ ಮಾಡುವಾಗ ಅನುಸಂಧಾನ. ಈಗ ಅನುಸಂಧಾನ ಅಲ್ಲಿಗೆ ಹೋಯ್ತು. ತ್ರಿಷ್ಟುಪ್ ಮಾಂಸಂ, ಮಾಂಸ ಅಂತ ಹೆಸರು. ನಮಗೆ ಗೊತ್ತಿರೋದು ಫ್ಲೆಶ್ ಅಂದರೆ ಇಂಗ್ಲೀಷ್ನಲ್ಲಿ ಫ್ಲೆಶ್ ಅಂತೇವೆ, ಕನ್ನಡದಲ್ಲಿ ಸಂಸ್ಥೆಯಲ್ಲಿ ಮಾಂಸ ಅಂತೇವೆ. ಯಾಕೆ ಅಂದರೆ ಗೊತ್ತಿಲ್ಲ. ಮಾಂಸ ಅಂದರೆ ಮಾಂಸ ಅಷ್ಟೇ. ಯಾಕೆಂದರೆ ಏನು? ಯಾಕೆಂದರೆ ಇಂಗ್ಲೀಷ್ನಲ್ಲಿ ಹಾಗೆ ಇಂಗ್ಲೀಷ್ನಲ್ಲಿ ಅದಕ್ಕೆ ಯಾಕೆ ಅಂತ ಇಲ್ಲ, ಒಂದು ಶಬ್ದ. ಯಾಕೆ ಅಂತೇನಿಲ್ಲ. ಐ ಅಂದರೆ ಏನು? ಕಣ್ಣು. ಯಾಕೆ? ಅರೆ ಐ ಕಣ್ಣು ಅಷ್ಟೇ. ಯಾಕೆ ಅಂದರೆ ಯಾಕೆ ಅಂತದ್ದು ಹಾಗೆ ಇರೋದದು ಭಾಷೆ. ಡಿಕ್ಷನರಿಯಲ್ಲಿ ಹೇಳಿದ್ದಾರೆ ಅಷ್ಟೇ. ಅದು ನಮ್ಮಲ್ಲಿ ಹಾಗಲ್ಲ. ಚಕ್ಷುಹು ಅಂದರೆ ಕಣ್ಣು. ಯಾಕೆ ಅಂತ ಕೇಳಬಹುದು. ಯಾಕೆಂದರೆ ಎಟಿಮಾಲಜಿ ಇದೆ, ಅದಕ್ಕೂ ನಿರ್ವಚನ ಇದೆ. ಪ್ರಪಂಚದಲ್ಲಿ ನಿರ್ವಚನ ಇರುವ ಒಂದೇ ಒಂದು ಭಾಷೆ ಸಂಸ್ಕೃತ. ಇಟ್ ಈಸ್ ಟೋಟಲಿ ಎಟಿಮಾಲಜಿಕಲ್ ಲ್ಯಾಂಗ್ವೇಜ್. ಚಕ್ಷುಹು ಅಂದರೆ ಯಾಕೆ ಕಣ್ಣು ಅಂದರೆ, ಚಕ್ಷುಹು ಅನ್ನೋ ಶಬ್ದಕ್ಕೆ ಅರ್ಥ ಇದೆ. ಎಟಿಮಾಲಜಿ ಏನು? ಚಕ್ಷಿಂಗ್ ವ್ಯಕ್ತಾಯಾಮ್ ವಾಚಿ. ಅದ್ಭುತ ಇದು. ಚೆನ್ನಾಗಿ ಮಾತನಾಡುವ ಇಂದ್ರಿಯ ಅಂತ ಅರ್ಥ ಚಕ್ಷು ಶಬ್ದಕ್ಕೆ. ಅಲ್ಲ, ಎಟಿಮಾಲಜಿಕಲ್ ಮೀನಿಂಗ್ ಕಣ್ಣು ಚೆನ್ನಾಗಿ ಮಾತನಾಡುವ, ಬಾಯಲ್ಲ. ನೋಡಿ ಅವರ ಒಂದು ಪ್ರಾಚೀನರ ಒಂದು ಅಬ್ಸರ್ವೇಷನ್, ಚೆನ್ನಾಗಿ ಮಾತನಾಡುವ ಇಂದ್ರಿಯ ಬಾಯಲ್ಲ. ಯಾಕೆ ಗೊತ್ತುಂಟಾ? ಬಾಯಿ ಸುಳ್ಳು ಹೇಳುತ್ತೆ. ಹೇಗಿದ್ದೀರಿ? ಓ ಚೆನ್ನಾಗಿದ್ದೇನೆ ಅಂತ. ಒಳಗಿಂದ ಕಾಯಿ ಚೆನ್ನಾಗಿರೋಲ್ಲ ಅವನು. ಓ ಚೆನ್ನಾಗಿದ್ದಾನೆ, ಎಲ್ಲ ನೆಟ್ಟಗೆ ಎಲ್ಲ ಬಗ್ಗಿರುತ್ತೆ. ನೆಟ್ಟಗೆ ಯಾವುದೂ ಇರೋದಿಲ್ಲ, ಎಲ್ಲ ನೆಟ್ಟಗೆ ಅಂತಾನೆ. ಡೋಂಗಿ ಮಾತಾಡ್ತೇವೆ ನಾವು. ಯಾರೇ ಸುಮ್ಮನೆ ಅವ್ರ ಹತ್ರ ಎಲ್ಲ ಯಾಕೆ ಇಲ್ಲದ ವಿಷಯ ಹೇಳೋದು ಅಂತ. ಎಲ್ಲ ನೆಟ್ಟಗಿದೆ, ಚೆನ್ನಾಗಿದ್ದೇವೆ ಅಂತ. ಅದು ನಾವು ಹೇಳ್ತೇವೆ. ಅವನು ಎಲ್ಲ ನೆಟ್ಟಗೆ ಅಂತ ಹೇಳ್ತಾನೆ. ಅವನ ಕಣ್ಣು ನೋಡಿದರೆ ಗೊತ್ತಾಗುತ್ತೆ. ಕಣ್ಣು ಬಾಡಿರುತ್ತೆ. ಅವನ ದುಃಖ, ತುಂಬ ದುಃಖದಲ್ಲಿದ್ದಾಗ ಬಾಯಲ್ಲಿ ಆನಂದವಾಗಿದ್ದರೆ ಹೇಳ್ಬೋದು, ಕಣ್ಣು ಹೇಳೋಲ್ಲ. ಕಣ್ಣಿನಲ್ಲಿ ಆ ಸ್ಯಾಡ್ನೆಸ್ ವಿಲ್ ರಿಫ್ಲೆಕ್ಟ್ ಆನ್ ಐಸ್. ಕಣ್ಣಿನಲ್ಲಿ ದುಃಖದ ಛಾಯೆ ಕಾಣುತ್ತೆ, ಕಣ್ಣಿನಲ್ಲಿ ರೋಗದ ಛಾಯೆ ಕಾಣುತ್ತೆ. ಏನು ಆರೋಗ್ಯ, ಓ ಚೆನ್ನಾಗಿದೆ. ಅವನ ಕಣ್ಣು ನೋಡಿದ್ರೆ ಏನೋ ಆರೋಗ್ಯ, ಮುಖ ಬಾಡಿಕೊಂಡು. ಕಣ್ಣಿನಲ್ಲಿ ಅಂದರೆ ಕಣ್ಣು ಸುಳ್ಳು ಹೇಳದ ಸತ್ಯವನ್ನು ಹೇಳುವ ಇಂದ್ರಿಯ. ಹಿಂದಿನ ಆಬ್ಸರ್ವ್ ನೋಡಿ. ಅದಕ್ಕೆ ಚಕ್ಷು ಅಂತ ಬಾಯಿಗೆ ಹೆಸರಿಡಲಿರೋ ಕಣ್ಣಿಗೆ ಅಂತ. ಇನ್ನೂ ನೀವು ಮುಂದಕ್ಕೆ ಹೋದರೆ ಬಾಯಲ್ಲಿ ಹೇಳಲಿಕ್ಕಾಗದೇ ಇದ್ದದನ್ನು ಕಣ್ಣಲ್ಲಿ ಹೇಳಲಿಕ್ಕಾಗತ್ತೆ. ಈಗ ಒಬ್ಬ ಹುಡುಗಿ ಅವ್ರು ಪರಸ್ಪರ ನಾವು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳಬೇಕು. ಬಾಯಲ್ಲಿ ಐ ಲವ್ ಯು ಅಂತ ಹೇಳಿ ಅಸಹ್ಯ ಆಯ್ತದು. ಕಣ್ಣಿನಲ್ಲಿ ಹೇಳಲಿಕ್ಕಾಗತ್ತೆ. ಕಣ್ಣಿನಲ್ಲಿ ಕಮ್ಯುನಿಕೇಟ್ ಮಾಡಲಿಕ್ಕಾಗತ್ತೆ ಪ್ರೀತಿಯನ್ನು. ಅದರಿಂದ ಹುಡುಗರು ಬಾಯಿಗಿಂತ ಹೆಚ್ಚು ಕಣ್ಣಲ್ಲೇ ಮಾತಾಡ್ಕೋತಾರೆ ಕಾಲೇಜಿನಲ್ಲಿ. ಹಾಗಾಗಿ ಕಣ್ಣು ಅಂದರೆ ಚಕ್ಷುಸ್. ಅದು ನೋಡಿ, ಇಷ್ಟೆಲ್ಲ ಅರ್ಥವನ್ನು ಕೊಡತಕ್ಕಂಥ ಶಕ್ತಿ ಚಕ್ಷುಸ್ ಅನ್ನೋ ಶಬ್ದಕ್ಕಿದೆ. ಆದರೆ ಐ ಅನ್ನೋದಕ್ಕಿಲ್ಲ, ಕಣ್ಣು ಅನ್ನೋದಕ್ಕಿಲ್ಲ. ಕಣ್ಣು ಅಂದರೆ ಕಣ್ಣು ಅಷ್ಟೇ, ಐ ಅಂದರೆ ಐ. ಯಾಕೆ ಕೇಳಿದರೆ ಅದು ಕೇಳಬಾರ್ದು, ಡಿಕ್ಷನರಿಯಲ್ಲಿ ಇದೆ, ಹೇಳಬೇಕಷ್ಟೇ. ಅಂದರೆ ಚಕ್ಷುಹು. ಹಾಗೆ ಮಾಂಸಂ ಅಂತ ಯಾಕೆ ಹೆಸರು ಮಾಂಸಕ್ಕೆ? ಬಹಳ ಅದ್ಭುತ ಇದು. ಇದಕ್ಕೊಂದು ಎಟಿಮಾಲಜಿ. ಈಗ ಮಾಂಸಕ್ಕೆ ಯಾಕೆ ಹೆಸರು ಬಂತು ಅಂತ ಮೊದಲು ನೋಡೋಣ. ತುಂಬ ಸುಂದರವಾದ ಅರ್ಥ. ಮಾಂಸ ಭಕ್ಷಯಿತ ಮೂತ್ರ ಯಸ್ಯ ಮಾಂಸಂ ಇಹಾದ್ಮ್ಯಹಂ. ಮಾಂ ಸಾಹ ಅಂತ ಶಬ್ದ, ಅದು ಸೇರಿ ಮಾಂಸಂ, ನನ್ನನ್ನು ಅವನು ಅಂತ. ನನ್ನನ್ನು ಅವನು ಏನು?
ಭಾಳ ವಿಚಿತ್ರ. ಈಗ ಈ ಜನ್ಮದಲ್ಲಿ ನಾನು ಒಂದು ಕೋಳಿಯನ್ನು ತಂದೂರಿ ಮಾಡಿದ್ದೆ, ಫಸ್ಟ್ ಕ್ಲಾಸ್ ಕೋಳಿ ಚಿಕನ್ ತಂದೂರಿ ತಿಂದೆ ಅಂತ ಇಟ್ಟುಕೊಳ್ಳಿ. ಆವಾಗ ಒಂದು ವಿಷಯ ಸಿದ್ಧ ಆಯ್ತು. ಏನು, ಬರುವ ಜನ್ಮದಲ್ಲಿ ನಾನು ಕೋಳಿಯಾಗಿ ಆ ಕೋಳಿ ಮನುಷ್ಯರಾಗಿ ನನ್ನನ್ನು ತಂದೂರಿ ಮಾಡಿ ತಿನ್ನೋ ರೈಟ್ ಅದಕ್ಕೆ ಬಂತು. ಮಾಂಸಹ, ಯಾರು ಇವತ್ತು ಯಾವುದನ್ನು ನಾನು ತಿಂದರೋ ಅದು ನನ್ನನ್ನು ತಿನ್ನೋ ಕಾಪಿರೇಟ್ ಅದಕ್ಕೆ ನಾನು ಕೊಟ್ಟೆ. ಇದು ಮಾಂಸ ಶಬ್ದದ ಅರ್ಥ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಅದೇ ಫ್ಲೆಶ್ ಅಂದರೆ ಏನು? ಫ್ಲೆಶ್ ಅಂದರೆ ಅಷ್ಟೇ, ಫ್ಲೆಶ್, ಏನಿಲ್ಲ, ನೋ ಎಟಿಮಾಲಜಿ. ಮಾಂಸಹ ಭಕ್ಷಯಿತ, ಈ ಎಚ್ಚರ ಬರುತ್ತೆ ನೋಡಿ. ಮಾಂಸ ಅಂತ ನಾನಿವತ್ತು ಯಾವುದೋ ಒಂದು ಪ್ರಾಣಿಯ ಮಾಂಸ ತಿಂತಾ ಇದ್ದೇನೆ, ಮುಂದಿನ ಜನ್ಮದಲ್ಲಿ ಅದು ನನ್ನನ್ನು ತಿನ್ನಬಹುದು ಅನ್ನೋ ಎಚ್ಚರ ಬೇಕು ಅಷ್ಟೇ. ತಿನ್ನೋದಕ್ಕೇನು ಅಡ್ಡಿಲ್ಲ, ಮುಂದೆ ಅದು ನನ್ನನ್ನು ತಿನ್ನೋ. ಇದು ಬೈಬಲ್ನಲ್ಲಿ ಒಂದು ಮಾತಿದೆ, ಏನು ಅಂದರೆ, ಇಫ್ ಎ ಲಯನ್ ಕಿಲ್ಸ್ ಅ ಮ್ಯಾನ್, ಲಯನ್ ಈಸ್ ಬ್ಲೆಸ್ಡ್ ಅಂತ. ಸಿಂಹ ಒಂದು ಮನುಷ್ಯನನ್ನು ಕೊಂದರೆ ಅದು ಭಾಗ್ಯಶಾಲಿ. ಯಾಕೆ ಅಂದರೆ ಮುಂದಿನ ಜನ್ಮದಲ್ಲಿ ಅದು ಮನುಷ್ಯ ಆಗುತ್ತೆ, ಆ ಮನುಷ್ಯ ಸಿಂಹಾಗಿ ಅದು ಕೊಲ್ಲುತ್ತಾನೆ ಅದನ್ನು. ಅದು ಭಾಗ್ಯ ಅಲ್ವ? ಅದು ಮನುಷ್ಯನ ಕೊಂದದ್ರಿಂದ ಅದಕ್ಕೆ ಮನುಷ್ಯನಾಗುವ ಚಾನ್ಸ್ ಬಂತು. ಅದರಿಂದ ಲಯನ್ ಈಸ್ ಬ್ಲೆಸ್ಡ್, ಫಾರ್ ದ ಲಯನ್ ಶಾಲ್ ಬಿಕಮ್ ಎ ಮ್ಯಾನ್. ಇಫ್ ಎ ಮ್ಯಾನ್ ಕಿಲ್ಸ್ ಅ ಲಯನ್, ಮ್ಯಾನ್ ಈಸ್ ಅಕರ್ಸ್ಡ್, ಫಾರ್ ದ ಮ್ಯಾನ್ ಶಾಲ್ ಬಿಕಮ್ ಎ ಲಯನ್. ಮನುಷ್ಯ ಒಂದು ಹುಲಿಯನ್ನು ಕೊಂದರೆ ಮುಂದಿನ ಜನ್ಮದಲ್ಲಿ ಆ ಹುಲಿ ಮನುಷ್ಯ ಆಗುತ್ತೆ, ಈ ಮನುಷ್ಯ ಹುಲಿ ಆಗ್ತಾರೆ. ಇದು ಅದರಿಂದ ಮನುಷ್ಯನ ದುರ್ದೈವ. ಅದು ಇದು ಕರ್ಮ ಸಿದ್ಧಾಂತವನ್ನು, ನಮ್ಮ ಕರ್ಮ ಸಿದ್ಧಾಂತವನ್ನು ಬೈಬಲ್ನಲ್ಲಿಯೂ ಹೇಳಿದ್ದಾರೆ. ಕ್ರೈಸ್ತರಿಗೆ ಇದೆಲ್ಲ ಅರ್ಥ ಆಗೋಲ್ಲ. ಬೈಬಲ್ ಅರ್ಥ ಆಗಬೇಕಾದ್ರೆ ನಾವು ಉಪನಿಷತ್ತು ಓದಬೇಕು. ನಾನು ತುಂಬ ಕಡೆ ಹೇಳಿದ್ದೇನೆ, ಉಪನಿಷತ್ತು ಓದದೇ ಇದ್ದರೆ ಕ್ರೈಸ್ತರಿಗೆ ಅಷ್ಟು ಒಂದು ಅವರು ಚರ್ಚಿನಲ್ಲಿ ಅಪಶ್ರುತಿಯಲ್ಲಿ ಕಿರಿಚಬಹುದಷ್ಟೇ, ಏನೂ ಅರ್ಥ ಆಗೋಲ್ಲ. ಅದ್ರ ಅರ್ಥ ಉಪನಿಷತ್ತು ಓದೋರಿಗೆ ಅರ್ಥ ಆಗುತ್ತೆ. ಭಾಳ ತಮಾಷೆ ಏನು ಅಂದರೆ, ಅಮೇರಿಕೆಯಲ್ಲಿ ಒಬ್ಬರು ಒಂದು ಚರ್ಚಿನ ಫಾದರ್ ಅಂತ ಹೇಳ್ತಾರಲ್ಲ, ಅವರು ಅದನ್ನು ಕೇಳಿ ನಾನು ಹೇಳಿದೆ, ಹಳೆಯ ಒಡಂಬಡಿಕೆಯಲ್ಲಿ ಬೈಬಲ್ನಲ್ಲಿ ಒಂದು ಮಾತಿದೆ, ಏನು ಅಂದರೆ, ಐ ಆ್ಯಮ್ ದಟ್ ಐ ಆ್ಯಮ್ ಹ್ಯಾತ್ ಸೆಂಟ್ ಮೀ ಅಂಟು ಯು ಅಂತ. ನನ್ನನ್ನು ಐ ಆ್ಯಮ್ ಕಳಿಸಿದ, ಐ ಆ್ಯಮ್ ಹ್ಯಾತ್ ಸೆಂಟ್ ಮೀ ಅಂಟು ಯು ಅಂತ ಒಂದು ಮಾತು ದೇವರು ಮೋಸೆಸ್ ಹತ್ರ ಹೇಳುವಂಥದ್ದು. ಯು ಶಾಲ್ ಸೇ ಅನ್ ಟು ದ ಪೀಪಲ್ ಆಫ್ ಇಸ್ರಾಯಲ್ ದಟ್ ಐ ಆ್ಯಮ್ ಹ್ಯಾತ್ ಸೆಂಟ್ ಮೀ ಅಂಡ್ ಟು ಯು ಅಂತ. ಯಾರು ಕಳಿಸಿದ್ದು ಅಂದರೆ ಐ ಆ್ಯಮ್ ಕಳಿಸಿದ್ದು. ನಾನು ಕೇಳಿದೆ, ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್ ಸೆಂಟೆನ್ಸ್? ನಿಮ್ಮ ಬೈಬಲ್ನಲ್ಲಿ ಉಂಟಲ್ಲ, ಐ ಆ್ಯಮ್ ಹ್ಯಾತ್ ಸೆಂಟ್ ಮೀನ್. ನಮ್ಮ ಹೈಸ್ಕೂಲ್ನಲ್ಲಿ ಯಾರು ಐ ಆ್ಯಮ್ ಹ್ಯಾತ್ ಸೆಂಟ್ ಅಂತ ಫೇಲ್ ಮಾಡ್ತಾರೆ, ಇಂಗ್ಲೀಷ್ ಗೊತ್ತಿಲ್ಲ ಅಂತ. ಆದರೆ ಬೈಬಲ್ನಲ್ಲಿ ಉಂಟಲ್ಲ, ಐ ಆ್ಯಮ್ ಹ್ಯಾತ್ ಸೆಂಟ್ ಮೀ ಅಂಡ್ ಟು ಯು ದ ಪೀಪಲ್ ಆಫ್ ಇಸ್ರಾಯಲ್. ಏನು ಅರ್ಥ? ಅವನು ಏನು ಹೇಳಿದ ಗೊತ್ತುಂಟ? ಅವನು ಚರ್ಚಿನ ಫಾದರ್, ಅವನು ಅವರಿಗೆ ಜಗದ್ಗುರು ಅಲ್ಲ. ನಮ್ಮ ಜಗದ್ಗುರುಗಳು ಹಾಗೆ ಕೈ ಹಿಡೀಲಿಕ್ಕೆ ಮಾತ್ರ ಆಯ್ಕೆ ಎಲ್ಲ ಗೊತ್ತಿರುತ್ತೆ ಅಂತಲ್ಲ. ಆ ಮನುಷ್ಯ ಏನು ಗೊತ್ತಿಲ್ಲ. ಕಡೆ ಏನಪ್ಪ ಅದರ ಅರ್ಥ ಏನು ಅಂತ ಕೇಳಿದರೆ, ಆ್ಯಂಡ್ ವಿ ಡೋಂಟ್ ನೋ ದ ಮೀನಿಂಗ್ ಆ್ಯಂಡ್ ದಟ್ ಈಸ್ ವೈ ವಿ ಡಿಲೀಟೆಡ್ ಇಟ್ ಅಂತ. ಅದನ್ನು ನಾವು ಹೊಸ ಒಡಂಬಡಿಕೆಯಲ್ಲಿ ತೆಗೆದೇ ಬಿಟ್ಟಿದ್ದೇವೆ. ಯಾಕೆಂದರೆ ಅದು ಇಟ್ ಈಸ್ ಸಮಥಿಂಗ್ ವಿಚ್ ಈಸ್ ನಾಟ್ ಅಂಡರ್ಸ್ಟ್ಯಾಂಡಬಲ್, ದೋ ವಿ ಹ್ಯಾವ್ ಡಿಲೀಟೆಡ್ ಇಟ್ ಅಂತ. ಅದನ್ನು ನಾವು ಬಿಟ್ಟಿದ್ದೇವೆ. ಹೊಸ ಒಡಂಬಡಿಕೆ ಅದು ಇದು ಸುಲಭ, ಅರ್ಥ ಆಗತ್ತೆ ಇದನ್ನು ತೆಗೆದು ಬಿಡೋದು. ನಾವು ಅದನ್ನು ತೆಗೆದು ಬಿಟ್ಟಿದ್ದೇವೆ ಅಂತ ಹೇಳಿದ. ಯಾಕೆ ತೆಗೆದ್ರಿ ಅಪ್ಪ? ನನಗೆ ಅದರ ಅರ್ಥ ಗೊತ್ತಿದೆ. ಯಾಕೆ ಗೊತ್ತುಂಟ? ನಾನು ಉಪನಿಷತ್ತು ಓದಿದ್ದೇನೆ. ಅದರಲ್ಲಿ ಯೋಸಾ ವಸವು ಪುರುಷ ಸೋಹಂ ಅಸ್ಮಿ ಅಹಂ ಅಸ್ಮಿ. ಐ ಆ್ಯಮ್ ಅಂದರೆ ಅಹಂ ಅಸ್ಮಿ ಅಲ್ವಾ? ಅಹಂ ಅಸ್ಮಿ ಅನ್ನೋದು ದೇವರ ಹೆಸರು ಅಂತ ಉಪನಿಷತ್ನಲ್ಲಿ ಹೇಳಿದ್ದಾರೆ. ಹಾಗಾದರೆ ಅಹಂ ಅಸ್ಮಿ ನನ್ನನ್ನು ಕಳಿಸಿದ ಅಂದರೆ ದೇವರು ಕಳಿಸಿದ ಅಂತ ಅರ್ಥ. ನನಗೆ ಉಪನಿಷತ್ತು ಓದವನಿಗೆ ಅರ್ಥ ಆಗುತ್ತೆ, ನಿಮಗೆ ಇಂಗ್ಲೀಷ್ ಮಾತು ಓದೋರಿಗೆ ಅರ್ಥ ಆಗೋಲ್ಲ. ಇದು ನಿಜವಾಗಿ ಅಂಥ ವಿಚಿತ್ರ ನೋಡಿ. ಯಾರಿಗೂ ಪಾಶ್ಚಾತ್ಯರಿಗೆ ಆ ಮಾತು ಅರ್ಥ ಆಗಲಿಲ್ಲ. ಆದರೆ ಉಪನಿಷತ್ತು ಓದಿದರೆ ಬೈಬಲ್ ಸರಳವಾಗಿ ಅರ್ಥ ಆಗುತ್ತೆ. ಯಾಕಂದರೆ ಇದರಿಂದ ಪ್ರಭಾವಿತವಾಗಿ ರಚನೆ ಆದ ಗ್ರಂಥ ಅದು. ಇದರ ಸಾರ ಇಟ್ಕೊಂಡು ಅವನು ಇಲ್ಲೇ ಇದ್ದ. ಅವನು ಜೀಸಸ್ ಕ್ರೈಸ್ಟ್ ಒಂದು 10 ವರ್ಷ ಭಾರತದಲ್ಲಿ ಇದ್ದು ಬೌದ್ಧ ಧರ್ಮ ಹಿಂದೂ ಧರ್ಮವನ್ನು ಅಧ್ಯಯನ ಮಾಡಿ ಅದನ್ನು ನೋಡ್ಕೊಂಡು ಬರೆದ. ಉಪನಿಷತ್ತಿನ ಪ್ರಭಾವದಿಂದ ರಚನೆಯಾದಂಥ ಗ್ರಂಥ ಅದು. ಹಳೆಯ ಒಡಂಬಡಿಕೆಯಲ್ಲಿ ಒಂದು ಮಾತಿದೆ, ಏನು ಅಂದರೆ, ಜೋಶುವ ಹೇಳಿದ ಅಂತೆ ಜೀಸಸ್ ಕ್ರೈಸ್ಟಿಗೆ. ಹಿಬ್ರುನಲ್ಲಿ ಜೋಶುವ ಅಂತ ಹೇಳ್ತಾರೆ. ಅದನ್ನೇ ಯೇಸು ಅಂತ ನಮ್ಮಲ್ಲಿ ಹೇಳ್ತಾರಲ್ಲ, ಅದನ್ನೇ ಯೇಸು. ಜೋಶುವ ಸೇಸ್ ಏನು ಹೇಳಿದ? ಕಮ್ ಟು ಮೀ, ನೀವು ನನ್ನ ಬಳಿಗೆ ಬನ್ನಿ. ಯಾಕೆ? ಫಾರ್ ಮೈ ಯೋಗ ಈಸ್ ನ್ಯಾಚುರಲ್ ಆ್ಯಂಡ್ ಮೈ ಲೀಡರ್ಶಿಪ್ ಈಸ್ ಜೆಂಟಲ್. ನಾನು ನಿಮಗೆ ಸಹಜ ಯೋಗವನ್ನು ಹೇಳಿಕೊಡ್ತೇನೆ. ಕಮ್ ಟು ಮೀ ಫಾರ್ ಮೈ ಯೋಗ. ಇದು ಹಳೆಯ ಒಡಂಬಡಿಕೆಯಲ್ಲೇ ಇರೋದಿದು.
ಯೋಗ ಶಬ್ದವೇ ಇದೆ. ಎಲ್ಲಿಂದ ಬಂತಿದ್ದು? ಯಾವ ಭಾಷೆ? ಸಂಸ್ಕೃತದಿಂದ ಅಲ್ವಾ? ಇದೆಲ್ಲ ಯೋಚನೆ ಮಾಡಿದರೆ ಗೊತ್ತಾಗತ್ತೆ. ನಮ್ಮ ಪ್ರಾಚೀನ ವೇದ ಪುರಾಣಗಳನ್ನು ಓದಿ ಅದರಿಂದ ಪ್ರಭಾವಿತರಾಗಿ ಜೀಸಸ್ ಕ್ರೈಸ್ಟು ಅಲ್ಲಿ ಪಶ್ಚಿಮದ ಜನರಿಗೆ ಬೋಧನೆ ಮಾಡಿದ. ಅವನು ಫಾರ್ ಮೈ ಯೋಗ ಇಸ್ ನ್ಯಾಚುರಲ್ ಅಂತ ಹಿಬ್ರು ಭಾಷೆಯಲ್ಲೂ ಹಾಗೇ ಇದೆ, ಅದರ ಇಂಗ್ಲೀಷ್ ಅನುವಾದದಲ್ಲೂ ಹಾಗೇ ಇದೆ. ಹಳೆ ಒಡಂಬಡಿಕೆ ಫಾರ್ ಮೈ ಯೋಗ ಇಸ್ ನ್ಯಾಚುರಲ್. ಇದೆಲ್ಲ ಯೋಚನೆ ಮಾಡಿದಾಗ ಅರ್ಥ ಆಗಬೇಕು ಕ್ರೈಸ್ತರಿಗೆ. ಏನಿಲ್ಲ, ಅದು ಎರವಲು ತಂದ ಧರ್ಮ, ಅದ್ರಲ್ಲಿ ಏನು ಹೊಸತನ ಇಲ್ಲ. ಹೀಗೆ ಮಾಂಸಂ ಅರ್ಥ ಆಯ್ತು ನಮಗೆ. ಮಾಂಸಂ ಅಂದರೆ ನಾನು ಈ ಜನ್ಮದಲ್ಲಿ ಒಂದು ಪ್ರಾಣಿಯ ಮಾಂಸವನ್ನು ತಿಂದರೆ ಮುಂದಿನ ಜನ್ಮದಲ್ಲಿ ಅದು ನನ್ನ ಮಾಂಸ ತಿನ್ನುವ ಕಾಪಿರೇಟ್ ಅದು ಕೊಟ್ಟೆ ಅಂತ ಅರ್ಥ. ಅದಾಯ್ತಪ್ಪ. ನಮಗೆ ಈಗ ಇಲ್ಲಿ ಮಾಂಸ ಅಂದರೆ ಭಗವಂತನ ದೇಹದ ಮಾಂಸ, ಭಗವಂತನ ಹೆಸರಾಗಬೇಕು, ಪ್ರಾಣದೇವರ ಹೆಸರಾಗಬೇಕು, ಅಲ್ಲಿ ಹೋಗ್ಬೇಕಲ್ವ. ಈ ಮಾಂಸ ಬಿಡಿ, ಅಲ್ಲಿ ನೋಡಿ ಮಾಂಸಃ, ಮಾಂಸಂ ಅಂತ ಮತ್ತೆ ನಪುಂಸನಿಂಗ. ಅಂದರೆ ಏನಂದರೆ ಮಾಂ ಅಂದರೆ ಸಂಸ್ಕೃತದಲ್ಲಿ ಎರಡರ್ಥ. ಮಾ ಅಂದರೆ ಮಾನ, ಪ್ರಮಾಣ, ಜ್ಞಾನ. ಮಾನಂ ಸರತಿ ಇತಿ ಮಾಂಸಂ. ಅವನು ಸಮಸ್ತ ಪ್ರಮಾಣಗಳಿಗೆ ಅನುಗುಣವಾಗಿ ಸಿದ್ಧವಾದಂಥ ವಸ್ತು, ಸಮಸ್ತ ಪ್ರಮಾಣಗಳಿಂದ ಸಿದ್ಧನಾದವ. ಆಮೇಲೆ ಇನ್ನೂ ಇದು ಪ್ರಾಣದೇವರಿಗೂ ಸಮ, ನಾರಾಯಣನಿಗೂ ಸಮ. ಇನ್ನೂ ನೀವು ನೋಡಿದರೆ ಮಾಂ ಸರತಿ, ಮಾ ಅಂದರೆ ಮಾ ಲಕ್ಷ್ಮೀ ರಮಾ, ಮಾ ಅಂದರೆ ಲಕ್ಷ್ಮೀದೇವಿಯ ಹೆಸರು, ಮಾಂಸ ಅಂದರೆ ಲಕ್ಷ್ಮೀದೇವಿಯ ಒಡನಾಡಿ ಅಂತ ಅರ್ಥ. ಅಂದರೆ ಇದೆಲ್ಲ ಒಂದು ಶಬ್ದ ಹೇಗೆ ಭಗವಂತನ ಪರವಾಗಿ ಎಟಿಮೊಲಾಜಿಕಲ್ ಮೀನಿಂಗ್ನಲ್ಲಿ ಹೋಗುತ್ತೆ. ಆಯಿತು, ತ್ರಿಷ್ಟು ಮಾಂಸಂ. ಆಮೇಲೆ ಕೊನೆಯದ್ದು ಜಗತಿ, ಅಸ್ಥಿ ಜಗತಿ. ಕೊನೆಯದ್ದು ಭಗವಂತನ ಅಸ್ಥಿಯಲ್ಲಿ ನೆಲೆಸಿರುವ ಜಗತಿ ಛಂದಸ್ಸು. ಜಗತಿ ಅಂದರೆ ಏನು ಗೊತ್ತುಂಟ? ಜಗತ್ತಿನಲ್ಲಿ ತತ್ವವಾದದ್ದು ವಸ್ತು ಅಂತ. ಜಗತ್ತಿನಲ್ಲಿ ತತ್ವವಾದವರು ಪ್ರಾಣದೇವರು, ನಾರಾಯಣ ಅಲ್ಲದೆ ಮತ್ತು ಈ ಛಂದಸ್ಸ. ಛಂದಸ್ಸು ಯಾಕೆ ಜಗತಿ ಅಂದರೆ ಈ 7 ಛಂದಸ್ಸುಗಳ ಒಂದು ಪ್ರಪಂಚ ಉಂಟಲ್ಲ, ಅದರ ಎಲ್ಲ ದೇವತೆಗಳು ಇದರಲ್ಲಿದ್ದಲ್ಲ, ಅದನ್ನೇ ಇದು ಜಗತಿ. ಆದರೆ ಅದರ ಅಭಿಮಾನ ದೇವತೆಗಳು ಈ ಎಲ್ಲ ಸೇರಿದರೆ ಜಗತಿ. ಅದನ್ನು ಈ ಜಗತ್ತಿನಲ್ಲಿ ತತ್ವವಾಗಿರತಕ್ಕಂಥ ಪ್ರಾಣತತ್ವ ಜಗತಿ, ಪ್ರಾಣದೇವರಲ್ಲೂ ತತ್ವವಾಗಿರತಕ್ಕಂಥ ಭಗವಂತ ನಿಜವಾದ ಜಗತಿ. ಅವನು ಅಸ್ಥಿ. ಅಸ್ಥಿ ಅಂದರೆ ಎಲುಬು ಅಂತ. ಎಲುಬಿಗೆ ಯಾಕೆ ಅಸ್ಥಿ ಅಂತ ಹೆಸರು? ನಾನು ಹೇಳಿದೆ ನಮಗೆ ಎಲುಬು, ಎಲುಬು ಅಂದರೆ ಎಲುಬು, ಅದು ಯಾಕೆ ಅಂತ ಕೇಳಲಿಕ್ಕಿಲ್ಲ. ಬೋನು ಅಂದರೆ ಬೋನು, ಯಾಕೆ ಅಂತ ಕೇಳಲಿಕ್ಕಿಲ್ಲ. ಅಸ್ಥಿ ಅಂದರೆ ಯಾಕೆ? ಅಸ್ಥಿ ಅನ್ನೋದೇನು ಗೊತ್ತುಂಟ? ಭಾಳ 2 ಶಬ್ದಗಳ ಅಬ್ರೀವಿಯೇಷನ್ನಿಂದ ಅದು ಶಬ್ದ. ಅದು ಅತಿ ಸ್ಥಿರ, ಅದರ ಮೊದಲನೇ ಶಬ್ದ ಸೇರಿಸಿ. ಅತಿ ಸ್ಥಿರ, ಯಾವುದು ನಮ್ಮ ದೇಹದಲ್ಲಿರುವುದರಲ್ಲಿ ಅತ್ಯಂತ ಗಟ್ಟಿಯಾದದ್ದು ಅದು ಅಸ್ಥಿ. ಅತಿ ಸ್ಥಿರ, ಅತಿ ಅನ್ನೋಲ್ಲಿ ಆ ಉಳಿಯಿತು, ಸ್ಥಿರದಲ್ಲಿ ಸ್ಥಿ ಉಳಿಯಿತು, ಒಟ್ಟಿಗೆ ಅಸ್ಥಿ ಆಯಿತು. ಇಟ್ಸ್ ಅನ್ ಅಬ್ರಿವಿಯೇಷನ್ ಆಫ್ ಅತಿ ಸ್ಥಿರ. ನಮ್ಮ ದೇಹದಲ್ಲಿ ಇರತಕ್ಕಂಥ ಅವಯವದ ಭಾಗಗಳಲ್ಲೇ ಅತ್ಯಂತ ಸ್ಥಿರವಾದ ಭಾಗ, ಗಟ್ಟಿಯಾದದ್ದು, ದಟ್ ಈಸ್ ಬೋನ್. ಅದಕ್ಕೆ ಅಸ್ಥಿ ಅಂತ ಹೆಸರು. ಎಲ್ಲಕ್ಕಿಂತ ಅತಿ ಸ್ಥಿರ. ಇದು ಎಷ್ಟು ಸ್ಥಿರ ಸ್ವಾಮಿ? ಅವನು ಸತ್ತ ಮೇಲೆ ಸುಡ್ತಾರೆ, ಸುಟ್ಟು ಹೋಗುತ್ತೆ, ಅದು ಏನಿಲ್ಲ, ಸ್ಥಿರವೂ ಇಲ್ಲ, ಮಣ್ಣು ಇಲ್ಲ. ಎಂದೆಂದೂ ನಾಶವಾಗದ ಸ್ಥಿರವಾದ ಶಕ್ತಿ ಅಂದರೆ ಪ್ರಾಣನಾರಾಯಣರು, ಅದರಿಂದ ಅವರೇ ಅಸ್ಥಿ. ಹೀಗೆ ಸಂಸ್ಕೃತ ಭಾಷೆ ಎಲ್ಲ ಎಟಿಮಾಲಜಿಗಳ ಮೂಲಕ ಎಲ್ಲ ನಾಮಗಳನ್ನು ಭಗವಂತನ ಹತ್ರ ಕೊಂಡೋಗಿ ಬಿಡುತ್ತೆ. ಇದು ಚಮತ್ಕಾರ. ಆಯಿತು, ನಮಗೆ ಅಷ್ಟು ಇಂದ್ರಿಯಗಳ ಹೆಸರು ಭಗವತ್ಪರ ಆಯಿತು, ಅಷ್ಟು ಛಂದಸ್ಸುಗಳ ಹೆಸರು ಭಗವತ್ಪರ ಆಯಿತು. ಇಷ್ಟು ಛಂದಸ್ಸುಗಳು ಸಪ್ತಸ್ವರಗಳಿಗೆ ಸೇರಿದವು. ಷಡ್ಜ, ಋಷಭ, ಗಾಂಧಾರ, ಇದರ ಪಂಚಮ, ಮಧ್ಯಮ, ಪಂಚಮ, ದೈವತ, ನಿಷಾದ. ಈ ಸಪ್ತಸ್ವರಗಳಿಗೆ ಹೆಸರುಂಟಲ್ವ, ಈ ಸಪ್ತಸ್ವರಗಳ ಹೆಸರು ಈ ಸಪ್ತಸ್ವರಗಳಿಂದ ಪ್ರತಿಪಾದ್ಯನಾದ ಭಗವಂತನ ಹೆಸರು. ಇದೆಲ್ಲವೂ ಕೂಡ ಭಗವಂತನಿಗೆ ಹೋಗಬೇಕು. ಇದು ಉಪನಿಷತ್ತು. ಷಡ್ಜ, ಷಡ್ಜ ಅಂತ ಸ್ವರಕ್ಕೆ ಯಾಕೆ ಹೆಸರು ಗೊತ್ತುಂಟ? ಅದು ಆಧಾರ ಸ್ವರ. ಮುಂದಿನ 6 ಸ್ವರಗಳು ಹುಟ್ಟುವುದು ಅದರಿಂದ. ಅದರಿಂದ 6 ಸ್ವರಗಳು ಮುಂದೆ ಹುಟ್ಟುವಂಥ ರಿ, ಗ, ಮ, ಪ, ಧ, ನಿ, ಅದು ಇಷ್ಟು ಹುಟ್ಟುವುದು ಷಡ್ಜ ಅನ್ನೋದು ಆಧಾರ ಸ್ವರ, ಬೇಸದು. ಅದರಿಂದ ಮುಂದಿನ 6 ಸ್ವರಗಳಿಗೆ ಮೂಲ ಸ್ವರ, ಆದ್ದರಿಂದ ಅದಕ್ಕೆ ಷಡ್ಜ ಅಂತ ಕರೀತಾರೆ. ಇದೆಲ್ಲ ನಾವು ತಿಳ್ಕೋಬೇಕು. ಷಡ್ಜ, ಷಡ್ಜ ಯಾಕೆ ಸಾ ಯಾಕೆ ಷಡ್ಜ ಅಂದರೆ ಅದು ಬೇಸ್, ಆಧಾರ ಸ್ವರ. ಭಗವಂತ ಯಾಕೆ ಷಡ್ಜ ಅಂದರೆ ಅವನು ಷಡ್ಭಿ ಗುಣೈಹಿ ಜಾಯತೆ, ಎಲ್ಲ ರೂಪಗಳಲ್ಲೂ ಷಡ್ಗುಣ ಭರಿತ ಅವನು.
ಭಗವಂತ ಅಂತ ಹೆಸರೇ ಷಡ್ಗುಣ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಃ ಶ್ರಿಯಃ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗೈತೀರಣ ಅಂತ 6 ಗುಣಗಳಿರುವ ಭಗವಂತ. ಆದ್ದರಿಂದ ಅವನಿಗೆ ಷಡ್ಗುಣ ಇರುವುದರಿಂದ ಪುರುಷ ಅಂತ ಹೆಸರು. ಅದೇ ಭಗ ಅಂದರೆ ಷಡ್ಗುಣಗಳು. ಅದರಿಂದ ಎಲ್ಲ ಅವತಾರಗಳಲ್ಲೂ ಷಡ್ಗುಣಗಳ ಜೊತೆಗೇ ಜಾಯತೆ ಅಭಿವ್ಯಕ್ತನಾಗುವನಾದ್ದರಿಂದ ಭಗವಂತ ಷಡ್ಜ. ಆ 6 ಗುಣಗಳು ಯಾವುದು? ಅದೇ ಐಶ್ವರ್ಯ, ಎಲ್ಲದರ ಒಡೆತನ. ವೀರ್ಯ, ಎಲ್ಲವನ್ನು ನಿಯಂತ್ರಿಸ್ತಕ್ಕಂಥ ಪರಾಕ್ರಮ. ಯಶಸ್ಸು, ಸಮಸ್ತ ವೇದಗಳಿಂದ ಪ್ರತಿಪಾದ್ಯವಾಗಿರತಕ್ಕಂಥ ಕೀರ್ತಿ. ಶ್ರೀ, ಲೋಕೋತ್ತರವಾದ ಸೌಂದರ್ಯ ಅಥವಾ ಸಂಪತ್ತು. ಜ್ಞಾನ, ಪರಿಪೂರ್ಣ ಜ್ಞಾನ. ವೈರಾಗ್ಯ, ಎಲ್ಲ ಇದ್ದು ನಿರ್ಲಿಪ್ತತೆ. ಈ 6 ಗುಣಗಳ ಸಮಷ್ಟಿಗೆ ದೇವರು ಅಂತ ಹೆಸರು. ಅದೇ ಷಟ್. ಅದರಿಂದ ಜೊತೆಗೆ ಎಲ್ಲ ಅವತಾರಗಳಲ್ಲೂ ಅವನು ಷಡ್. ಅದರಿಂದ ಭಗವಂತ ಷಡ್ಜ. ಆಮೇಲೆ ಋಷಭ. ಸ್ವರ ಋಷಭ ಯಾಕೆ ಗೊತ್ತುಂಟ? ಮುಂದೆ ಷಡ್ಜದಿಂದ ಹುಟ್ಟಿದ ಮುಂದಿನ 6 ಸ್ವರಗಳಲ್ಲಿ ಇದು ಮೊದಲನೇದ್ದು. ಋಷಭ ಅಂದರೆ ಗ್ರೇಟ್ ಅಂತ, ಮೊದಲನೇದು, ಶ್ರೇಷ್ಠವಾದ್ದು, ಹಿರಿಯಣ್ಣ ಭಗವಂತ ಋಷಭ. ಯಾಕೆಂದರೆ ಋಷಭ ಅಂದರೆ ಶ್ರೇಷ್ಠ ಅಂದರ್ಥ. ಸರ್ವಶ್ರೇಷ್ಠನಾದವ ಭಗವಂತ. ಇದೆಲ್ಲ ನೀವು ಪ್ರಾಣದೇವರಿಗೆ ಅನ್ವಯ ಮಾಡಿಕೊಳ್ಳಿ, ನಾರಾಯಣನಿಗೆ ಅನ್ವಯ ಮಾಡಿಕೊಳ್ಳಿ. ಋಷಭ ಅಂದರೆ, ಋಷ ಅಂದರೆ ಜ್ಞಾನ, ಋಷಭ ಅಂದರೆ ಜ್ಞಾನದಿಂದ ಬೆಳಗುವಂಥವನು, ಜ್ಞಾನದೀಪ ಭಗವಂತ. ಆಮೇಲೆ ಗಾಂಧಾರ ಸ್ವರ. ಗಾಂಧಾರ ಸ್ವರ ಅಂದರೆ ಗಾಂ ಧಾರಯನ್ ಸ ಗಂಧರ್ವ. ಗಾಂ ಧಾರ. ಗಾಂ ಅಂದರೆ ವಾಕ್ಕು ಅಥವಾ ಸಮಸ್ತ ಮಾತು, ಭೂಮಿ ಯಾವುದೂ ಆಗ್ಬೋದು. ಗಾಮ್ ಅಂದರೆ ಮಾತನ್ನು, ವಾಕನ್ನು ಅಥವಾ ಭೂಮಿಯನ್ನು ಅಥವಾ ಸ್ವರ್ಗವನ್ನು, ಇದೆಲ್ಲವೂ ಅದನ್ನು ಧರಿಸಿದವ ಗಾಂಧಾರ. ಏನು ಗಾಂಧಾರ ಸ್ವರ ಧಾರಣೆ ಮಾಡಿದೆಯೋ? ಇಡೀ ಗಾಂ ಭೂಮಿಯನ್ನು, ಸ್ವರವನ್ನು ಧಾರಣೆ ಮಾಡಿರತಕ್ಕಂಥ ಪ್ರಾಣತತ್ವ ನಾರಾಯಣ ತತ್ವವೇ ಗಾಂಧಾರ. ಆಯಿತು, ಷಡ್ಜ, ಋಷಭ, ಗಾಂಧಾರ ಆಯಿತು. ಆಮೇಲೆ ಅದು ಮಧ್ಯಮ. ಅದು ಸ್ವರಗಳಲ್ಲಿ ಮಧ್ಯಮ. ಷಡ್ಜ, ಋಷಭ, ಗಾಂಧಾರ ಆಯಿತು. ಆಮೇಲೆ ಪಂಚಮ, ನಿಷಾದ್, ದೈವತ, ನಿಷಾದ್. ಆಚೆ 3 ಈಚೆ 3. ಇದು ಮಧ್ಯದಲ್ಲಿರುವ ಸ್ವರ, ಅದಕ್ಕೆ ಮಧ್ಯಮ ಅಂತ ಕರೆದರು. ಭಗವಂತ ಎಲ್ಲ ವಸ್ತುವಿನ ಮಧ್ಯದಲ್ಲಿ, ಹೃದಯ ಮಧ್ಯದಲ್ಲಿ ನೆಲೆಸಿರುವವ, ಅದರಿಂದ ಮಧ್ಯಮ. ಆ ಸ್ವರ ಬಿಡಿ, ಅದು ಆ 6 ಸ್ವರಗಳ ಮಧ್ಯದಲ್ಲಿರೋದು ಅಷ್ಟೇ. ಇದು ಹಾಗಲ್ಲ. ಪ್ರಾಣದೇವರು ಭಗವಂತ ಎಲ್ಲರ ಹೃದಯ ಮಧ್ಯದಲ್ಲೂ ನೆಲೆಸಿರುವವ. ಹೃತ್ಕಮಲ ಮಧ್ಯ ನಿವಾಸಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ನಿರುದ್ಧ ಚತುರ್ಮೂರ್ತ್ಯಾದ್ಯನೇಕ ಅನಂತಾವತಾರಾತ್ಮಕ. ಎಲ್ಲರ ಹೃದಯ ಮಧ್ಯದಲ್ಲಿ ನೆಲೆಸುವವ. ಆದ್ದರಿಂದ ಪ್ರಾಣದೇವರು ಮಧ್ಯಮ, ಭಗವಂತ ಮಧ್ಯಮ. ಪಂಚಮ ಗೊತ್ತಾಯ್ತು ನಮಗೆ. ಪಂಚಮ ಅಂದರೆ 5 ರೂಪಗಳಿಂದ ಇರುವವರು ಪ್ರಾಣದೇವರು, ಇವರು ಅಷ್ಟೇ ಅಲ್ಲ. ಪಂಚಮ ಅಂದರೆ ಇದು ಸ್ವರದಲ್ಲಿ 5ನೇದು. ಸರಿ ಗ ಮ ಪ, ಪಂಚಮ ಸ್ವರ. 5ನೇ ಸ್ವರ ಪಂಚಮ ಅಂತ ಹೆಸರಿಟ್ರು. ಅದು ಕರೆಕ್ಟು. ಭಗವಂತ ಪಂಚಮ ಯಾಕೆ ಅಂದರೆ, ಪ್ರಾಣದೇವರು ಯಾಕೆಂದರೆ ಪಚಿ ವಿಸ್ತಾರೆ ಅಂತ ಧಾತು. ಪಂಚ ಅಂದರೆ ವಿಶಾಲವಾದ, ವ್ಯಾಪಿಸಿರುವ, ಹಬ್ಬಿರುವ ಅಂತ ಅರ್ಥ ಸಂಸ್ಕೃತದಲ್ಲಿ. ಸಿಂಹಕ್ಕೆ ಹೆಸರು ಸಂಸ್ಕೃತದಲ್ಲಿ ಪಂಚಾಸ್ಯ ಅಂತ. ಪಂಚಾಸ್ಯ ಅಂದರೆ ಸಿಂಹಕ್ಕೆ 5 ಮೋರೆ ಇಲ್ಲ, ಮತ್ತು ವಿಶಾಲವಾದ ಮೋರೆ ಅಂತ. ಎಲ್ಲ ಪ್ರಾಣಿಗಳಿಗಿಂತ ಅದರ ಮೋರೆ, ಅದರ ವಿಶಾಲವಾದ ಮೋರೆ ಇರುವುದರಿಂದ ಅದನ್ನು ಪಂಚಾಸ್ಯ ಅಂತ ಕರೀತಾರೆ. ಹಾಗೆ ಮಾ ಅಂದರೆ ಜ್ಞಾನ, ಪಂಚ ಅಂದರೆ ಪಚಿ ವಿಸ್ತಾರೆ, ಪಂಚತೆ ಇತಿ ಪಂಚಂ. ವಿಸ್ತಾರವಾದ ಜ್ಞಾನ ಅಂದರೆ ಸರ್ವಜ್ಞ ಅಂತ ಅರ್ಥ, ಒಂದರ್ಥ. ಮತ್ತು ಪಂಚಭೂತಗಳಲ್ಲಿ, ಪಂಚೇಂದ್ರಿಯಗಳಲ್ಲಿ, ಪಂಚ ಕರ್ಮೇಂದ್ರಿಯಗಳಲ್ಲಿ, ಪಂಚ ಜ್ಞಾನೇಂದ್ರಿಯಗಳಲ್ಲಿ, ಪಂಚ ತನ್ಮಾತ್ರೆಗಳಲ್ಲಿ, ಪಂಚ ಪ್ರಾಣಗಳಲ್ಲಿ, ಪಂಚ ಉಪಪ್ರಾಣಗಳಲ್ಲಿ ನೆಲೆಸಿರುವವ ಪಂಚಮ. ಪ್ರಾಣದೇವರು ಹೌದು, ನಾರಾಯಣನು ಹೌದು. ಆಮೇಲೆ ದೈವತ ಅಂದರೆ ಅದು ಕೂಡ ಧವಿಸ್ಥೈರ್ಯ ಅಂತ ಒಂದು ಧಾತು ಇದೆ. ಎಲ್ಲ ಕಡೆಯೂ ಸ್ಥಿರವಾಗಿರುವವ ಅಂತ ಭಗವಂತನ ಅರ್ಥ. ಅಷ್ಟೇ ಅಲ್ಲ, ದೈವತ ಉಂಟಲ್ವ, ದೈವತ ಮಹಾಪ್ರಾಣ ಆದಾಗ ದೈವತ ಆಗಿಬಿಡುತ್ತೆ. ಅಂದರೆ ಮಹಾದೊಡ್ಡ ದೈವತ ಅಂತ. ಅದು ಪರದೇವತೆ ಆದ್ದರಿಂದ ದೈವತವೇ ದೈವತ ಆಗತ್ತೆ. ಅಧಿಕ ಮಿತ್ಯೇವ ಮಹಾಪ್ರಾಣ. ಕೊನೆಗೆ ನಿಷಾದ ಸ್ವರ, ಕೊನೆಗಿರುವ ಸ್ವರ ಅಂತೆ ನಿಷೀದತೆ ಅಂತ, ಕೊನೆಯಲ್ಲಿ ಇರುವಂಥದ್ದು ಅಂತ ಅರ್ಥ. ಸರಿಗಮ ಪದ ನೀ, ಅದು ಕೊನೆಯಲ್ಲಿದೆ. ಆದರೆ ಪ್ರಾಣದೇವರು ಮತ್ತು ನಾರಾಯಣ ಎಲ್ಲರಲ್ಲಿಯೂ ನಿಷೀದತಿ, ಎಲ್ಲರ ಒಳಗೂ ನೆಲೆಸಿರುವವನು, ಆದ್ದರಿಂದ ನಿಷಾದ. ಹೀಗೆ ಸಪ್ತಸ್ವರಗಳು ಭಗವಂತನ ಹೆಸರು.
ಸಪ್ತ ಛಂದಸ್ಸುಗಳು ಭಗವಂತನ ಹೆಸರು, ಅಲ್ಲಿ ಬಂದಿರತಕ್ಕಂಥ ಸಪ್ತ ಅವಯವಗಳ ಹೆಸರು ಭಗವಂತನ ಹೆಸರು, ಸಮಸ್ತವೂ ಭಗವಂತನ ನಾಮ. ಇದು ಉಪನಿಷತ್ತು. ನಾವು ಈ ಪ್ರಪಂಚದ ಎಲ್ಲ ಪ್ರಪಂಚದಲ್ಲಿ ಇದ್ದಾಗ ಎಂಥದ್ದು ಮಾರಾಯರ ಇದೆಲ್ಲ ಎಂಥದ್ದು ಹೇಳಿದ್ರು ದೇವರು ಅಂತಾರೆ, ಬೇರೆ ವಿಷಯವೇ ಇಲ್ಲ ಇವರಿಗೆ. ಆ ನೆಲೆಗೆ ಹೋದಾಗ ಇದು ಯಾವುದೂ ಕಾಣೋದಿಲ್ಲ. ಚೈತನ್ಯ ಮಹಾಪ್ರಭುಗಳಂತೆ ಎಲ್ಲ ಶಬ್ದವು ಪ್ರಪಂಚದ ಯಾವ್ಯಾವುದೋ ವಸ್ತು ವಾಚಕವಾದ ಶಬ್ದ ಭಗವತ್ಪರ. ಅದರಿಂದ ಛಂದಾಂಸಿ ಏನಂ ರಕ್ಷಯಂತಿ ಅಂತಂದರೆ ಭಗವಂತ ರಕ್ಷಣೆ ಮಾಡ್ತಾನೆ ಅಂತ ಅರ್ಥ. ಅದನ್ನೇ ಹೇಳಿದರು ಅಪಶ್ಯಂ ಗೋಪಾಂ. ನಿನ್ನೆ ನೋಡಿದೆವಲ್ಲ, ಗೋಪಾಂ ಅಂದರೆ ಗೋವಿನಲ್ಲಿ, ಮಾತಿನಲ್ಲಿ, ವಾಕ್ಯನಲ್ಲಿದ್ದು ರಕ್ಷಣೆ ಮಾಡುವವ, ಛಂದಸ್ಸಿನಲ್ಲಿದ್ದು ರಕ್ಷಣೆ ಮಾಡುವವ. ಗೋಪಾಂ ಅಂದರೆ ಮುಚ್ಚಿಡುವವ ಅಂತ ಒಂದರ್ಥ. ಗೋಪಾಯತಿ ಮುಚ್ಚಿಡು, ಛಂದಸ್ಸುಗಳನ್ನು ಮುಚ್ಚಿಟ್ಟು ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಭಗವಂತನನ್ನು ಕಂಡೆ ಅಂತ. ಹೀಗೆ ಅದು ಆ ಮಂತ್ರ. ಅದು ಯಾಕೆ ಅನಿಪದ್ಯಮಾನಂ, ಬಹಳ ವಿಚಿತ್ರ ಇದೆ ನೋಡಿ. ಈಗ ಛಂದಸ್ಸಿನ ಛಂದಸ್ಸಿನಿಂದ ತನ್ನ ದೇಹದಲ್ಲಿ ಹುದುಗಿಟ್ಟು ನಮ್ಮನ್ನು ರಕ್ಷಣೆ ಮಾಡತಕ್ಕ ಭಗವಂತ ಇದ್ದಾನಲ್ಲ, ಪ್ರಾಣದೇವರು ಮತ್ತು ನಾರಾಯಣ, ಅವರು ಅನಿಪದ್ಯಮಾನಂ. ಯಾಕೆಂದರೆ ಎಲ್ಲಿ ನೀವು ಛಂದಸ್ಸನ್ನು ಹೇಳ್ತೀರೋ, ಎಲ್ಲಿ ವೇದಮಂತ್ರ ಉಚ್ಚಾರ ಆಗುತ್ತೆ ಅಲ್ಲಿಗೆ ಓಡ್ತಾನೆ ಭಗವಂತ. ಅನಿಪದ್ಯಮಾನಂ. ಈಗ ಬೇರೆ ಅರ್ಥ ಬಂತು, ನಿನ್ನೆ ನಾನು ಒಂದು 5-6 ಅರ್ಥ ಹೇಳಿದ್ದೆ. ಅವನು ಅನಿಪದ್ಯಮಾನಂ. ನೀವು ಇಲ್ಲಿ ವೇದಮಂತ್ರ ಹೇಳಿದಾಗ ಇಲ್ಲಿ ಬಂದ, ಇನ್ಯಾರೋ ಆ ಮನೆಯಲ್ಲಿ ವೇದಮಂತ್ರ ಹೇಳಿದ್ರು ಅಲ್ಲಿ ಓಡಿದ ಪ್ರಾಣದೇವರು ನಾನು. ಅಂದರೆ ಎಲ್ಲಿ ವೇದಮಂತ್ರ ಇದೆ ಅಲ್ಲಿಗೆ ಹೋಗ್ತಾನೆ ಭಗವಂತ, ಸುಮ್ಮನೆ ಕೊಡುವುದೇ ಇಲ್ಲ. ಎಲ್ಲಿ ವೇದನಾದ ಇದೆ ಅಲ್ಲಿ ಹೋಗಿ ನೆಲೆಸ್ತಾನೆ. ಅದು ಹೇಗೆ ಆಚ ಪರಾಚ ಪತಿವಿಶ್ಚರಂತಂ. ಅವನು ಆ ವೇದದ ಛಂದಸ್ಸುಗಳು ದೇಹದ ಎಲ್ಲೆಲ್ಲಿ ಯಾವ್ಯಾವ ಭಾಗದಲ್ಲಿವೆ, ದೇಹದ ಭಾಗವನ್ನು ಹೇಳಿದ್ದಾರಲ್ಲ, ತ್ವಕ್, ರೋಮ, ಅಲ್ಲಿ ಎಲ್ಲ ಪಂಚಭೂತಗಳ ಜೊತೆಗೆ ನಮ್ಮ ದೇಹದಲ್ಲಿ ಚಲಿಸ್ತಾ ಇದ್ದಾನೆ ಛಂದಸ್ಸುಗಳ ಜೊತೆಗೆ. ಅದರಿಂದ ಹೊರಗೆ ಕೂಡ ಪಂಚಭೂತಾತ್ಮಕವಾದಂಥ ಪ್ರಪಂಚದಿಂದ ಆಚೆಗೆ ಕೂಡ ಚಲಿಸ್ತಾ ಇರುತ್ತೆ. ಯಾವ ಮೂಲೆಯಲ್ಲೇ ಹೇಳಿ ವೇದನಾದ ಅದನ್ನು ಸಸಿದ್ಧೂಚಿ ಸವಿಶೂಚಿರ್ವಸನಃ. ವೇದನಾದ ಯಾವ ಮೂಲೆಯಲ್ಲೇ ಕೇಳಲಿ ಅಲ್ಲಿ ಭಗವಂತ ಓಡಿ ಬರ್ತಾನೆ. ಅಂದರೆ ಇದು ವೇದನಾದದ ಛಂದಸ್ಸಿನ ಮಹಿಮೆ ಏನು ಅಂದರೆ, ಎಲ್ಲಿ ಛಂದಸ್ಸಿನ ನಾದ ಕೇಳುತ್ತೆ ಅಲ್ಲಿ ಭಗವಂತ ಓಡಿ ಬರ್ತಾನೆ. ಭುವನೇಶು ಆವರೀವರ್ತಿ ಅಂತಹ ಪ್ರತಿಯೊಬ್ಬ ವೇದ ಮಂತ್ರವನ್ನು ಪಠಿಸ್ತಕ್ಕಂಥ ವ್ಯಕ್ತಿಯ ಒಳಗೆ ಬಂದು ಭಗವಂತ ನೆಲೆಸ್ತಾನೆ. ಎಲ್ಲಿ ವೇದನಾದ ಇದೆ ಅಲ್ಲಿ ಭಗವಂತ ಇದ್ದಾನೆ. ಯಾರು ವೇದವನ್ನು ಉಚ್ಚರಿಸ್ತಾನೆ ಅವನೊಳಗೆ ಪ್ರಾಣದೇವರು ಭಗವಂತ ಬಂದು ಕೂತು ಬಿಡ್ತಾರೆ. ಆಯಿತು. ಇಷ್ಟು ನಿನ್ನೆ ನಾವು ನೋಡಿದಂಥ ಭಾಗದ್ದೇ ವಿವರಗಳನ್ನು ನೋಡಿದ ಹಾಗಾಯಿತು. ಇವರು ಇನ್ನೊಂದು ಮಂತ್ರ ಹೇಳ್ತಾರೆ. ಆ ಮಂತ್ರ ನೋಡಿದರೆ ನಮಗೆ ಅಖಂಡ ಮುಗಿಯಿತು. ಅಥೋ ಆವೃತಾಸೋವತಾಸೋ ನ ಕರ್ತೃಭಿ ಇತಿ ಅಂತ. ಅಥೋ ಅಂದರೆ ಹಿಂದೆ ಹೇಳಿದ ಒಂದು ಮಂತ್ರ ಹೇಳಿದೆವಲ್ಲ, ತದುಕ್ತ ಮೃಷಿಣ ಅಂತ, ಅದು ಅಷ್ಟೇ ಅಲ್ಲ, ಇನ್ನೂ ಒಂದು ಮಂತ್ರ ಇದೆ. ಯಾವುದದು? ಆವೃತಾಸೋವತಾಸೋ ನ ಕರ್ತೃಭಿ ಇತಿ ಅಂತ ಹೇಳಿದರು. ಒಂದು ಪೀಸ್ ಹೇಳಿದರು. ಯಾಕೆಂದರೆ ಎಲ್ಲವೂ ಭಗವಂತನಲ್ಲಿ ಮುಚ್ಚಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳುವ ಮಂತ್ರ ಹಿಂದೆ ಹೇಳಿದ್ದಕ್ಕಿಂತ. ಅದಕ್ಕೋಸ್ಕರ ಈ ಮಂತ್ರ ಇಡೀ ಋಗ್ವೇದದಲ್ಲಿರುವ ಮಂತ್ರ ಇದು ಜಗತಿ ಛಂದಸ್ನಲ್ಲಿದೆ. ಹಿಂದಿನ ಮಂತ್ರ ತ್ರಿಷ್ಟುಪ್ ಛಂದಸ್ನಲ್ಲಿ, ಇದು 44 ಅಕ್ಷರಗಳು ಜಗತಿ ಛಂದಸ್ನಲ್ಲಿ ಪ್ರಾಣದೇವರನ್ನು ಮತ್ತು ನಾರಾಯಣನನ್ನು ಸ್ತೋತ್ರ ಮಾಡ್ತಾರೆ. ಯಾಕಂದರೆ ಈ ಮಂತ್ರದ ಋಷಿ ಸವ್ಯ ಆಂಗಿರಸ ಅಂತ. ಛಂದಸ್ಸು ಜಗತಿ, ದೇವತೆ ಇಂದ್ರ. ಇಂದ್ರ ಅಂದರೆ ದೇವೇಂದ್ರ ಅಲ್ಲ, ಅವನು ತ್ರಿಷ್ಟುಪ್ಪಿನ ಅಭಿಮಾನ ದೇವತೆಯ ಗಂಡ. ಅಲ್ಲಿಕ್ಕಿಂತ ಮುಂದೆ ಬಂದರೆ ಇಲ್ಲಿ ಇಂದ್ರ ಅಂದರೆ ಪ್ರಾಣದೇವರು. ಯಾಕೆಂದರೆ ಜೀವಕೋಟಿಯಲ್ಲಿ ಇಂದ್ರ ಪ್ರಾಣದೇವರು, ಸಮಸ್ತ ಚೇತನ ರಾಶಿಯಲ್ಲಿ ಇಂದ್ರ ನಾರಾಯಣ. ಇಂದ್ರ ಅಂದರೆ ಪ್ರಾಣನಾರಾಯಣರನ್ನು ಸ್ತೋತ್ರ ಮಾಡುವ ಮಂತ್ರ, ಅಲ್ಲಿ ಇಂದ್ರ ಅಂತ ಸಂಬೋಧನೆ ಇದೆ. ನೋಡಿ, ಈ ಉಪನಿಷತ್ ನಮಗೊಂದು ವಿಷಯ ಹೇಳಿಕೊಟ್ಟಿತು. ಇಂದ್ರ ಶಬ್ದ ಎಲ್ಲಿ ಆದರೂ ಬಂದರೆ ಅದು ಪ್ರಾಣನಾರಾಯಣರ ವಾಚಕ ಅಂತ. ಯಾಕಂದರೆ ಆ ಪ್ರಸಂಗದಲ್ಲಿ ಕೋಟ್ ಮಾಡಿದೆ ಆ ಮಂತ್ರವನ್ನು. ಏನು ಮಂತ್ರ ಅದು? ಅಪ್ರಕ್ಷಿತಂ. ಅದೇನು? ವಸು ಬಿಭರ್ಷಿ ಹಸ್ತಯೋಹೋ. ಇದು ನೋಡಿ, ಇದು 12 ಅಕ್ಷರ. ಅಪ್ರಕ್ಷಿತಂ ವಸು ಬಿಭರ್ಷಿ ಹಸ್ತಯೋಹೋ. 12 ಅಕ್ಷರಗಳ 4 ಪಾದ, 48 ಅಕ್ಷರಗಳು. ಅಪ್ರಕ್ಷಿತಂ ವಸು ಬಿಭರ್ಷಿ ಹಸ್ತಯೋಹೋ. ಓ ಪ್ರಾಣ, ಓ ನಾರಾಯಣ, ನೀವೆಂಥವರು ಅಂದರೆ ಅಪ್ರಕ್ಷಿತಂ ವಸು ಬಿಭರ್ಷಿ ಹಸ್ತಯೋಹೋ. ನಿಮ್ಮ 2 ಕೈಗಳಿಂದ ಸಂಪತ್ತನ್ನು ಕೆಳಕ್ಕೆ ಸುರಿತಾ ಇದ್ದೀರಿ. ನಮಗೆ ಹಿಡಿಯಲಿಕ್ಕೆ 2 ಕೈ ಸಾಲದು. ಅಂಥ ಜ್ಞಾನದ ಸಂಪತ್ತು, ಐಹಿಕ ಸಂಪತ್ತು, ಸಮಸ್ತವನ್ನು ನಿಮ್ಮ 2 ಕೈಗಳಿಂದ ಸಂಪತ್ತನ್ನು ಕೆಳಕ್ಕೆ ಸುರಿತಾ ಇದ್ದೀರಿ. ನಮಗೆ ಅದನ್ನು ಹೆಕ್ಕಿ ಹಿಡ್ಕೊಳ್ಳುವ ಯೋಗ್ಯತೆ ನಮಗಿಲ್ಲ ಅಷ್ಟೆ. ಏನದು? ಎಂಥ ಸಂಪತ್ತು? ಅಪ್ರಕ್ಷಿತಂ, ಎಂದೂ ಅಳಿಯದ ಸಂಪತ್ತು. ನಾವು ಗಳಿಸ್ತೇವೆ, ಹೋಗುತ್ತೆ, ಅದು ಖರ್ಚಾಗಿ ಹೋಗುತ್ತೆ. ಖರ್ಚಾಗದೆ ಬ್ಯಾಂಕ್ನಲ್ಲಿಟ್ಟರು ನಾವೇ ಹೋಗ್ತೇವೆ ಒಂದು ದಿವಸ ಅಂತ. ಹೋಗೋದೇ ಯಾರಾದರೂ ಒಬ್ಬರು ಹೋಗಬೇಕು, ಒಂದು ಸಂಪತ್ತು ಹೋಗಬೇಕು, ಒಂದವರು ಕಾಯಮಾಗಿ ನಮ್ಮ ಒಟ್ಟಿಗೆ ಸಂಪತ್ತಿರು. ಇದು ಹಾಗಲ್ಲ. ಅಪ್ರಕ್ಷಿತಂ, ಜನ್ಮ ಜನ್ಮಕ್ಕೂ ನಾಶವಾಗದಂಥ ಸಂಪತ್ತು, ಜ್ಞಾನದ ಸಂಪತ್ತು.
ಅಪ್ರಕ್ಷಿತಂ ವಸು ಬಿಭರ್ಷಿ. ನೀವು ಎರಡು ಕೈಯಿಂದ ಧಾರೆ ಏರಿಸ್ತಾ ಇದ್ದೀರಿ, ಸಾವಿಲ್ಲದ ಸಂಪತ್ತನ್ನು ನಮಗೆ ಕೊಡ್ತಾ ಇದೆ. ಅಪ್ರಕ್ಷಿತಂ ವಸು ಬಿಭರ್ಷಿ ಹಸ್ತಯೋ ಅಷಾಢ್ಯಂ ಸಹ ತೇ ತನ್ವಿಶ್ರುತೋ ಅಸಾಢ್ಯಂ ಸಹಸ್ತನ್ವಿಶ್ರುತೋ ದಧೇ. ಅಷಾಢ್ಯಂ ಸಹಸ್ತನ್ವಿಶ್ರುತೋ ದಧೇ. ಇಲ್ಲಿ 11 ಅಕ್ಷರ ಇದೆ. ಇದನ್ನು 12 ಮಾಡಬೇಕು. ಏನು? ತನ್ವಿಶ್ರುತೋ ದಧೆ, ತನುವಿಶ್ರುತೋ ದಧೆ. ತನುವಿ ಅಂತ ಸ್ವಲ್ಪ ನಿಧಾನವಾಗಿ ಹೇಳಿ 12 ಅಕ್ಷರ ಆಯ್ತು. ಇದು ವೇದದ ಉಚ್ಚಾರದ ಕ್ರಮ. ನಿಮ್ಮ ಸಹಹ ಅಂದರೆ ಶತ್ರುಗಳನ್ನು ನಿಗ್ರಹ ಮಾಡತಕ್ಕಂಥ, ಇನ್ಯಾರ ಹತ್ರವೂ ಸೋಲರಿಯದ ನಿಮ್ಮ ಒಂದು ವ್ಯಕ್ತಿತ್ವ ಉಂಟಲ್ವ, ಅದು ಅಷಾಢ್ಯಂ. ಅದು ಕಲ್ಪನಾತೀತ, ಅದು ಅಸಹ್ಯ. ಅಸಹ್ಯ ಅಂದರೆ ಇನ್ನೊಬ್ಬರಿಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಅಂಥ ಒಂದು ಸಾಮರ್ಥ್ಯ, ಇಡೀ ಸಮಸ್ತವನ್ನು ನಿಗ್ರಹ ಮಾಡುವ, ಎಲ್ಲ ದೋಷಗಳನ್ನು ಪರಿಹಾರ ಮಾಡಿ ಉದ್ಧಾರ ಮಾಡತಕ್ಕ ಶಕ್ತಿ ತನ್ವಿ ದಧೆ ನಿಮ್ಮ ದೇಹದಲ್ಲಿದೆ. ಅಂಥ ಸಾಮರ್ಥ್ಯವ ತುಂಬಿದ ದೇಹ ನಿಮ್ಮದು ಅಂತ ಪ್ರಾಣ ನಾರಾಯಣರನ್ನು. ನೀವೆಂಥವರು? ಶ್ರುತಃ, ಸಮಸ್ತ ವೇದಗಳಿಂದ ಶ್ರುತರಾದವರು, ಸಮಸ್ತ ವೇದ ಪ್ರತಿಪಾದ್ಯರಾದವರು ನೀವು. ಈ ಅರ್ಧ ಶ್ಲೋಕ ಆದಮೇಲೆ 3ನೇ ಪಾದವನ್ನು ಅದು ಆವೃತಾಸೋ ಅವತಾಸೋನ ಕರ್ತೃಭಿ. ಮತ್ತೆ ತನೂಷು ತೇ ಕ್ರತವಃ ಇಂದ್ರ ಭೂರಯ. ಇಷ್ಟು ಮಾತ್ರ. ಆವೃತಾಸೋ ಅವತಾಸೋ ನ ಕರ್ತೃಭಿ 11 ಅಕ್ಷರ ಇದೆ. ಇದನ್ನು ಆವೃತಾಸೋ ಅವತಾಸೋ ನ ಕರ್ತೃಭಿ ಮಾಡಿದ 12 ಆಯಿತು. ತನೂಷು ತೇ ಕ್ರತವ ಇಂದ್ರ ಭೂರಯ, ಅದು 12 ಅಕ್ಷರ ಇದೆ. 2 ಮತ್ತು 3ರಲ್ಲಿ 11 ಅಕ್ಷರ ಇದ್ದ ಹಾಗಿದೆ, ಅದನ್ನು 12 ಅಕ್ಷರ ಮಾಡಿ ಹೇಳಬೇಕಾದ್ರೆ ಜಗತಿ ಛಂದ ಕರೆಕ್ಟ್ 48 ಅಕ್ಷರ ಆಯಿತು. ಹೇಗಿದೆ ಪ್ರಾಣನಾರಾಯಣರ ಆ ತನು ಅಂದರೆ ಆವೃತಾಸೋ ಅವತಾಸೋನ ಕರ್ತೃಭಿ. ಕರ್ತೃಭಿ ಅವತಾಸ. ಅವತಾ ಅಂದರೆ ಅವಟ ಅಂದರೆ ನೆಲದೊಳಗೆ ನಾವು ಕೊಪ್ಪರಿಗೆ ಅಂತ ಹೂತಿಡ್ತಿದ್ರಲ್ಲ ಹಿಂದೆ, ಆ ಕೊಪ್ಪರಿಗೆ ಹೂತಿಟ್ಟಂತಹ ಅವಟ ಅಂದರೆ ತೂತು ಹಕ್ಕು. ಏನು ನೆಲದಲ್ಲಿ ನಾವು ಹೊಂಡ ಮಾಡ್ತೇವೆ ಅದಕ್ಕೆ ಅವಟ ಅಂತ ಹೇಳ್ತಾರೆ. ಅದನ್ನೇ ಅವತ ಅಂತ ಅಲ್ಲಿ ಹೇಳಿದ್ದು. ಅದು ಕರ್ತೃಗಳು ಅಂದರೆ ಕರ್ತೃತ್ವ ಶ್ರೀಮಂತರು ನಿಧಿಯನ್ನು ಹೂತಿಟ್ಟ ಹೊಂಡ. ಅದನ್ನೇನು ಮಾಡ್ತಾರೆ? ನಿಧಿಯನ್ನು ಹೂತಿಟ್ಟು ಹಾಗೆ ಬಿಟ್ಟರೆ ಹೂತಿಟ್ಟು ಏನು ಬೇಕು, ಯಾರೋ ಹೊತ್ಕೊಂಡು ಹೋಗ್ತಾರೆ. ಆ ನಿಧಿಯನ್ನು ಹೂತಿಟ್ಟು ಆಮೇಲೆ ಆವೃತ ಸಹ ಅದನ್ನು ಮುಚ್ಚುತ್ತಾರೆ. ಕೊಪ್ಪರಿಗೆ ಅಂತಂದರೆ ಮೇಲಕ್ಕೆ ಕಾಣುವ ಹಾಗೆ ಯಾರೂ ಹೂತಿಡೋದಿಲ್ಲ. ಅದನ್ನು ಹೂತಿಟ್ಟು ಅದನ್ನು ಯಾವುದೋ ಒಂದು ಪಾತ್ರೆಯಲ್ಲಿ ಕಟ್ಟಿ ಹೂತಿಟ್ಟು ನೆಲದೊಳಗೆ ಮುಚ್ಚಿ ಅದರ ಮೇಲೆ ಮಣ್ಣು ಹಾಕಿ ಮುಚ್ಚುತ್ತಾರೆ. ಹಿಂದಿನವರ ಅನುಸಂಧಾನ ಎಂದರೆ ಇದು ಇಂಥ ಸಂದರ್ಭದಲ್ಲಿ ಸಿಗಲಿ, ಇಂಥ ಆಪತ್ತು ಕಾಲದಲ್ಲಿ ಇದು ಸಿಗಲಿ, ಅಥವಾ ನನ್ನ ಮಗನಿಗೋ ಮೊಮ್ಮಗನಿಗೋ ಸಿಗಲಿ ಅಂತ ಅವರು ಬಯಸಿ ಇಟ್ಟರೆ ಅವ್ರಿಗೆ ಮಾತ್ರ ತೆಗಿಲಿಕ್ಕೆ ಬರುತ್ತೆ. ಅದು ಉಳಿದವರಿಗೆ ತೆಗಿಲಿಕ್ಕೆ ಆಗೋಲ್ಲ. ಅದು ತೆಗಿಲಿಕ್ಕೆ ಹೋದರೆ ಹಾವು ಗೀವು ಬಂದುಬಿಡುತ್ತೆ ಅಂತ ಜನರ ಹಿಂದಿನ ಕಾಲದ ನಂಬಿಕೆ. ಅದೇನೋ ಹಿಂದಿನ ಕಾಲದ ಕೊಪ್ಪರಿಗೆ ಟೆಕ್ನಾಲಜಿ ನನಗೂ ಗೊತ್ತಿಲ್ಲ. ಅಂತೂ ಅದು ಯಾರಿಗೆ ಸಲ್ಲಬೇಕೋ ಅವರಿಗೆ, ಉಳಿದವರು ತೆಗೆದರೆ ಅದು ಏನೋ ಅದೊಂದು ಹಾವು ಗೀವು ಬಂದು ಒದ್ದಾಟ ಆಗೋದೇ ಇಲ್ಲ. ಅದರಲ್ಲಿ ನಾಣ್ಯವೇ ಕಾಣಿಸೋಲ್ಲ. ಅದ್ರ ಬಗ್ಗೆ ತುಂಬ ಚೇಳು ಗೀಳು ಕಾಣಿಸಿಬಿಡುತ್ತೆ. ಯಾರಿಗೆ ಸಲ್ಲಬೇಕು ಅವ್ರಿಗೆ ಮಾತ್ರ ಸಿಗುತ್ತೆ ಅದು ಅನ್ನೋದು ಹಿಂದಿನ ಕಾಲದ ದೃಢವಾದ ನಂಬಿಕೆ. ಹಾಗೆ ಶ್ರೀಮಂತರು ಆವೃತಾಸಹ ಮುಚ್ಚಿಟ್ಟಂಥ ಅವತಾಸಹ ಅಂತ ಕೊಪ್ಪರಿಗೆ ನಿಧಿ ಮುಚ್ಚಿಟ್ಟ ಹೊಂಡದಂತೆ. ಹಾಗೆ ಅವರು ಹೇಗೆ ಜೋಪಾನವಾಗಿ ಮುಚ್ಚಿಡ್ತಾರೆ. ಇದು ಛಂದಾಂಸಿ ಮುಚ್ಚಿಡುವುದು. ಭಗವಂತ ತನ್ನ ದೇಹದಲ್ಲಿ ಛಂದೋಭಿಮಾನಿ ದೇವತೆಗಳನ್ನು ಮುಚ್ಚಿಟ್ಟಿದ್ದಾನೆ ಅನ್ನೋದಕ್ಕೆ ದೃಷ್ಟಾಂತ ಕೊಪ್ಪರಿಗೆ ಮುಚ್ಚಿಟ್ಟ ಹಾಗೆ, ಶ್ರೀಮಂತರು ಕೊಪ್ಪರಿಗೆ ಮುಚ್ಚಿಟ್ಟ ಹಾಗೆ. ಭೂರಯ ಕ್ರತವಃ ತೇ ತನೂಷು. ಸಮಸ್ತ ಜೀವರು, ಕ್ರತವಃ ಅಂದರೆ ಜೀವರುಗಳು. ವಿಶೇಷವಾಗಿ ಇಲ್ಲಿ ಈ ಛಂದೋಭಿಮಾನಿ ದೇವತೆಗಳು ಮಾತ್ರ ಅಲ್ಲ, ಸಮಸ್ತ ಜೀವರು ತೇ ತನೂಷು ನಿನ್ನ ದೇಹದಲ್ಲಿ ಆವೃತ ಸಹ. ಭೂರಯ ಕೃತಃ, ಸಮಸ್ತ ಜೀವರು ನಿನ್ನ ದೇಹದೊಳಗೆ ಅಡಗಿ ಇರುವವರಲ್ವಾ. ಆ ಒಂದೊಂದು ಜೀವವು ಒಂದೊಂದು ಕೊಪ್ಪರಿಗೆ. ಅದು ಅನಂತವಾದ ಜ್ಞಾನವನ್ನು ಸಂಪಾದನೆ ಮಾಡಿ ಬಹಳ ಎತ್ತರಕ್ಕೆ ಇರುವ ಯೋಗ್ಯತೆ ಇರತಕ್ಕಂಥ ಒಂದೊಂದು ಜೀವವು ಅದು ಜ್ಞಾನದ ಕಿಡಿ. ಅಂಥ ಕೊಪ್ಪರಿಗೆ ನಿನ್ನ ದೇಹದ ಒಳಗೆ ಹೂತಿಟ್ಟಿದ್ದಾರೆ. ಅಂದರೆ ನಿನ್ನ ದೇಹದ ಒಳಗೆ ಅದು ಸುರಕ್ಷಿತವಾಗಿದೆ. ನಿನ್ನ ದೇಹ ತುಂಬ ಸಮಸ್ತ ಜೀವರು ತುಂಬಿದ್ದಾರೆ.
ಅವರಿಗೆ ಆಶ್ರಯವಾಗಿ ನಿನ್ನೊಳಗೆ ಸೇರಿಕೊಂಡಿದೆ ಸಮಸ್ತ ಜೀವಜಾತ, ನೀನು ಅವರಿಗೆ ಆಶ್ರಯ. ಹೇಗೆ ಸೇರಿಕೊಂಡಿದೆ ಅಂದರೆ ಶ್ರೀಮಂತರು ಕೂತಿಟ್ಟ ಕೊಪ್ಪರಿಗೆ ಹೇಗೆ ನೆಲದೊಳಗೆ ಭದ್ರವಾಗಿದೆ, ಹಾಗೆ ನಿನ್ನೊಳಗೆ ಎಲ್ಲವೂ ಸೇರಿದೆ. ನಿನ್ನೊಳಗೆ ಯಾರೊಳಗೆ? ಪ್ರಾಣನಾರಾಯಣರ ಒಳಗೆ. ಅಲ್ಲಿ ಇಂದ್ರ ಶಬ್ದ ಇದೆ. ಇಂದ್ರ ಅಂದರೆ ಪ್ರಾಣದೇವರು ಮತ್ತು ನಾರಾಯಣ. ಯಾಕೆಂದರೆ ವಿವರಣೆ ಹಾಕಿಕೊಡ್ತದೆ. ಸರ್ವಂ ಹೀದಂ ಪ್ರಾಣೇನಾವೃತಂ. ಈ ಉಪನಿಷತ್ತು ಹೇಳೋದು ಸರ್ವಂ ಹೀದಂ ಪ್ರಾಣೇನಾವೃತಂ. ಇದು ಎಲ್ಲವೂ ಹೇಗೆ ಕೊಪ್ಪರಿಗೆ ಮೇಲಿನಿಂದ ಆವರಿಸಿಕೊಂಡಿದೆ, ಹಾಗೆ ಇದು ಎಲ್ಲಕ್ಕೂ ಈ ಸಂಪತ್ತು ಕೊಪ್ಪರಿಗೆ ಒಂದೊಂದು ಜೀವವೂ ಒಂದು ಕೊಪ್ಪರಿಗೆ ಒಂದೊಂದು ನಿಧಿ, ಒಂದೊಂದು ಅಸೆಟ್ಟು. ಅದನ್ನು ಮುಚ್ಚಿರತಕ್ಕಂಥ ಮೇಲಿನ ಮುಚ್ಚಳ ಯಾವುದು ಅಂದರೆ ಪ್ರಾಣದೇವರು ಅದನ್ನು ಆವರಿಸಿಕೊಂಡಿದ್ದಾರೆ. ಹಾಗಾದರೆ ಇಂದ್ರ ಅಂದರೆ ಪ್ರಾಣದೇವರು ಅಂತ ಅರ್ಥ ಆಯ್ತಾ? ಸರ್ವಂ ಹೀದಂ ಪ್ರಾಣೇನಾವೃತಂ. ಅಷ್ಟೇ ಅಲ್ಲ, ಸೋಯಂ ಆಕಾಶ ಪ್ರಾಣೇನ ಬೃಹತ್ಯ ವಿಷ್ಟಬ್ಧ. ಸೋಯಂ ಆಕಾಶ ಪ್ರಾಣೇನ ಬೃಹತ್ಯ ವಿಷ್ಟಬ್ಧ. ಈ ಇಡೀ ಆಕಾಶ, ಆಕಾಶ ಅಂದರೆ ಪ್ರಕೃತಿ. ಆದವು ಕಾಶತೆ, ಎಲ್ಲಕ್ಕಿಂತ ಮೊದಲು ಇರುವಂಥದ್ದು ಅಂತ. ಎಲ್ಲಂದು ಮೊದಲು ಇರುವಂಥದ್ದು ಪ್ರಕೃತಿ. ಅದರಿಂದ ಈ ಪ್ರಾಕೃತ ಪ್ರಪಂಚ. ಈ ಪ್ರಕೃತಿ ಕೂಡ ಇಡೀ ಜಡ ಪ್ರಕೃತಿ, ಬರೀ ಒಂದು ದೇಹ ಒಂದು ಸಂಗತಿ ಅಲ್ಲ, ಇಡೀ ವಿಶ್ವ ಪ್ರಕೃತಿ ಸಮೇತ. ಪ್ರಕೃತಿ ಮತ್ತು ಪ್ರಾಕೃತ ಪ್ರಪಂಚ ಪ್ರಾಣೇನ ಬೃಹತ್ಯ ವಿಷ್ಟಬ್ಧ. ಹಿಂದೆ ಬಂದಿದೆ ಪ್ರಾಣೋ ಬೃಹತಿ ಅಂತ. ಬೃಹತಿ ಛಂದಸ್ಸಿನ ದೇವತೆಯಾಗಿರ್ತಕ್ಕ ಭಗವಂತನೇ ಎಲ್ಲದನ್ನು ಪ್ರಾಣಯತಿ, ಎಲ್ಲಕ್ಕೆ ಚೇಷ್ಟೆ ಕೊಡ್ತಕ್ಕವ, ಕ್ರಿಯೆ ಕೊಡ್ತಕ್ಕವ ಮತ್ತು ಎಲ್ಲಕ್ಕಿಂತ ದೊಡ್ಡವನು. ಅದರಿಂದ ಪ್ರಾಣೋ ಬೃಹತಿ ಅಂತ. ಅದನ್ನ ಇದು ಪ್ರಾಣದೇವರಿಗೆ ಮತ್ತು ನಾರಾಯಣನಿಗೆ ಹೆಸರು ಪ್ರಾಣ ಮತ್ತು ಬೃಹತಿ ಅಂತ. ಅಂತಹ ಪ್ರಾಣ ಮತ್ತು ಬೃಹತಿ ಶಬ್ದ ವಾಚ್ಯರಾಗಿ ಬೃಹತಿ ಛಂದಸ್ಸಿನಿಂದ ಪ್ರತಿಪಾದ್ಯರಾಗಿರ್ತಕ್ಕ ಪ್ರಾಣ ನಾರಾಯಣರೇ ಇದನ್ನೆಲ್ಲಕ್ಕೆ ಆವರಣವಾಗಿ ನಿಂತಿದ್ದಾರೆ. ಈಗ ಹಾಗಾದರೆ ಇಂದ್ರ ಅಂದರೆ ಪ್ರಾಣ ನಾರಾಯಣ ಎರಡೂ ಆಯ್ತು. ಈಗ ಅಂದ ಸೋಯಂ ಆಕಾಶ ಪ್ರಾಣೇನ ಬೃಹತ್ಯ ವಿಷ್ಟಬ್ಧ ಅಂದರೆ ಅದು ಯಥಾ ಅಯಂ ಆಕಾಶ, ಬರೀ ಪ್ರಕೃತಿ ಅಲ್ಲ. ಯಥಾ ಅಯಂ ಆಕಾಶ ಪ್ರಾಣೇನ ಬೃಹತ್ಯ ವಿಷ್ಟಬ್ಧ ಏವಂ ಸರ್ವಾಣಿ ಭೂತಾನಿ ಆ ಪಿಪೀಲಿಕಾಭ್ಯ ಪ್ರಾಣೇನ ಬೃಹತ್ಯ ವಿಷ್ಟಬ್ಧಾನಿ ಇತ್ಯೇವ ವಿದ್ಯಾತ್. ಇಲ್ಲಿಗೆ ಈ ಖಂಡ ಮುಗಿಯಿತು. ಅವ್ರು ಹೇಳ್ತಾರೆ ಯಥಾ ಅಯಂ ಆಕಾಶ, ಇಡೀ ಪ್ರಕೃತಿ ಪ್ರಾಣದೇವರೊಳಗಿದೆ. ಪ್ರಕೃತಿ ಎಂದರೆ ಎರಡು ಸಂಗತಿ. ಪ್ರಕೃತಿಯ ದೇವತೆ ಲಕ್ಷ್ಮಿ ಇದ್ದಾಳೆ. ಲಕ್ಷ್ಮಿ ಅಂತ ಇಟ್ಟುಕೊಂಡಾಗ ನಾರಾಯಣನಲ್ಲಿ ಮಾತ್ರ ಆಶ್ರಯಿಸಿಕೊಂಡಿರುವಳು. ಪ್ರಕೃತಿ ದೇವತೆ ಸರಸ್ವತಿ ಭಾರತೀಯರು ಪ್ರಕೃತಿ ದೇವತೆಗಳು, ಆಗ ಪ್ರಾಣದೇವರನ್ನು ಆಶ್ರಯಿಸಿಕೊಂಡಿದ್ದಾರೆ. ಅದನ್ನ ಈ ಪ್ರಕೃತಿ ಮೂಲ ಪ್ರಕೃತಿ ಅಂದರೆ ಇಲ್ಲಿ ಸರಸ್ವತಿ ಭಾರತೀಯರು ಅಂತ ಅರ್ಥ. ಅವರು ಪ್ರಾಣೇನ ಆವಿಷ್ಟ, ಪ್ರಾಣದೇವರ ಒಳಗೆ ಸೇರಿಕೊಂಡಿದ್ದಾರೆ ಸರಸ್ವತಿ ಭಾರತೀಯರು. ಅವರು ಪ್ರಾಣೇನ ಬೃಹತ್ಯ ಆವಿಷ್ಟ, ಪ್ರಕೃತಿ ನಾರಾಯಣನ ಆವಿಷ್ಕೊಂಡು. ಹೇಗೆ ಪ್ರಕೃತಿ ದೇವಿ ಭಗವಂತನಿಂದ ಮತ್ತು ನಾರಾಯಣನಿಂದ ಆವಿಷ್ಟರಾಗಿ ಅದರಿಂದ ಸುರಕ್ಷಿತವಾಗಿ ಆವೃತರಾಗಿದ್ದಾರೋ, ಏವಂ ಸರ್ವಾಣಿ ಭೂತಾನಿ ಆ ಪಿಪೀಲಿಕಾಭ್ಯ, ಬರೇ ಪ್ರಕೃತಿ ಅಲ್ಲ, ಬರೇ ಯಾವುದೋ ಛಂದೋಭಿಮಾನಿ ದೇವತೆಗಳು ಅಷ್ಟೇ ಅಲ್ಲ, ಸರ್ವಾಣಿ ಭೂತಾನಿ, ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತು ಕೂಡ, ಪ್ರತಿಯೊಂದು ಜೀವವೂ ಕೂಡ. ಎಲ್ಲಿ ತನಕ? ಆ ಪಿಪೀಲಿಕಾಭ್ಯ, ಇರುವೆಯಿಂದ ಹಿಡಿದು ಆನೆ ತನಕ, ಸಣ್ಣ ಅತ್ಯಂತ ಸಣ್ಣ ಪ್ರಾಣಿಯಿಂದ ಹಿಡಿದು ಅತ್ಯಂತ ದೊಡ್ಡ ಪ್ರಾಣಿ ತನಕ ಪ್ರಪಂಚದಲ್ಲಿರುವ ಸಮಸ್ತ ಜೀವಜಾತವೂ ಕೂಡ ಪ್ರಾಣೇನ ಬೃಹತ್ಯ ವಿಷ್ಟಬ್ಧಾನಿ ಇತಿ ವಿದ್ಯಾತ್. ಪ್ರಾಣ ಮತ್ತು ಬೃಹತಿ ಶಬ್ದ ವಾಚ್ಯರಾಗಿರತಕ್ಕಂಥ ಇಡೀ ಜಗತ್ತು ಪ್ರಾಣದೇವರಿಂದ ಮತ್ತು ನಾರಾಯಣನಿಂದ ಆವರಿಸಲ್ಪಟ್ಟಿದೆ. ವಿಷ್ಟಬ್ಧಾನಿ, ಅವರು ಇದನ್ನು ಧರಿಸಿಕೊಂಡಿದ್ದಾರೆ. ಅವರು ಇದ್ದಷ್ಟು ಕಾಲ ಇದು ಬದುಕತ್ತೆ, ಅವರು ಹೊರಟು ಹೋದರೆ ಇದು ಬಿದ್ದು ಹೋಗುತ್ತೆ. ಇತಿ ವಿದ್ಯಾತ್, ಇದು ಛಂದಶಾಸ್ತ್ರದ ಉಪಾಸನೆಯನ್ನು ಹೀಗೆ ಇತ್ಯೇವ ವಿದ್ಯಾತ್ ಅಂತ ಹೇಳಿ ಉಪನಿಷತ್ತು ಇಲ್ಲಿಗೆ ಈ ಖಂಡ ಛಂದಸ್ಸಿನ ಉಪಾಸನೆ ಖಂಡ ಮುಕ್ತಾಯವಾಗತ್ತೆ. ಎರಡೇ ವಾಕ್ಯ ಇತ್ತು. ನಾನು ಎಷ್ಟೊತ್ತಿಗೆ ಆಗುತ್ತೋ ಆದರೆ ಆಗೋಯ್ತು, 7 ಗಂಟೆ ಆಗೋಯ್ತು. ನಾನು ಬೇಗ ಮುಗಿದ್ರೆ ಬೇಗ ಮುಗಿಸ್ತೇನೆ, ಬೇಗ ಮುಗಿಲಿಲ್ಲ, ನಾನೇ ಬೇಗ ಮುಗಿಸ್ಬೇಕಾಗಿದ್ದರೆ ಇನ್ನೂ 7:30 ಗಂಟೆ ಆಗ್ತಿತ್ತು. ಹೀಗೆ ಒಂದು ಖಂಡವನ್ನು ಈ ಬಾರಿ ಈ ಕೊನೆ ಖಂಡ ಮೊನ್ನೆ ಪ್ರಾರಂಭ ಆದದ್ದು, ಬಹಳ ಉಪಾಸನೆಯ ರಹಸ್ಯಗಳು ತುಂಬಿರುವಂತಹದ್ದು. ಅಂಥ ಒಂದು ಅಪೂರ್ವ ಖಂಡವನ್ನು ಆಚಾರ್ಯರು ಇಲ್ಲಿ ಕೂತು ನಮ್ಮ ಬಾಯಿಂದ ನುಡಿಸಿದರು, ನಿಮ್ಮ ಕಿವಿಯಿಂದ ಕೇಳಿಸಿದರು. ಭಗವಂತ ಅನಂತ ಪದ್ಮನಾಭನಾಗಿ ಹರಿಸ್ತಾ ಇದ್ದಾನೆ. ನಿರಂತರ ನಮ್ಮನ್ನು ಆಚಾರ್ಯ ಮಧ್ವರು ಪ್ರಾಣನಾರಾಯಣರ ಮಂತ್ರ ಇದು. ಇಲ್ಲೇ ಇದ್ದಾರೆ ಇಬ್ಬರು ಒಳಗೆ, ಈ ಪ್ರಾಣನಾರಾಯಣರು. ಅದರ ಜೊತೆಗೆ ಮನೋಭಿಮಾನಿಯಾದ ಶಿವನೂ ಇದ್ದಾನೆ ಇಲ್ಲಿ. ಈ 3 ತತ್ವಗಳು ನಮ್ಮನ್ನು ನಿರಂತರ ಈ ಅಧ್ಯಾತ್ಮ ಚಿಂತನೆಯಲ್ಲಿ ಉದ್ಧಾರ ಮಾಡಲಿ ಅಂತ ಹಾರೈಸ್ತಾ ನನ್ನ ಈ ಬಾರಿಯ ಈ ಉಪನಿಷತ್ ಚಿಂತನವನ್ನು ಮುಗಿಸ್ತಾ ಇದ್ದೇನೆ. ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.